ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪಾಂಡವರಿಗೆ ದ್ರೌಪದೀ ದೇವಿಯ ಪ್ರಾಪ್ತಿಯಾಗಿದೆ. ಅದನ್ನು ಕಂಡು ಕೌರವರೆಲ್ಲ ಬಹಳ ಮರುಗಿದ್ದಾರೆ. ಪಾಂಡವರನ್ನೇ ಕೊಂದು ಬರೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಭೀಷ್ಮ, ದ್ರೋಣ, ವಿದುರ ಇವರೆಲ್ಲರೂ ಕೂಡ ಪಾಂಡವರ ವಿರುದ್ಧವಾಗಿ ಹೋರಾಡುವುದು ಸರಿಯಲ್ಲ ಅಂತ ನಿಷೇಧ ಮಾಡಿದ್ದಾರೆ. ಕೊನೆಗೂ ಧೃತರಾಷ್ಟ್ರ ಬೇಡ ಅಂತ ಹೇಳಿದ. ಹಾಗಾಗಿ ಎರಡನೇ ಬಾರಿ ಯುದ್ಧವಾಡುವುದನ್ನು ನಿಲ್ಲಿಸಿದರು. ಮೊದಲನೇ ಸಲ ಹೋಗಿ ಯುದ್ಧವಾಡಿ ಅನೇಕರನ್ನು ಕೊಂದು ಎಲ್ಲ ತೊಂದರೆ ಕೊಟ್ಟಿದ್ರು. ಎರಡನೇ ಬಾರಿ ಯುದ್ಧವಾಡುವುದಕ್ಕೆ ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸಮಗ್ರ ಸೈನ್ಯವನ್ನು ತೆಗೆದುಕೊಂಡು ಅದು ಬೇಡ ಅಂತಾಯಿತು. ನಿಷೇಧ ಮಾಡಿದ್ದಕ್ಕೆ ಬಿಟ್ಟು ಬಿಟ್ರು. ಧೃತರಾಷ್ಟ್ರ ವಿದುರನನ್ನು ಕೊಟ್ಟು ಕಳಿಸ್ತಾನೆ. ದ್ರೌಪದಿ ಪಾಂಡವರನ್ನ ಕುಂತಿಯನ್ನ ಕರೆದುಕೊಂಡು ಬಾ. ಆಗ ಪಾಂಡವರು ಕುಂತಿ ಎಲ್ಲರನ್ನೂ ಕರೆದುಕೊಂಡು ಬಂದು ಸ್ವಾಗತ ಮಾಡ್ತಾರೆ. ಭಾರಿ ವೈಭವದಿಂದ ಸ್ವಾಗತ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಮಾತು, ನಾನು ಕಳೆದ ಬಾರಿ ಅದನ್ನ ಸಂಕ್ಷೇಪದಲ್ಲಿ ಹೇಳಿದ್ದೆ. ಆಗೇನಾಗಿದೆ ಅಂತಂದ್ರೆ, ದುರ್ಯೋಧನನ ಹೆಂಡತಿ ಭಾನುಮತಿ ಹಾಗೂ ಧೃತರಾಷ್ಟ್ರನ ಮಡದಿ ಅರ್ಥಾತ್ ಗಾಂಧಾರಿ ಇವರೆಲ್ಲರೂ ದ್ರೌಪದಿಯನ್ನ, ಕುಂತಿಯನ್ನ, ಪಾಂಡವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಸ್ವಾಗತ ಮಾಡುವುದಕ್ಕೆ ಇವರೆಲ್ಲರೂ ಬಂದಿದ್ದಾರೆ. ಆದರೆ ಮಹಾಭಾರತದಲ್ಲಿ ದುರ್ಯೋಧನನ ವಿವಾಹದ ಕಥೆಯನ್ನ ಬಹಳ ಸ್ಪಷ್ಟವಾಗಿ ವಿಶದವಾಗಿ ಹೇಳಲಿಲ್ಲ. ಶ್ರೀಮದಾಚಾರ್ಯರು ಬೇರೆ ಕಡೆಗಿರುವಂತಹ ಆ ಕಥೆಯನ್ನ ಸಂಕ್ಷೇಪವಾಗಿ ಸಂಗ್ರಹ ಮಾಡಿ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಅಲ್ಲಿ ಹೇಳ್ತಾರೆ, ದ್ರೌಪದಿ ವಿವಾಹ ಪರಮ ಮಂಗಲ, ಆದ್ದರಿಂದ ಅದನ್ನು ಮೊದಲಿಗೆ ಹೇಳಿ ಅದಾದ ಮೇಲೆ ಈ ಕಥೆಯನ್ನ ಹಿಂದೆ ನಡೀತು ಎಂಬುದಾಗಿ ನೆನೆಸಿ ಹೇಳ್ತಾರೆ. ಸ್ವಕಾಲದಲ್ಲಿ ಹೇಳದೇನೆ ಮುಂದೆ ಹೇಳ್ತಾರೆ. ಆ ಮಾತನ್ನ ಹೇಳ್ತಾರೆ ಶ್ರೀಮದಾಚಾರ್ಯರು. ಪೂರ್ವಂ ಹಿ ತೇಷು ವನಗೇಶು ಬಭೂವ ಕಾಶಿ ರಾಜ್ಞ ಸುತಾಕೃತ ಉರು ಕ್ಷಿತಿಪಾಲ ಯೋಗ. ಅನೇಕ ರಾಜರ ಒಂದು ದೊಡ್ಡದಾದ ಸಮ್ಮರ್ದವಾಯಿತು. ಅಲ್ಲಿ ಒಂದು ಸ್ವಯಂವರ ಕಾಶಿರಾಜದ ಪಟ್ಟಣದಲ್ಲಿ. ಕಾಶಿರಾಜ ಇದೊಂದು ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ ತನ್ನ ಮಗಳಿಗಾಗಿ. ಕಾಶಿರಾಜನ ಮಗಳು ಭಾನುಮತಿ. ಅಲ್ಲಿ ಏನಾಗಿದೆ, ಜರಾಸಂಧನು ಬಂದಿದ್ದಾನೆ. ಆ ಜರಾಸಂಧ ಬಂದಿರುವ ಸಂದರ್ಭದಲ್ಲಿ ಜರಾಸಂಧನ ಜೊತೆಗೆ ಯುದ್ಧವಾಡಿ ಕೌರವರೆಲ್ಲರೂ ಸೋತೋದ್ರು, ಪಲಾಯನ ಮಾಡಿಬಿಟ್ರು. ಆಗ ಕರ್ಣ ಹೇಳ್ತಾನೆ, ನೀವೆಲ್ಲ ಓಡಿ ಹೋಗಿ, ನೀವಿರಬೇಡಿ, ನಾನೊಬ್ಬ ಪ್ರಯತ್ನ ಮಾಡ್ತೀನಿ. ಸೋತರೆ ನನಗೆ ಕಲಂಕ ಬರ್ತದೆ, ಗೆದ್ದರೆ ನಿಮಗೆ ಶ್ರೇಯಸ್ಸು ಬರ್ತದೆ ಅಂತ ಕರ್ಣ ಹೇಳಿದ.
ದುರ್ಯೋಧನನ ಆ ಮಾತನ್ನು ಕೇಳಿಕೊಂಡು ಪಲಾಯನ ಮಾಡಿಬಿಟ್ಟ, ಊರಿಗೆ ತೆರಳಿಬಿಟ್ಟ. ಇಲ್ಲಿ ಜರಾಸಂಧನ ಎದುರಲ್ಲಿ ಕರ್ಣ ನಿಂತಿದ್ದಾನೆ, ಯುದ್ಧವಾಡ್ತಾ ಇದ್ದಾನೆ. ಇಲ್ಲಿಯವರೆಗೆ ಏನಾಗಿತ್ತು ಅಂತಂದ್ರೆ, ಆ ಕೌರವರ ದೇಶದ ಮೇಲೆ, ಹಸ್ತಿನಪುರದ ಮೇಲೆ ಜರಾಸಂಧ ಒಂದೂ ಸಲ ದಾಳಿ ಮಾಡಿರಲಿಲ್ಲ. ಎಲ್ಲಾ ರಾಜರ ಮೇಲೆ ದಾಳಿ ಮಾಡಿದ್ದ, ಆದರೆ ಇವರ ಮೇಲೆ ಮಾತ್ರ ದಾಳಿ ಮಾಡಿರಲಿಲ್ಲ. ಅದಕ್ಕೆ ಕಾರಣಗಳು ಎರಡು. ಏನು ಎರಡು ಕಾರಣಗಳು ಅಂತಂದ್ರೆ, ಒಂದು, ಅವನು ರಾಜರ ಜೊತೆಗೆ ಯುದ್ಧವಾಡ್ತಾ ಇದ್ದ. ಹಸ್ತಿನಪುರದಲ್ಲಿ ಶಂತನುವಾದ ಮೇಲೆ ರಾಜರೇ ಉಳಿಲಿಲ್ಲ, ಅಂಥ ದೊಡ್ಡ ರಾಜರು. ಹೆಸರಿಗೆ ವಿಚಿತ್ರ ವೀರ್ಯ ಇದ್ದ, ಅವನು ಮಹಾ ಕಾಮಾಸಕ್ತ. ಹಾಗಾಗಿ ಅವನಿಗೆ ಶೌರ್ಯ ಪರಾಕ್ರಮ ಬಹಳ ಇರಲಿಲ್ಲ. ಭೀಷ್ಮರಿದ್ರು, ಆದರೆ ಭೀಷ್ಮನು ಪಟ್ಟಾಭಿಷಿಕ್ತ ರಾಜನಲ್ಲ. ಅಭಿಷಿಕ್ತರಾಗದಿರುವ ರಾಜನ ಜೊತೆಗೆ ಜರಾಸಂಧ ಯುದ್ಧವಾಡ್ತಾ ಇರಲಿಲ್ಲ. ಯಾರು ಪಟ್ಟಾಭಿಷಿಕ್ತರೋ ಅಂಥ ರಾಜರ ಜೊತೆಗೆ ಯುದ್ಧವಾಡ್ತಾ ಇದ್ದ. ಬರೀ ಪರಾಕ್ರಮಿಗಳು ಅಂತಂದ ಮಾತ್ರಕ್ಕೆ ಅವರ ಜೊತೆಗೆ ಯುದ್ಧವಾಡ್ತಾ ಇರಲಿಲ್ಲ. ಅದು ತನ್ನ ಡಿಗ್ನಿಟಿಗೆ ಕಮ್ಮಿ ಅಂತ ತಿಳಿತಾ ಇದ್ದ. ಹಾಗಾಗಿ ಭೀಷ್ಮರ ಹತ್ರ ಅವರು ಹೋಗ್ತಾ ಇರಲಿಲ್ಲ. ಭೀಷ್ಮರು ಜರಾಸಂಧನ ಮೇಲೆ ಯುದ್ಧವಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಭೀಷ್ಮರಿಗೆ ಹೆದರಿಕೆ, ಭಯ. ಜರಾಸಂಧ ಮಹಾಪರಾಕ್ರಮಿ, ಅವನ ಗೋಜಿಗೆ ಹೋಗೋದು ಬೇಡ ಅಂತ ದೂರ ಇದ್ರು. ಭೀಷ್ಮನಿಗೆ ಭಯದಿಂದ ದೂರ ಇದ್ರು. ಭೀಷ್ಮ ರಾಜನಲ್ಲ ಅಂತನ್ನುವುದಕ್ಕೆ ಜರಾಸಂಧ ಆಚೆ ಹೋಗಿರಲಿಲ್ಲ. ಯಾವಾಗ ಈ ಧೃತರಾಷ್ಟ್ರಾದಿಗಳು ಬಂದರೂ ಧೃತರಾಷ್ಟ್ರ ಯುದ್ಧ ಮಾಡುವವನೇ ಅಲ್ಲ. ಪಾಂಡುರಾಜ ಸ್ವಲ್ಪ ದಿವಸ ಇದ್ದ, ಅವನು ಅರಣ್ಯಕ್ಕೆ ಹೋಗಿಬಿಟ್ಟ, ಕಾಡಿಗೆ. ಈಚೆ ಸ್ವಲ್ಪ ದಿವಸವಾಗೋದಕ್ಕೇನೆ ಪಾಂಡವರು ಬೆಳೆದು ಬಿಟ್ರು. ಪಾಂಡವರು ದೊಡ್ಡವರಾಗುವಷ್ಟೊತ್ತಿಗೆ ಆಗ ಯುದ್ಧಕ್ಕೆ ಬರಬಹುದಾಗಿತ್ತು ಜರಾಸಂಧ. ಆದರೆ ಬರದೇ ಇರುವುದಕ್ಕೆ ಕಾರಣ ಅಂದ್ರೆ, ದ್ರೌಣಿಂಚ ರುದ್ರತನುಮೇಶ ವಿಜಾನನ್. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಮಗ, ರುದ್ರದೇವರ ಅವತಾರ ಅಂತ ಗೊತ್ತಿತ್ತು ಜರಾಸಂಧನಿಗೆ. ಜರಾಸಂಧನಿಗೆ ಈ ಮಾತು ಗೊತ್ತಿದ್ದದ್ದಕ್ಕೆ ರುದ್ರಭಕ್ತನಾಗಿರತಕ್ಕಂತಹ ಜರಾಸಂಧ, ರುದ್ರನ ಅವತಾರನಾಗಿರತಕ್ಕ ಅಶ್ವತ್ಥಾಮಾಚಾರ್ಯರು ಹಸ್ತಿನಪುರದಲ್ಲಿ ಇದ್ದಾರೆ, ನಾನು ಅಲ್ಲಿ ಸರ್ವಥಾ ಯುದ್ಧವಾಡತಕ್ಕದ್ದಲ್ಲ ಅಂತ ಎಂದೆಂದಿಗೂ ಆಚೆ ಹೋಗಲಿಲ್ಲ ಯುದ್ಧಕ್ಕೆ. ಇಷ್ಟು ರುದ್ರಭಕ್ತಿ ಅವನಿಗೆ. ಇಂಥ ಶಿವಭಕ್ತ ಅಗ್ರೇಸರ ಹಸ್ತಿನಪುರದ ಮೇಲೆ ಯುದ್ಧಕ್ಕೆ ಹೋಗಲೇ ಇಲ್ಲ ಕೊನೆವರೆಗೂ. ಎಲ್ಲ ಸಣ್ಣ ಎಲ್ಲಾ ರಾಜರ ಮೇಲೆ ಯುದ್ಧವಾಡಿದ, ಎಲ್ಲರನ್ನು ವಶ ಮಾಡಿಕೊಂಡಿದ್ದ. ಎಲ್ಲರನ್ನ ವಶ ಅಂದ್ರೆ, ಬಾಲ್ಹೀಕ ದೇಶದ ರಾಜ ಅವನ ಬಾಲ್ಹೀಕ, ಅವನು ಕೌರವ, ಅವನು ವಾಸ್ತವಿಕವಾಗಿ ಶಂತನುವಿನ ಮಗ, ಶಂತನುವಿನ ಅಣ್ಣ. ಆ ಶಂತನುವಿನ ಅಣ್ಣನಾಗಿರುವ ಬಾಲ್ಹೀಕ ದೇಶ ರಾಜ ಅವನನ್ನು ವಶ ಮಾಡಿಕೊಂಡಿದ್ದ. ಆದರೆ ಹಸ್ತಿನಪುರದ ಮೇಲೆ ನೇರವಾಗಿ ಡೈರೆಕ್ಟ್ ಆಗಿ ಬಂದು ಅಟ್ಯಾಕ್ ಮಾಡುವ ಕೆಲಸಕ್ಕೆ ಬಂದಿದ್ದಿಲ್ಲ ಅವನು. ಈಗ ಆ ದುರ್ಯೋಧನಾದಿಗಳು ಸಿಕ್ಕರೆ ಬಿಡಬಾರದು ಅಂತ ನಿಶ್ಚಯ ಇಟ್ಕೊಂಡಿದ್ದ. ಹಾಗಾಗಿ ಕರ್ಣ ಅಂದ, ನೀವು ಹೋಗಿ, ನಿಮಗೆ ಸರ್ವಥಾ ಜಯ ಸಿಗುವುದಿಲ್ಲ, ಸೋತ್ ಹೋಗ್ತೀರಿ, ಅವಮಾನವಾಗತ್ತೆ. ನಿಮ್ಮಲ್ಲಿ ಒಬ್ಬನು 100 ಜನರಲ್ಲಿ ಒಬ್ಬರೂ ಸೋತು ಬಿಟ್ರೆ ಆಗ ನೀವೆಲ್ಲರೂ ಸೇರಿ ಯುದ್ಧಕ್ಕೆ ಬರಬೇಕು. ಆಗಲೂ ನೀವು ಮತ್ತೆ ಸೋಲ್ತೀರಿ, ಬಹಳ ದೊಡ್ಡ ಅವಮಾನ. ಆದ್ದರಿಂದ ಬೇಡ ಅಂತ ಕಳಿಸಿದ್ದ. ಕರ್ಣ ಒಬ್ಬ ಇದ್ದ. ಕರ್ಣ ಅಷ್ಟು ಯುದ್ಧವಾಡಿದಾಗ ಅವನಿಗೆ ಮರ್ಮದಲ್ಲಿ ಅವನಿಗೆ ಪ್ರಹಾರ ಮಾಡಿದ. ಬಹಳ ಸಂತೋಷವಾಯ್ತು ಅವನಿಗೆ. ಭಲೆ ಅಂತಂದ, ನನ್ನ ದಾಸನಾಗಿರು, ನಿಮ್ಮಪ್ಪನಿಂದ ನಾನು ರಾಜ್ಯವನ್ನ ಕಿತ್ತುಕೊಂಡಿದ್ದೆ ಬಲವಂತ ಮಾಡಿ. ಆ ರಾಜ್ಯವನ್ನ ಭೀಮಾದಿಗಳು, ಪಾಂಡುರಾಜ ಎಲ್ಲರೂ ನನ್ನಿಂದ ಅದನ್ನ ಅಪಹಾರ ಮಾಡಿ ಮತ್ತೆ ಸೋಲಿಸಿ ಅದನ್ನ ಅಂಗದೇಶವನ್ನ ಪಾಂಡುರಾಜನಿಗೆ ಅಂದ್ರೆ ಹಸ್ತಿನಪುರಕ್ಕೆ ಮತ್ತೆ ಒಪ್ಪಿಸಿದ್ರು. ಆ ರಾಜ್ಯವನ್ನೇ ಈಗ ನೀನು ದುರ್ಯೋಧನನಿಂದ ಪಡೆದಿದ್ದಿ, ಇಟ್ಕೋ, ನನ್ನ ಮಾಂಡಲಿಕನಾಗಿರು. ನೋಡಿ ಎಷ್ಟು ಜರಾಸಂಧನಿಗೆ ಅಹಂಕಾರ. ಅವನಂತ ನನ್ನ ಮಾಂಡಲಿಕನಾಗಿರು ನೀನು. ಜರಾಸಂಧ ಆ ರೀತಿಯಾಗಿ ಕರ್ಣ ಯುದ್ಧವಾಯಿತು. ಆಮೇಲೆ ಬಂದ್ರು. ಈ ಸಂದರ್ಭದೊಳಗೆ ಆ ಭಾನುಮತಿಯ ವಿವಾಹ ಆಗಿದೆ ಅಂತ ನಮ್ಮ ಮಾತನ್ನ ಹೇಳಿ, ಅಲ್ಲಿ ವಿಚಿತ್ರ. ಭಾನುಮತಿ ಅಂದ್ರೆ ಸಾಕ್ಷಾತ್ತಾಗಿ ಕಲಿಯ ಹೆಂಡತಿ ದುರ್ಯೋಧನನ ಮಡದಿಯಾಗಿ ಬಂದ್ಲು. ಆದರೆ ಅವರಿಗೆ ಆಗುವ ಮಕ್ಕಳು ಇಬ್ಬರು, ಲಕ್ಷಣ ಇಬ್ಬರು ಅತಿ ಶ್ರೇಷ್ಠರಾಗಿರತಕ್ಕಂತಹ ಸ್ಕಂದನ ಹೆಂಡತಿ ಒಬ್ಬಳು, ಅವಳೇ ಪ್ರದ್ಯುಮ್ನನ ಹೆಂಡತಿ ಆಗ್ತಾಳೆ. ಇನ್ನೊಬ್ಬ ಲಕ್ಷಣ.
ಅವರಿಬ್ಬರು ಅಲ್ಲಿ ಹುಟ್ಟಿ ಬರ್ತಾರೆ. ದುರ್ಯೋಧನ ಮತ್ತು ಭಾನುಮತಿಯರಲ್ಲಿ. ಕಲಿ ಮತ್ತು ಕಲಿಯ ಹೆಂಡತಿ ಅಲಕ್ಷ್ಮಿ, ಮಂಥರೆ ಅಂತ ಕೇಳಿದ್ದೀರಲ್ಲ, ರಾಮದೇವರ ವನವಾಸಕ್ಕೆ ಕಾರಣನಾಗಿರತಕ್ಕಂತಹ ಮಂಥರೆ. ಆ ಮಂಥರೆ ಅವಳು ಕಲಿಯ ಹೆಂಡತಿ ಅಲಕ್ಷ್ಮಿ. ಅವಳೇ ಈಗ ಇಲ್ಲಿ ಭಾನುಮತಿಯಾಗಿ ಬಂದಿದ್ದಾಳೆ. ಆದ್ದರಿಂದ ಆ ಭಾನುಮತಿ ಅವಳು ಸ್ವಾಗತ ಮಾಡ್ತಾಳೆ ದ್ರೌಪದಿಯನ್ನ ಸ್ವಾಗತ ಮಾಡ್ತಾ ಇರುವಾಗಲೇನೆ ಅವಳ ಶ್ರೇಷ್ಠವಾದ ಗುಣವಂತಿಕೆ, ರೂಪ, ಲಾವಣ್ಯ ಅವುಗಳನ್ನು ಕಂಡು, ಅವುಗಳನ್ನು ಕೇಳಿ ತಿಳಿದು, ಅವುಗಳನ್ನು ಅನುಮಾನದಿಂದ ಅರ್ಥ ಮಾಡಿಕೊಂಡು, ಆಗ ಗಾಂಧಾರಿ ಹೇಳ್ತಾಳೆ, ಕುಂತಿ, ನಿನ್ನ ಸೊಸೆಯ ಜೊತೆಗೆ, ನಿನ್ನ ಮಕ್ಕಳ ಜೊತೆಗೆ ನೀನು ದಯವಿಟ್ಟು ಪಾಂಡುರಾಜನ ಮನೆಗೆ ಹೋಗಿ, ಇಲ್ಲಿರಬೇಡ. ನಿಮಗೆ ಸ್ವಾತಂತ್ರ್ಯವಿರುತ್ತದೆ. ಮನಸ್ಸಿಗೆ ಬಂದಾಗ ನೀವು ಬರಬಹುದು, ಇರಬಹುದು, ಊಟ ಮಾಡಬಹುದು, ಹೇಳ್ಬಹುದು. ನಮ್ಮ ಜೊತೆಗಿದ್ದು ಇಲ್ಲಿ ಗೊಂದಲವಾಗುವುದು ಬೇಡ. ನಿಮ್ಮಷ್ಟಕ್ಕೆ ನೀವು ಇದ್ಬಿಡಿ. ಅರ್ಧ ರಾಜ್ಯಂತ ಸಂಪ್ರಾಪ್ಯ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಅರ್ಧ ರಾಜ್ಯವನ್ನು ಕೊಡ್ತೇನೆ, ನೀನು ತೆಗೆದುಕೊಂಡು ಹೋಗು. ಆಗ ಅಭಿಷೇಕವನ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅಭಿಷೇಕವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ವಾರ್ಷ್ಣೇಯ ಸ್ವರಯಾಮಾಸ ತತ್ತದ. ಆಗ ಕೃಷ್ಣ ಅವಸರಪಡಿಸಿ ಎಲ್ಲ ಪುಣ್ಯಾಹವಾಚನಾದಿ ಕರ್ಮಗಳನ್ನು ಮಾಡಿಸಿಬಿಡ್ತಾನೆ. ಧೃತರಾಷ್ಟ್ರ ಹೇಳಿದಾಗಲೇನೆ ನಾವು ಪಟ್ಟಾಭಿಷೇಕ ಮಾಡಿ ಮುಗಿಸ್ಬಿಡ್ಬೇಕು. ಇನ್ನು ಯಾವಾಗ ಧೃತರಾಷ್ಟ್ರ ಮತ್ತೆ ಇದಕ್ಕೆ ಬೇಡ ಅಂತ ಹೇಳ್ತಾನೆ ಗೊತ್ತಿಲ್ಲ. ಮಗ ಯಾವಾಗ ಬೇಡ ಅಂತಾನೆ ಹೇಳಿಕ್ ಬರುವುದಿಲ್ಲ, ಗೊತ್ತಿಲ್ಲ. ಆದ್ದರಿಂದ ಈಗಿಂದೀಗ ಪಟ್ಟಾಭಿಷೇಕ ಮಾಡಿಬಿಡೋದು. ಒಳ್ಳೆ ಮುಹೂರ್ತವನ್ನು ನೋಡಿದ್ರು. ಆ ಮುಹೂರ್ತದ ದಿವಸ ವೇದವ್ಯಾಸ ದೇವರಿಗೆ ಹೇಳ್ತಾರೆ, ವೇದವ್ಯಾಸರೇ, ನೀವು ಮತ್ತೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕು. ಅದಕ್ಕೆ ನೀವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ವೇದವ್ಯಾಸ ದೇವರು ಸ್ವತಃ ಕೂತ್ಕೊಂಡು ತಮ್ಮ ಶಿಷ್ಯರಿಗೆಲ್ಲ ಹೇಳಿ ಎಲ್ಲ ಪೂರ್ಣ ಪಟ್ಟಾಭಿಷೇಕದ ವ್ಯವಸ್ಥೆಯನ್ನು ಮಾಡ್ತಾರೆ. ಪುಣ್ಯಾಹವಾಚನಾದಿ ಕರ್ಮಗಳನ್ನು ಮಾಡಿಸಿ ಸಿದ್ಧರಾಗಿ, ಜಿತ್ವಾತ ಪೃಥಿವೀಂ ಕೃತ್ಸಾಂ ವಶೇ ಕೃತ್ವಾ ನೃಪಾನ್ ಭವಾನ್ ರಾಜಸೂಯಾದಿಭಿರ್ಯಜ್ಞೈ ಕ್ರತುಭಿರ್ ವರದಕ್ಷಿಣೈ. ಭಾರಿ ಭಾರಿ ಯಜ್ಞಗಳನ್ನು ಮಾಡಿ ನೀನು ಉತ್ತಮವಾದಂತಹ ಕೀರ್ತಿಶಾಲಿಯಾಗು, ಭಾರಿ ಉತ್ತಮವಾದಂತಹ ಪುಣ್ಯವನ್ನು ಗಳಿಸು. ಅಕ್ಷಯ್ಯವಾದ ಧನ, ಎಂದಿಗೂ ನಾಶವಾಗದ ಐಶ್ವರ್ಯ ನಿನಗೆ ಸಿಗಲಿ. ಇಷ್ಟು ಆಶೀರ್ವಾದವನ್ನು ಮಾಡಿ ವೇದವ್ಯಾಸ ದೇವರು ಮೊದಲು ಪಟ್ಟಾಭಿಷೇಕ ಮಾಡಿ, ಅದಾದ ತಕ್ಷಣ ಕೃಷ್ಣ ಬಂದು ಪಟ್ಟಾಭಿಷೇಕ ಮಾಡ್ತಾನೆ. ಅದಾದ ಮೇಲೆ ಧೃತರಾಷ್ಟ್ರಾದಿಗಳು, ಬ್ರಾಹ್ಮಣರು, ಧೃತರಾಷ್ಟ್ರಾದಿಗಳು ಎಲ್ಲರೂ ಪಟ್ಟಾಭಿಷೇಕವನ್ನು ಮಾಡಿದ್ರು. ಪಟ್ಟಾಭಿಷೇಕ ಮಾಡುವುದಕ್ಕೆ ಮೊದಲಿಗೆ ರಾಜ್ಯದ ಪಟ್ಟಾಭಿಷೇಕ ಧರ್ಮರಾಜನಿಗೆ, ಯೌವರಾಜ್ಯದ ಪಟ್ಟಾಭಿಷೇಕ ಭೀಮನಿಗೆ, ಇವರಿಬ್ಬರ ಮಡದಿಯಾಗಿರತಕ್ಕಂತಹ ದ್ರೌಪದಿಗೆ ಪಟ್ಟದ ಮಹಿಷಿ ಎಂಬ ಪಟ್ಟಾಭಿಷೇಕ. ಹೀಗೆ ಮೂವರಿಗೂ ಪಟ್ಟಾಭಿಷೇಕ ಪ್ರತ್ಯೇಕವಾಗಿ ಆಗಿದೆ. ಬಹಳ ವೈಭವದಿಂದ ಪಟ್ಟಾಭಿಷೇಕವಾಯಿತು. ಗಾಂಧಾರಿ ಪುತ್ರ ಶೋಚಂತಹ ಸರ್ವೇತೆ ಸಹ ಬಾಂಧವೈಹಿ. ಗಾಂಧಾರಿಯ ಮಕ್ಕಳಿಗೆ ದುಃಖ, ಬಹಳ ದುಃಖ. ದುರ್ಯೋಧನಾದಿಗಳಿಗೆ ತಡೆಯಲಾರದ ವೇದನೆ. ಇದೇನಿದು? ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗೋಯ್ತು ಖಾಂಡವ ಪ್ರಸ್ಥದಲ್ಲಿ, ಇಂದ್ರಪ್ರಸ್ಥದಲ್ಲಿ. ಇದು ನಾವು ಹೇಗೆ ಸಹನೆ ಮಾಡೋದು? ಯಾವ ಪಾಂಡವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಯಾವ ಪಾಂಡವರನ್ನ ಬೆಂಕಿಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆ ಪಾಂಡವರಿಗೆ ಈಗ ಪಟ್ಟಾಭಿಷೇಕವಾಗ್ತಾ ಇದೆ. ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ವಿ. ನಮ್ಮ ಅಪ್ಪ ನಿಂತು ಮಾಡ್ತಾ ಇದ್ದಾನೆ, ನಮ್ಮ ರಾಜ್ಯದಲ್ಲಿ ಆಗ್ತದೆ. ನಮಗಿದಕ್ಕಿಂತಲೂ ಹೆಚ್ಚಿನ ಅವಮಾನ ಇನ್ನೇನು? ಸಹನೆ ಆಗದೆ ಬಹಳ ದುಃಖವಾಗಿದೆ. ಯಾರನ್ನು ಕೊಲ್ಲಬೇಕು ಅಂತಂತೇವೋ ಅವರಿಗೆ ಪಟ್ಟಾಭಿಷೇಕ ಆಗಬೇಕು ತಮ್ಮ ವಿರುದ್ಧವಾಗಿ ಅಂತಂದ್ರೆ ಎಂಥ ದುಃಖ! ಅವರಿಗೆ ಸಹನೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಸಮಕ್ಷಂ ವಾಸುದೇವಸ್ಯ ಕುರುಣಂಚ ಸಮಕ್ಷತಃ ಅಭಿಷೇಕಸ್ತಯ ಪ್ರಾಪ್ತೋ ದುಷ್ಪಾಪೋ ಹ್ಯಕೃತಾತ್ಮಭಿ ಗಚ್ಚತ್ವ ಮಧ್ಯೈವ ನೃಪಕೃತಕೃತ್ಯೋಸಿ ಕೌರವ ತತ್ರೈವ ನಿವಸಂತಿ ಸ್ಮ ಖಂಡವೇತು ನೃಪೋತ್ತಮ. ಆಗ ಪರಮಾತ್ಮ ಪಟ್ಟಾಭಿಷೇಕವನ್ನ ಮಾಡಿದ ಮೇಲೆ ಆಗ ವಿಚಾರ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ, ಇವರಿಗೆ ಒಳ್ಳೆ ವಾಸಸ್ಥಾನವನ್ನು ಕಲ್ಪಿಸಿಕೊಡಬೇಕು. ಆಗ ಇಂದ್ರನನ್ನ ಸ್ಮರಣೆ ಮಾಡಿದ. ಇಂದ್ರ ಬಂದ, ವಿಶ್ವಕರ್ಮನನ್ನು ನೆನೆಸಿದ. ವಿಶ್ವಕರ್ಮ ಬಂದ, ವಿಶ್ವಕರ್ಮನಿಗೆ ಹೇಳಿದ, ಇಂಥ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಸಭಾಭವನ ಹಾಗೂ ಅರಮನೆ, ದೊಡ್ಡದಾದ ಪ್ರಜಂಗಣ ಎಲ್ಲವೂ ಸಿದ್ಧವಾಗಬೇಕು. ಊರಿಗೆ ಊರೇ ಬಸ್ತಾನಿನೇ ಇಲ್ಲಿ ಕೂತ್ಕೋಬೇಕು. ಟೌನ್ಶಿಪ್ ಪ್ರತ್ಯೇಕವಾಗಿ ವ್ಯವಸ್ಥಿತವಾಗಿರಬೇಕಲ್ಲ ಅಂತ ಹೇಳಿದೆ. ವಿಶ್ವಕರ್ಮ ಆಗಲಿ ಅಂತ ಹೇಳಿ ಸಿದ್ಧನಾದ, ಎಲ್ಲವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಪುಣ್ಯೇ ಶಿವೇ ದೇಶೇ ಶಾಂತಿಂ ಕೃತ್ವಾ ಮಹಾರಥಾಃ. ಶಾಂತಿಯನ್ನು ಮಾಡ್ತಾರೆ ಮೊದಲಿಗೆ ಭೂಮಿ ಮೇಲೆ, ಭೂಶಾಂತಿಯನ್ನು ಮಾಡಿ ಆಮೇಲೆ ವೇದವ್ಯಾಸ ದೇವರು ಸ್ವತಃ
ವಾಸ್ತುಶಾಸ್ತ್ರದಲ್ಲಿ ಪರಿಣತರಾದ ಪಾರಂಗತರಾದ ಸರ್ವನಿಯಾಮಕನಾದ ಭೂಸ್ವಾಮಿ ಪರಮಾತ್ಮ ವೇದವ್ಯಾಸ ದೇವರು ಮಾಪು ಹಾಕ್ತಾನೆ, ಅಳತೆ ಮಾಡ್ತಾನೆ. ಎಷ್ಟು ಮೀಟರ್ ಇದೆ, ಎಷ್ಟು ಫೀಟ್ ಇದೆ, ಎಷ್ಟು ಅಂಗುಲ, ಎಷ್ಟು ಕಿಷ್ಕು ಎಷ್ಟು ಎಲ್ಲ ಅಳತೆ ಮಾಡ್ತಾನೆ. ಎಲ್ಲ ಅಳತೆ ಮಾಡಿ ಇಲ್ಲಿ ಎಷ್ಟಿಷ್ಟು ಕಟ್ಟಬೇಕು ಅಂತ ಹೇಳಿ ವೇದವ್ಯಾಸ ದೇವರು ಕಟ್ಟಿಸ್ತಾರೆ. ಯಾರಿಗೆ ಸಿಕ್ಕಾರ ನೋಡಿ, ಯಾರಿಗೆ ವೇದವ್ಯಾಸ ದೇವರಂತಹ ಒಬ್ಬ ಸ್ಥಪತಿ ಅಥವಾ ಒಬ್ಬ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಸಿಗಬಹುದು? ವೇದವ್ಯಾಸ ದೇವರೇ ಪಾಂಡವರಿಗೆ ಆರ್ಕಿಟೆಕ್ಟ್ ಆಗಿ ಬಂದರು ಅಂತಂದ್ರೆ ಪಾಂಡವರ ಭೀಮನ ವೈಭವ ಏನಿದೆ ನೋಡಿ, ಎಷ್ಟು ವೈಭವ ಇದೆ. ಸ್ವಯಂ ಪರಮಾತ್ಮ ನಿಂತು ಹೇಳ್ತಾರೆ, ತತ್ಪುರಂ ಆಪಯಾಮಾಸುಹು ದ್ವೈಪಾಯನ ಪುರೋಗಮಾಹ. ವೇದವ್ಯಾಸ ದೇವರು ನಿಂತ್ಕೊಂಡ್ರು, ಅಳಿಬೇಕು ಅಂತ ತನ್ನ ಶಿಷ್ಯರಿಗೆ ಹೇಳಿದ್ರು. ತಾವು ಸ್ವತಃ ಅಳಿತಾರೆ, ಶಿಷ್ಯರಿಂದ ಅಳಿಸ್ತಾರೆ. ಆ ಆರ್ಕಿಟೆಕ್ಟ್ ಆಗಿ ನಿಂತು ಅದನ್ನ ಮಾನ ಮಾಡಿ ಇಷ್ಟಿಷ್ಟು ಇಂಥಲ್ಲಿ ಅಡಿಗೆ ಮನೆ, ಪಾಕಶಾಲೆ ಇಲ್ಲೇ, ಗಜಶಾಲೆ ಇಲ್ಲಿ, ಅಶ್ವಶಾಲೆ ಇಲ್ಲಿ, ರಥಗಳೆಲ್ಲ ಇಲ್ಲಿ, ಬಂಗಾರ ಇಲ್ಲಿ, ವೈಭವ ಇಲ್ಲಿ, ಬಟ್ಟೆಗಳಿಲ್ಲಿ, ಊಟ ಇಲ್ಲಿ, ವಾಸ ಇಲ್ಲಿ, ನೀರು ಇಲ್ಲಿ, ಜನ ಎಲ್ಲ ಇಲ್ಲಿ, ಸೇವಕರಿಲ್ಲಿ, ಬ್ರಾಹ್ಮಣರಿಲ್ಲಿ, ಪುರೋಹಿತರಿಲ್ಲಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ದೇವಸ್ಥಾನವನ್ನು ಮೊದಲು ಮಾಡಿ ಎಲ್ಲವನ್ನೂ ಸಕಲವನ್ನು ಕಲ್ಪಿಸಿದ್ದಾರೆ. ಅದ್ಭುತವಾದಂತಹ ವೇದವ್ಯಾಸ ದೇವರ ಕಟ್ಟಿದ ಮೇಲೆ ಅದರಲ್ಲಿ ಏನಾದರೂ ಲೋಪದೇಶಗಳಿರುವ ಸಂಭವವಿದೆಯೇ? ಏನದ್ಭುತ! ತತ್ಪುರಂ ಆಪಯಾಮಾಸುಹು ದ್ವೈಪಾಯನ ಪುರೋಗಮಾಹ ಸಾಗರ ಪ್ರತಿರೂಪಾಭಿ. ಭಗವಂತನನ್ನ ಅನನ್ಯವಾಗಿ ಶರಣು ಹೋದಂತಹ ಭೀಮನಿಗೆ ವೇದವ್ಯಾಸ ದೇವರ ಹೊರತು ಇನ್ಯಾರೂ ಆರ್ಕಿಟೆಕ್ಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅನನ್ಯ ಶರಣ. ಪಾಂಡವಾನಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಲಿಂಗದೇಹದ ಅಂತರವೇ ಅಂತರ, ಇನ್ನೇನು ಅಂತರ ಇಲ್ಲ. ಮುಕ್ತರಿಗೂ ಪಾಂಡವರಿಗೂ ಏನು ವ್ಯತ್ಯಾಸ ಇಲ್ಲ. ಅವರಿಗೆ ಲಿಂಗದೇಹ ಇದೆ, ಇವರಿಗಿಲ್ಲ, ಇಷ್ಟೇ. ಇಷ್ಟು ದೊಡ್ಡವರವರು. ಸಾಗರ ಪ್ರತಿರೂಪಾಭಿ ಪರಿಕಾಭಿರಲಂಕೃತಂ. ಅದು ಹೇಗಿತ್ತು ಅಂತ ಅನ್ನೋದನ್ನ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅಷ್ಟೆಲ್ಲ ಹೇಳಿಕ್ಕಾಗುವುದಿಲ್ಲ. ಅಲ್ಲಿ ನಿವಾಸಂ ರೋಚಯಂತಿ ಸ್ಮ ಸರ್ವ ಭಾಷಾವಿದಸ್ತಥ. ಎಲ್ಲಾ ದೇಶದ ಊರಿನ ಜನ ಅಲ್ಲಿ ವಾಸವಾಗಿರಬೇಕು ಅಂತ ಬಂದರು. ಇಟ್ ವಾಸ್ ಕಾಸ್ಮೋಪಾಲಿಟನ್. ಸರ್ವ ಭಾಷಾವಿದಸ್ತಥ, ಎಲ್ಲಾ ದೇಶದ ಜನ ಅಲ್ಲಿ ವಾಸವಾಗಿದ್ರು. ವಣಿಜಶ್ಚ ಆಯುಸ್ತತ್ರ, ವ್ಯಾಪಾರಿಗಳು ದೊಡ್ಡ 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 ಅಂಗಡಿಗಳನ್ನು ತೆಗೆದರು, ಮಾಲ್ಗಳನ್ನು ಬಂದು ತೆಗೆದರು. ನಾನಾದಿಭ್ಯ ಧನಾರ್ಥಿನಃ ಸರ್ವಶಿಲ್ಪವಿದಸ್ತತ್ರ ವಾಸಾಯ ಅಭ್ಯಾಗಮಂಸ್ತದ. ವಾಸಕ್ಕಾಗಿ ಎಲ್ಲ ಶಿಲ್ಪಿಗಳು, ಕಲ್ಲಿನ ಕೆತ್ತನೆ, ಬಂಗಾರದ ಕೆತ್ತನೆ, ಕಟ್ಟಿಗೆಯ ವ್ಯಾಪಾರ, ತಾಮ್ರದ ವ್ಯಾಪಾರ, ರತ್ನದ ವ್ಯಾಪಾರ, ಕಂಬಳಗಳ ವ್ಯಾಪಾರ, ಬಟ್ಟೆಗಳು, ಏನಿದೆ ಕೌಶಲ ಅಂತೇನೇನಿದೆ ಅದೆಲ್ಲ ಅಲ್ಲಿ ಒಂದು ಕಡೆಗೆ ನೋಡ್ಲಿಕ್ಕೆ ಸಿಗ್ತದೆ. ಈ ಇಂದ್ರಪ್ರಸ್ಥವೇ, ಈ ಧರ್ಮರಾಜ ಆಳಿದ ಇಂದ್ರಪ್ರಸ್ಥ, ಇಂದ್ರ ಆಳಿದ್ದು, ಇಂದ್ರ ಪಟ್ಟಾಭಿಷೇಕ ಮಾಡಿದ್ದು. ಇಂದ್ರನಿಗೆ ಬ್ರಹ್ಮದೇವರು ಬಂದು, ಪರಮಾತ್ಮ ಬಂದು ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಆಳಿಸಿದಂತಹ ಊರು. ಆದ್ದರಿಂದ ಇದಕ್ಕೆ ಇಂದ್ರಪ್ರಸ್ಥ ಅಂತ ಕರೀತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಂಥ ಇಂದ್ರಪ್ರಸ್ಥದಲ್ಲಿ ಸ್ವಯಂ ಧರ್ಮರಾಜ ಆಳಿದ್ದರ ಪ್ರಭಾವ ಇವತ್ತಿಗೂ ದೆಹಲಿ ಇದು ಇಂದ್ರಪ್ರಸ್ಥ. ಹಾಗಾಗಿ ಇಂದ್ರಪ್ರಸ್ಥದ ಮಹಿಮೆ ಅದು ಅಗಾಧವಾಗಿದೆ. ಅದು ಅಗಾಧವಾಗಿರತಕ್ಕಂತಹ ಆ ಭೂಮಿಯ ಗುಣವೇ ಹಾಗೆ. ಆಳ್ವಿಕೆಗೆ ಉತ್ತಮವಾದಂತಹ ಭೂಮಿ ಅದು. ಒಳ್ಳೆಯವರು ಆಳಬಹುದು, ಕೆಟ್ಟವರು ಆಳಬಹುದು, ಆದರೆ ಆಳ್ವಿಕೆಗೆ ಉತ್ತಮವಾದ ಭೂಮಿ ಅದು. ಯಾರು ಬರ್ತಾರೆ ಗೊತ್ತಿಲ್ಲ, ಅಂತೂ 215, 180, ಆದರೆ ಆಳುವವರು ಯಾರೇ ಇರಬಹುದು. ಆಳ್ವಿಕೆಗೆ ಭೂಮಿ ಅದು. ಆಳ್ವಿಕೆ ಅಂತನ್ನೋದೇನಿದೆ ನೋಡಿ, ಇದು ಬಹಳ ವಿಚಿತ್ರವಾಗಿರತಕ್ಕಂಥ, ಬಹಳ ವಿಚಿತ್ರವಾದದ್ದು. ಅದಕ್ಕೆ ಒಂದು ವಿಚಿತ್ರವಾಗಿರತಕ್ಕ ತೇಜಸ್ಸು, ವರ್ಚಸ್ಸು, ದರ್ಪ, ಪರ್ಸನಾಲಿಟಿ ಎಲ್ಲ ಬೇಕದಕ್ಕೆ. ಅವನು ಕೆಟ್ಟವನೇ ಇರಬಹುದು, ಒಳ್ಳೆಯವನೇ ಇರಬಹುದು, ಆದರೆ ಅದಕ್ಕಷ್ಟು ವ್ಯಕ್ತಿತ್ವ ಬೇಕು. ಅಷ್ಟೆಲ್ಲ ಇದ್ದಾಗ ಮಾತ್ರ ಆಳ್ವಿಕೆ ಆಗತ್ತೆ, ಇಲ್ಲದೇ ಇದ್ರೆ ಆಗುವುದಿಲ್ಲ, ಯಾರೇ ಇರಲಿ. ಆದ್ದರಿಂದ ಸ್ವಲ್ಪ ಸರ್ವಶಿಲ್ಪವಿದಸ್ತಥ ವಾಸಾಯ ಅಭ್ಯಾಗಮಂಸ್ತದ ಉದ್ಯಾನಾನ ಚರಮ್ಯಾಣಿ ನಗರಸ್ಯ ಸಮಂತತಃ ಆಮ್ರೈರಾಮ್ರಾತಕೈ ಎಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲೊಂದು ನಂದಿನಿ ಅಂತ ಮತ್ತೊಂದು ನದಿ, ಸಣ್ಣ ನದಿ. ಆ ನಂದಿನಿ ಅಂತನ್ನುವ ಇಂದ್ರಪ್ರಸ್ಥದ ನದಿ ಅದು ಸುತ್ತಲೂ, ಊರಿನ ಸುತ್ತಲೂ ಹರಿದಿದೆ. ಅಂಥ ನದಿ ನಿತ್ಯ ಮಾರ್ಯ ಜನೋಪೇತಂ, ಆರ್ಯ ಜನರು, ಒಳ್ಳೆ ಜನ
ಅಲ್ಲಿ ಯಾವಾಗಲೂ ವಾಸವಾಗಿದ್ದಾರೆ. ದ್ವೈಪಾಯನಂ ಪುರಸ್ಕೃತ್ಯ ಧೌಮ್ಯಸ್ಯಾಭಿಮತೆ ಸ್ಥಿತ ಔಪವಾಹ್ಯಾಗತೋ ರಾಜ ಕೇಶವೇನ ಸಹಾಭಿಭೂವು. ಕೃಷ್ಣ, ಧೌಮ್ಯ, ವೇದವ್ಯಾಸದೇವರು ಅವರನ್ನು ಮುಂದಕ್ಕೆ ಮಾಡಿಕೊಂಡು ಧರ್ಮರಾಜ ಪುರಪ್ರವೇಶವನ್ನು ಮಾಡ್ತಾನೆ. ಮೊದಲು ವೇದವ್ಯಾಸದೇವರು ಪುರಪ್ರವೇಶ, ಆಮೇಲೆ ಕೃಷ್ಣ, ಆಮೇಲೆ ತಾವು. ಪುರಪ್ರವೇಶವನ್ನು ಮಾಡಬೇಕಾದ್ರೆ ಮನೆ ಗೃಹ ಪ್ರವೇಶ, ಪುರಪ್ರವೇಶ ಮಾಡ್ಲಿಕ್ಕೆ ಆಗುವುದಿಲ್ಲ, ನಮಗೆ ಪುರಗಳಿರುವುದಿಲ್ಲ, ಸಣ್ಣ ಸಣ್ಣ ಪುರಗಳಿರ್ತದೆ, 10x10 ಪುರ ಇರ್ತದೆ. ಆ ಪುರಗಳಲ್ಲೇ ಪ್ರವೇಶ ಮಾಡಬೇಕಾದರೂ ಕೂಡ ಬ್ರಾಹ್ಮಣರ ಕಾಲು ಮೊದಲಿಗಿರಿಸಿ, ದೇವರ ಕಾಲು ಮೊದಲು ಇರಿಸಿ, ಶಾಸ್ತ್ರ ಗ್ರಂಥಗಳ ಕಾಲು ಮೊದಲು ಇರಿಸಿ, ಅವರ ಪಾದ ಪ್ರಕ್ಷೇಪ ಅಲ್ಲಾಗಬೇಕು. ಆಮೇಲೆ ನಾವು ಕಾಲಿಡಬೇಕು. ನಾವೇ ಧುತ್ ಅಂತ ಕಾಲಿಡೋದಲ್ಲ. ಕೆಲವರಿಗೆ ನಾನು ಒಬ್ಬರಿಗೆ ಹೇಳಿದೆ, ಬ್ರಾಹ್ಮಣರೆಲ್ಲ ಮೊದಲು ಬರಲಿ. ಬ್ರಾಹ್ಮಣರು ಬರೋದಕ್ಕೆ ಮುಹೂರ್ತ ಬೇಕೇನು? ಅಲ್ಲ, ನಾವು ಬರೋದಕ್ಕೆ ಮುಹೂರ್ತ, ಆದ್ರೆ ನಾವೇ ಪ್ರವೇಶ ಮಾಡ್ತೀವಿ. ನಾವು ಪ್ರವೇಶ ಮಾಡಿದ್ಮೇಲೆ ನಮ್ಮ ಹಿಂದಿನಿಂದ ಬ್ರಾಹ್ಮಣರು ಬರಲಿ. ಅಲ್ಲ, ದ್ವೈಪಾಯನಂ ಪುರಸ್ಕೃತ್ಯ ವೇದವ್ಯಾಸದೇವರನ್ನು ಮುಂದಕ್ಕೆ ಮಾಡಿಕೊಂಡು ಪ್ರವೇಶ ಮಾಡಿದ್ರು. ಆದ್ದರಿಂದ ಹಾಗೆ ಪ್ರವೇಶದ ಕ್ರಮ. ಕೆಲವರಿಗೆ ತಮ್ಮ ತಲೆಯಲ್ಲಿ ಏನಿರುತ್ತೋ ಅದೇ ಧರ್ಮಶಾಸ್ತ್ರ ಆಗತಕ್ಕದ್ದು. ನಮ್ಮಲ್ಲೆಲ್ಲ ಈ ತರಹ ಸಂಪ್ರದಾಯ, ನಾವು ಹೀಗೆ ಮಾಡ್ತೀವಿ. ಹಾಗಲ್ಲ, ಮಹಾಭಾರತ ಏನ್ ಹೇಳ್ತದೆ, ಭಾಗವತ ಏನ್ ಹೇಳ್ತದೆ, ಧರ್ಮಶಾಸ್ತ್ರ ಏನ್ ಹೇಳ್ತದೆ, ಅದನ್ನ ಕೇಳ್ಬೇಕು, ಅದನ್ನ ಮಾಡ್ಬೇಕು, ಅದನ್ನ ನಾವು ಅನುಷ್ಠಾನ ಮಾಡ್ಬೇಕು. ಅದರಿಂದ ನಮಗೆ ಹಿತ. ನಮ್ ತಲೆಗೆ ಬಂದದ್ದನ್ನೇ ನಾವು ಮಾಡ್ತಾ ಇರೋದಾದ್ರೆ ಶಾಸ್ತ್ರ ಯಾಕೆ ಕೇಳ್ಬೇಕು? ಅಲ್ಲ. ಆದ್ದರಿಂದ ದ್ವೈಪಾಯನಂ ಪುರಸ್ಕೃತ ಧೌಮ್ಯಸ್ಯಾಭಿಮತೆ ಸ್ಥಿತ ಭ್ರಾತೃಭಿಸ್ಸಹಿತೋ ರಾಜ ರಾಜಮಾರ್ಗಂ ಅತಿಥ್ಯ ಚ ಔಪವಾಹ್ಯಾಗತೋ ರಾಜ ಕೇಶವೇನ ಸಹಾಭಿಭೂ. ಪರಮಾತ್ಮನ ಜೊತೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಮನೆಗೆ 32 ದ್ವಾರಗಳು. ಜಯೇತಿ ಬ್ರಾಹ್ಮಣಗಿರ ಶ್ರೂಯಂತೆ ಚ, ಸತ್ಯಾತ್ಮತೀರ್ಥರಿಗೆ ಜಯವಾಗಲಿ ಅಂತಂತೇವೆ. ಇದು ಅನ್ಬೇಕು. ಈ ಬ್ರಾಹ್ಮಣರ ಈ ವಿಧವಾಗಿರತಕ್ಕಂತಹ, ಇದು ಚಿಕ್ಕವರಾಗಿದ್ರೆ ಆಶೀರ್ವಾದ, ದೊಡ್ಡವರಾಗಿದ್ರೆ ಅಂದ್ರೆ ದೊಡ್ಡವರು ಅನ್ನುವುದಾಗಿದ್ರೆ ಅದು ಆಶೀರ್ವಾದ, ಚಿಕ್ಕವರು ಅಂತ ಇದ್ರೆ ಅದು ಹಾರೈಕೆ. ಆದರೆ ಆ ಜಯಘೋಷ ಅವಶ್ಯವಾಗಿ ಬೇಕು. ನಿತ್ಯ ಪರಮಾತ್ಮನಿಗೆ ಊಟಕ್ಕೆ ಕೂಡಿಸ್ತೇವೆ, ಭಗವಂತನಿಗೆ ಭೋಜನಕ್ಕೆ ನಾವು ನೈವೇದ್ಯಕ್ಕೆ ಕರಿತೇವೆ. ನೈವೇದ್ಯಕ್ಕೆ ಕರೆಯುವಾಗ ಪರಮಾತ್ಮನನ್ನ ಸುಮ್ಮನೆ ಎಲೆ ಹಾಕೋದು, ಪರಿಶೇಚನ ಮಾಡಿ ಊಟಕ್ಕೆ ಹಾಕೋದಲ್ಲ. ಪರಮಾತ್ಮನಿಗೆ ಒಂದು ಪ್ರತ್ಯೇಕವಾಗಿರತಕ್ಕಂತಹ ನೈವೇದ್ಯ ಕ್ರಮವಿದೆ. ಒಂದು ದೊಡ್ಡದಾದಂತಹ ಸ್ವರ್ಣಮಯವಾದಂತಹ ಭಿತ್ತಿಗಳ ಮಧ್ಯದಲ್ಲಿರುವಂತಹ ಒಂದು ದೊಡ್ಡ ಸಭಾಂಗಣದಲ್ಲಿ ಒಂದು ಪೀಠ, ವೇದಿಕೆ, ದೊಡ್ಡ ವೇದಿಕೆ ಇದೆ. ಆ ವೇದಿಕೆಯ ಮೇಲೆ ಅದು ರತ್ನ ಖಚಿತವಾದದ್ದು. ವೈಡೂರ್ಯ, ಪಚ್ಚೆ, ಮುತ್ತು ಇವುಗಳಿಂದ ಮಾಡಿದಂತಹ ಸೋಪಾನ, 6 ಸೋಪಾನಗಳು. ಆ 6 ಸೋಪಾನಗಳ ಮೇಲೆ ಹೆಜ್ಜೆ ಇಟ್ಟು ಪರಮಾತ್ಮ ಬರಬೇಕು. ಬರುವುದಕ್ಕೆ ಮೊದಲು ಪರಮಾತ್ಮ ಒಂದು ಕಡೆಗೆ ಕೂತಿರ್ತಾನೆ. ನಾವು ಅವನನ್ನ ರತ್ನಮಯ ಪೀಠದಲ್ಲಿ ಕೂಡಿಸಿರ್ತೇವೆ. ಅವನನ್ನ ನಾವು ಕರಿಬೇಕು, ಅವನನ್ನ ಕೈ ಕೊಟ್ಟು ಕರಿಬೇಕು. ಪರಮಾತ್ಮ ಬಾ ನೀನು. ಇದೆಲ್ಲ ಮಾನಸಿಕವಾಗಿ. ಪರಮಾತ್ಮ ಕೈ ಕೊಡ್ತಾನೆ ಅಂತ ತಿಳಿಬೇಡಿ. ಯಾದವಾರರಿಗೆ ಕೊಟ್ಟ, ಪರಮಾತ್ಮನಿಗೆ ಕೈ ಕೊಡಬೇಕು. ಭಗವಂತ ಹಸ್ತಲಾಘವವನ್ನು ಕೊಡ್ತಾನೆ. ಆ ಭಗವಂತನ ಸಚ್ಚಿದಾನಂದ ವಿಗ್ರಹದ ಆ ಕೈಗಳನ್ನು ಹಿಡಿದು ಅವನನ್ನು ಕರಿತರಬೇಕು. ಕರಿತಾ ಇರುವಾಗ ಅಲ್ಲಿ ಜಯಘೋಷವನ್ನು ಮಾಡಬೇಕು. ನಾವು ಎಲ್ಲ ಜಯಘೋಷವನ್ನು ಮಾಡ್ತಾ, ಅಪ್ಸರೆಯರು, ಗಂಧರ್ವರು ನೃತ್ಯವನ್ನ, ಗಾನವನ್ನ ಮಾಡ್ತಾ, ವಾದ್ಯಗಳನ್ನು ಬಾರಿಸ್ತಾ ಸ್ವಾಗತವನ್ನು ಮಾಡ್ತಾ ಇರ್ತಾರೆ ಪರಮಾತ್ಮನಿಗೆ. ಆ ಸಂದರ್ಭದಲ್ಲಿ ಪರಮಾತ್ಮನನ್ನ ಕರೆತರೆದು ಊಟಕ್ಕೆ ಕೂಡಿಸ್ಬೇಕು. ಇಷ್ಟು ವೈಭವದಿಂದ ಪರಮಾತ್ಮನಿಗೆ ಭೋಜನ ಮಾಡಿಸಬೇಕು ಅಂತಿದೆ, ಭಗವಂತನ ನೈವೇದ್ಯ ಮಾಡಬೇಕು ಅಂತಿದೆ. ಅದೆಲ್ಲ ಇಟ್ಟು ಸುಮ್ಮನೆನೋ ಒಂದು ತಟ್ಟೆಯಲ್ಲಿ ಒಂದು ಸಣ್ಣ ಒಂದು ಕಡೆಗೆಲ್ಲ ಒಂದು ಅನ್ನ ಇಟ್ಟು ಗಸಕ್ಕಂತ ಒಂದು ನೀರು ತಿರುವಿದಿ, ಅಲ್ಲೊಂದೇನೋ 4 ಕೈ ಹೀಗೀಗೇನೋ ಮಾಡಿದ್ವಿ. ಅದು ಬರ್ತಿರುವುದಿಲ್ಲ, ಅವಸರ ಬೇರೆ ಇರ್ತದೆ, ಎಲ್ಲ ತಪ್ಪಿ ಬಿಡ್ತದೆ. ಅಂತೂ ಅದನ್ನ ನೈವೇದ್ಯ ಅಂತ ಹೇಳಿ ಮಾಡಿದ್ರಲ್ಲ, ಒಳ್ಳೆ ಭಾವಪೂರ್ಣವಾಗಿ ಮಾಡಬೇಕು. ಅಲ್ಲಿ ಜಯಘೋಷ ಇದೆ. ಯಾಕೆ ಹೇಳಿಕ್ ಬಂದೆ ಅಂದ್ರೆ, ಜಯಘೋಷ ಇದೆ. ಪರಮಾತ್ಮನಿಗೆ ಜಯಘೋಷವಾಗುವುದು ಅಂದ್ರೆ ಪರಮಾತ್ಮನಿಗೆ ಆಶೀರ್ವಾದ ಮಾಡೋದೇನು ನಾವು ಅಲ್ಲ, ನಾವು ಹಾರೈಸು. ನಿನ್ನ ಜಯವನ್ನು ನಮಗೆ ಪ್ರಕಾಶನಗೊಳಿಸು ಅಂತ ಕೇಳಿಕೊಳ್ಳೋದು, ಶ್ರುತಿಗೀತೆಯಲ್ಲಿ ಹೇಳಿದಂತೆ. ಹಾಗೆ ಇಲ್ಲೂ ಕೂಡ ಜಯಘೋಷವನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ. ಆ ಉತ್ತಮವಾದ ಮನೆಯಲ್ಲಿ ಪ್ರವೇಶ ಮಾಡ್ತಾರೆ. ಪೂಜೆಯಾಮಾಸ ವಿಪ್ರೇಂದ್ರಾನ್ ಕೇಶವೇನ ಮಹಾತ್ಮನ. ವೇದವ್ಯಾಸದೇವರನ್ನು ಕೂಡಿಸಿ, ಎಲ್ಲ ಬ್ರಾಹ್ಮಣರನ್ನು ಕೂಡಿಸಿ ಎಲ್ಲರನ್ನು ಪೂಜೆ ಮಾಡ್ತಾನೆ. ಪ್ರವೇಶ ಮಾಡಿದ್ದೇ ತಡ ಮೊದಲಿಗೆ ಪರಮಾತ್ಮನ, ಬ್ರಾಹ್ಮಣರಿಗೆ ಪೂಜೆ, ಸತ್ಕಾರ, ಗೌರವ, ದಕ್ಷಿಣೆ, ನಮಸ್ಕಾರ, ಪಾದಪೂಜೆ ಎಲ್ಲ ಮಾಡಿ ಸತ್ಕಾರ ಮಾಡಿದ. ಕೃಷ್ಣ ಅವರೆಲ್ಲ ಬ್ರಾಹ್ಮಣರಿಗೆ ಪಾದಪೂಜೆ ಮಾಡುವುದಕ್ಕೆ ನೀರು ತಂದು ಕೊಡ್ತಾ ಇದ್ದ.
ಹೂಗಳನ್ನ ತಂದು ಕೊಡ್ತಾ ಇದ್ದ, ಹಣ್ಣುಗಳನ್ನು ಇಡ್ತಾ ಇದ್ದ. ಅವನ ಸಹಕಾರದಿಂದ ಈ ಎಲ್ಲ ಬ್ರಾಹ್ಮಣರ ಪೂಜೆ. ಯಾಕೆ? ಸೋದರತ್ತೆ ಮಗ ಅವನು, ಸೋದರ ಮಾವನ ಮಗ ಅವನು. ಆದ್ರಿಂದ ಸೋದರ ಮಾವನ ಮಗ ಅವನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರಬೇಕು. ಕೃಷ್ಣ ನೀನ್ ಬಾ, ನಮ್ಮ ಮನೆಯಲ್ಲಿ ವಾಸ್ತುಶಾಂತಿ ಇದೆ, ನೀನು ಮೊದಲೇ 8 ದಿವಸ ಬಂದಿರು, ಎಲ್ಲ ವ್ಯವಸ್ಥೆ ಆಗಬೇಕು. ಆಯ್ತು ಅಂತ ಬಂದಿದ್ದ. ಅಲ್ಲಿ ನೀರು ತುಂಬು, ಇಲ್ಲಿ ಪಲ್ಯಕಾಯಿ ಹೆಚ್ಚು, ಅಲ್ಲಿ ಗೋಡೌನ್ ವ್ಯವಸ್ಥೆ ಮಾಡು, ಹಾಲು ನೀರು ಕಾಯಿಸು ಇತ್ಯಾದಿ. ಏನ್ ಪರಮಾತ್ಮ 14 ಲೋಕಗಳ ನಾಳುವ ಧಾತ, ಪಾಂಡವರ ಮನೆ ದೂತ, ಭಗವಂತನ ಕೇಶವೇನ ಮಹಾತ್ಮನ ಸರ್ವಸ್ವಾಮಿಯಾದ ಪರಮಾತ್ಮ ಈ ಎಲ್ಲ ಬ್ರಾಹ್ಮಣರ ಪೂಜೆಯನ್ನು ಮಾಡುವುದಕ್ಕೆ ಇವರಿಗೆ ಸಹಕಾರವನ್ನು ಮಾಡ್ತಾನೆ. ತತಸ್ತು ರಾಷ್ಟ್ರಂ ನಗರಂ ನರನಾರೀಗಣಾಯುತಂ ಗೋಧನೈಶ್ಚ ಸಮಾಕೀರ್ಣಂ ಸಸ್ಯೈಲ ವೃದ್ಧಿಂ ತದಾಗಮತ ತತಸ್ತು ವಿಶ್ವಕರ್ಮಾಣಂ ಪೂಜಯಿತ್ವಾ ವಿಸರ್ಜ್ಯ ಚ. ಆಮೇಲೆ ವಿಶ್ವಕರ್ಮನಿಗೆ, ಆರ್ಕಿಟೆಕ್ಟ್ ಇಂಜಿನಿಯರ್, ಅವನಿಗೆ ಸತ್ಕಾರವನ್ನು ಮಾಡ್ತಾರೆ, ಚೆನ್ನಾಗಿ ಪೂಜೆ ಮಾಡ್ತಾರೆ. ಇಂಥ ಉಪಕಾರ ಮಾಡಿದೀಯಪ್ಪ, ಎಷ್ಟು ಶ್ರೇಷ್ಠವಾದ ಕೆಲಸವನ್ನು ಮಾಡಿದಿ ಅಂತ ಹೇಳಿ ಅವನಿಗೆ ಸತ್ಕಾರ ಮಾಡಿ ದ್ವೈಪಾಯನಂಚ ಸಂಪೂಜ್ಯ. ಆಮೇಲೆ ಕೃಷ್ಣ ಹೋಗಿ ಬರ್ತೇನೆ ಅಂತ ಹೇಳಿದ. ಇದು 1 ವರ್ಷಗಳ ಕಾಲ ಅಲ್ಲೇ ಇದ್ದಾನೆ. ವರ್ಷ ವಾಸ ಮಾಡಿ ಅಲ್ಲೆಲ್ಲ ಸುಖವಾಗಿ ಇದ್ದ ಮೇಲೆ, ಎಲ್ಲ ಆದ ಮೇಲೆ ಪರಮಾತ್ಮ ಹೊರಟ. ನಾನು ಹೋಗಿ ಬರ್ತೇನೆ. ಹಾಗಾದರೆ ಬಹಳ ದಿವಸವಾಯ್ತು. ಬಹಳ ದಿವಸವಾಯ್ತು ಅಂದ್ರೆ ಎಷ್ಟು ದಿವಸ ಆಯ್ತು ಗೊತ್ತೇನೀಗ? 2.5-3 ವರ್ಷ ಆಗೋಯ್ತೀಗ. ಕೃಷ್ಣ ಬಂದು ದ್ರೌಪದಿ ಸ್ವಯಂವರವಾದ ಮೇಲೆ ಮನೆಗೆ ಹೋದ. ವಿವಾಹದ ಸಂದರ್ಭದಲ್ಲಿ ಬಂದ. ವಿವಾಹದ ಸಂದರ್ಭದಲ್ಲಿ ಬಂದವನು ಪಾಂಚಾಲ ದೇಶದಲ್ಲೇನೆ ಇದ್ದು ಬಿಟ್ಟ ಪಾಂಡವರ ಜೊತೆಗೆ 1 ವರ್ಷ. ಆಮೇಲೆ ಇಲ್ಲಿ ಬಂದ. ಇಲ್ಲಿ ಬಂದು ಇಲ್ಲಿ ಸುಮಾರು 1 ವರ್ಷದವರೆಗೆ ಇದ್ದ. ಹಾಗಾಗಿ 2 ವರ್ಷಗಳವರೆಗೆ, ಹೆಚ್ಚು ಕಡಿಮೆ 2-2.5 ವರ್ಷಗಳವರೆಗೆ ಕೃಷ್ಣ ಇಲ್ಲಿ ವಾಸವಾಗಿದ್ದ. ಆಯ್ತು. ಕರ್ತವ್ಯಂ ಕಾರಯಸ್ವ ಭವಾನ್ಹಿನಃ ಯದಿಷ್ಟಂ ಅನುಮಂತವ್ಯಂ ಪಾಂಡವಾನಂ ತ್ವಯಾನಘ. ಪರಮಾತ್ಮ ಅಂತಾನೆ, ನಾನು ತ್ವತ್ಪ್ರಭಾವಾನ್ ಮಹಾರಾಜ್ಯಂ ಸಂಪ್ರಾಪ್ತಂ ಗಂತು ಕಾಮಂ ಕೃತಕ್ಷಣಂ ತವ ಪ್ರಸಾದಾದ್ ವಾರ್ಷ್ಣೇಯ ರಾಜ್ಯಂ ಪ್ರಾಪ್ತಂ ಮಯಾನಘ. ಭಗವನ್, ನಿನ್ನ ಅನುಗ್ರಹದಿಂದ ನಮಗೆ ಈ ರಾಜ್ಯ ಸಿಕ್ಕಿತು. ನಿನ್ನ ಅನುಗ್ರಹವಿದ್ದಿದ್ದಿಲ್ಲ ಅಂದರೆ ರಾಜ್ಯ ಸರ್ವಥಾ ನಮಗೆ ಲಭ್ಯವಾಗ್ತಾ ಇರಲಿಲ್ಲ. ತವೈವತು ಪ್ರಸಾದೇನ ರಾಜ್ಯಸ್ಥಾಶ್ಚ ಭವಾಮಹೆ. ನಿನ್ನದೇ ಅನುಗ್ರಹ ಕೇವಲ, ಅದರಿಂದ ನಾವು ರಾಜ್ಯದಲ್ಲಿ ಇರುವವರಾಗಿದ್ದೇವೆ. ಗತಿಸ್ತ್ವಮಾಪತ್ಕಾಲೇಪಿ ಪಾಂಡವಾನಂಚ ಮಾಧವ. ನೀನು ನಮಗೆ ಗತಿ, ಆಪತ್ಕಾಲದಲ್ಲಿ ನೀನು ನಮಗೆ ಗತಿ. ಎಲ್ಲ ಯಾದವರಿಗೆ, ಎಲ್ಲ ಪಾಂಡವರಿಗೆ ನೀನೇ ಗತಿ. ಯದಿಷ್ಟಂ ಜ್ಞಾತ್ವಾದ ಕೃತ್ಯಂ ಕರ್ತವ್ಯಂ ಕಾರಯಸ್ವ ಭವಾನ್ನಿನಃ. ನಾವು ಮಾಡಬೇಕಾದದ್ದನ್ನೆಲ್ಲವನ್ನ ನೀನು ಮಾಡಿಸು ನಮ್ಮಿಂದ. ನಾವೇನೋ ಅನ್ಕೋತೇವೆ, ಏನೋ ಮಾಡ್ತೇವೆ, ಮಾಡುವುದು ಸರಿಯಾಗಿ ಮಾಡುವುದಿಲ್ಲ, ತಪ್ಪು ಮಾಡ್ತೇವೆ. ಅದನ್ನ ನೀನು ನಮ್ಮಿಂದ ತಿದ್ದಿ ನಮ್ಮನ್ನು ಸರಿ ಮಾಡಿಸಬೇಕು. ಪರಮಾತ್ಮನಿಗೆ ಇಷ್ಟು ಹೇಳಿದರೆ ಭಗವಂತ ಏನಂತಾನೆ ಗೊತ್ತೇನು? ಭಗವಂತನ ಮಾತು ಎಷ್ಟು ಚೆನ್ನಾಗಿದೆ. ಸೌಜನ್ಯಪೂರ್ಣವಾದ ಮಾತಿದೆ, ಆದರೆ ಶಾಸ್ತ್ರನೂ ಸರಿಯಾಗಿದೆ, ಪೂರ್ಣ ಸರಿಯಾಗಿಲ್ಲ. ಪರಮಾತ್ಮ ನಮ್ಮನ್ನು ಮೋಸ ಮಾಡೋದಕ್ಕೆ ಹೀಗೆ ಹೇಳ್ತಾನೆ, ನೀನು ಮಾಡಿದ ಪುಣ್ಯಕ್ಕನುಗುಣವಾಗಿ ನಿನಗೆ ಫಲ ಕೊಟ್ಟೆ ಅಂತ ಪರಮಾತ್ಮ ಅಂದ. ಪುಣ್ಯ ಇದು ಸ್ವತಂತ್ರವಲ್ಲ, ಮಾಡಿದ ಕರ್ಮ ಇದು ಸ್ವತಂತ್ರವಲ್ಲ, ನಾವು ಮಾಡಿದ ತಪಸ್ಸು ಸಾಧನೆ ಇದೆಲ್ಲ ಸ್ವತಂತ್ರವಲ್ಲ. ಇದು ಯಾವುದೂ ನಮಗೆ ಫಲವನ್ನು ಕೊಡಲೇಬೇಕು ಅಂತ ಅಗತ್ಯವಿಲ್ಲ. ಭಗವಂತ ಫಲವನ್ನು ಕೊಡಬೇಕಾದವನು. ಅವನಿಚ್ಛೆ ಬಂತೋ ನಮಗೆ ಫಲ ಸಿಗತ್ತೆ. ಅವನಿಚ್ಛೆ ಬರದೇ ಇದ್ರೆ ನಾವು ಎಷ್ಟು ಪುಣ್ಯವನ್ನು ಮಾಡಿಯೂ ನಮಗೆ ಸಿಗುವುದಿಲ್ಲ. ಕೇವಲ ಭಗವಂತನ ದಯೆ. ನಾನು ಹೇಳುವುದುಂಟು, ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ನೀ ದಯಾಪರನೋ ನಿನ್ನವರ ಸಾಧನವೋ. ಆದರೆ ಶಾಸ್ತ್ರ ನಿರ್ಣಯ ಮಾಡಿದೆ ನೀನೇ ದಯಾಪರ. ನಮ್ಮ ಸಾಧನಗಳೇನಿವೆ ನೋಡಿ, ಯಾರೇ ಇರಲಿ, ಅದು ಬ್ರಹ್ಮದೇವರೇ ಆಗಿರಬಹುದು ಅಥವಾ ತೃಣಜೀವರೇ ಆಗಿರಬಹುದು, ಅವರವರ ಸಾಧನಗಳೆಲ್ಲ ಅಪ್ರಯೋಜಕ. ನಾವು ಗಾಯತ್ರಿ ಮಂತ್ರ ಮಾಡಿದೆ, ನರಸಿಂಹ ಮಂತ್ರ ಮಾಡಿದೆ, ವಿಷ್ಣು ಸಹಸ್ರನಾಮ ಅಂದೆ, ಆ ಜಪ ಈ ಜಪ, ಆ ಹೋಮ ಈ ಹೋಮ, ಆ ದಾನ ಈ ದಾನ, ಇಂಥ ತೀರ್ಥಕ್ಷೇತ್ರ ಆ ಯಾಜ್ಞ, ಏನ್ ದಾನ ಕೊಟ್ರೇನು? ಇಂಥ ಯಜ್ಞಕ್ಕಿಷ್ಟು ಫಲ ಅಂತ ಹೇಳಿದವರು ಯಾರು? ದೇವರಲ್ವೇ? ಅದು ದೇವರ ದಯೆ ಅಲ್ಲ. ದೇವರಿಗೇನು ಲಾಭವಿದೆಯೇ? ಈ ಯಜ್ಞವನ್ನು ಮಾಡುವುದರಿಂದ ಪರಮಾತ್ಮನಿಗೇನಾದರೂ ಅವನಿಗೇನಾದರೂ ಹಿಸ್ಸಾ ಸಿಕ್ಕಿತಾ? ಅವನಿಗೇನಾದರೂ ಲಾಭವಾಯಿತೋ? ಇಲ್ಲ. ಆದರೂ ಪರಮಾತ್ಮ ಫಲ ಕೊಡ್ತಾನೋ? ಹಾಗಾದ್ರೆ ಪರಮಾತ್ಮ ಸ್ವಂತ ತನಗೆ ಯಾವ ಲಾಭವಾಗದಿದ್ದರೂ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತಂದ್ರೆ ಇದು ಪರಮಾತ್ಮನ ಅನುಗ್ರಹವಲ್ಲದೆ ಇನ್ನೇನು? ಕೇವಲ ಭಗವಂತನ ದಯೆ. ಭಗವಂತನ ದಯೆ ಬಿಟ್ಟು ನಮ್ಮ ಸಾಧನೆಗಳಿಂದ ಆಗತಕ್ಕದ್ದಲ್ಲ, ಅಲ್ಲ ಅಲ್ಲ, ಸುತರಾಮ್ ಅಲ್ಲ. ಇದನ್ನ ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಿ. ಯಾರಿಗಾದ್ರೂ ಹೇಳುವಾಗ ಇಂತಿಂಥದ್ದು ಮಾಡಿದೆ ಆದ್ದರಿಂದ ಸಿಕ್ಕಿತು ಆಯಿತು ಕೆಲಸ ಅಂತ ಅನಬೇಡಿ. ಆಗುವುದಿಲ್ಲ. ದೇವರ ದಯೆಯಿಂದ ಆಗುವುದು, ಗುರುಗಳ ಅನುಗ್ರಹದಿಂದ ಆಗುವುದು.
ಆ ಮಾತನ್ನು ಹೇಳ್ತಾನೆ. ಆದರೆ ತ್ವತ್ಪ್ರಸಾದೇನಂತ ಧರ್ಮರಾಜ ಹೇಳಿದರೆ ಕೃಷ್ಣ ಅವರಿಗೆ ಸ್ವಲ್ಪ ಮಾತು ತಿದ್ದಿ ಹೇಳಿ ಮೋಸ ಮಾಡಿಬಿಡ್ತಾನೆ. ಪರಮಾತ್ಮನಿಗೆ ಏನಿದೆ ಅಂದ್ರೆ ಶುದ್ಧ ಜ್ಞಾನ ಜ್ಞಾನವಂತರಿಗೆ ಮಾತ್ರ ಬರಬೇಕು. ಜ್ಞಾನವನ್ನ ಅತ್ಯಂತ ಶ್ರಮದಿಂದ ಗಳಿಸಿದವರಿಗೆ ಸಿಗಬೇಕು. ಹಗುರಾಗಿ ಎಂದೆಂದಿಗೂ ಸಿಗತಕ್ಕದ್ದಲ್ಲ ಜ್ಞಾನ. ಸಿಗುವುದಿಲ್ಲ ಜ್ಞಾನ ಸಿಗುವುದಿಲ್ಲ. ಎಲ್ಲ ಸಿಗುತ್ತೆ, ಜ್ಞಾನ ಒಂದು ಬಿಟ್ಟು ಎಲ್ಲ ಸಿಗುತ್ತದೆ. ಭಾರಿ ವಿಚಿತ್ರ. ಪರಮಾತ್ಮ ಒಂದು ಮಾತಿನಲ್ಲಿ ಮೋಸ ಮಾಡಿಬಿಟ್ಟು ಅವನು ಹೇಳ್ದ, ತ್ವತ್ಪ್ರಭಾವಾನ್ ಮಹಾರಾಜ್ಯಂ ಪ್ರಾಪ್ತಂ ಸಂಪ್ರಾಪ್ತಂ ಹಿ ಸ್ವಧರ್ಮತಃ. ನಿನ್ನ ಪ್ರಭಾವ, ನಿನ್ನ ಧರ್ಮ, ನಿನ್ನ ಪುಣ್ಯದಿಂದ ನಿನಗೆ ಸಿಕ್ಕಿತು. ನಮ್ಮಂಥ ಪೆದ್ದುಗಳಾಗಿದ್ರೆ ಹೋಹೋ ನಮ್ಮ ಸಾಮರ್ಥ್ಯದಿಂದ ನಮ್ಮ ಪುಣ್ಯದಿಂದ ಸಿಕ್ಕಿತು ಅಂತ ತಿಳಿಯೋರು. ಹಾಗೆ ಎಂದೆಂದಿಗೂ ತಿಳಿಯತಕ್ಕದ್ದಲ್ಲ. ನಿಜ, ನಮ್ಮ ಪುಣ್ಯ ಇಲ್ಲ ಅಂತಲ್ಲ, ನಮ್ಮ ಪುಣ್ಯ ವ್ಯರ್ಥ ಅಂತ ನಾನು ಹೇಳುವುದಿಲ್ಲ. ಆದರೆ ಆ ನಮ್ಮ ಪುಣ್ಯಕ್ಕೆ ಅಂಥ ಫಲವನ್ನು ಕೊಡುವ ಸಾಮರ್ಥ್ಯ ಬಂದದ್ದೇ ದೇವರಿಂದ ಅಂದಮೇಲೆ ದೇವರ ದಯೆಯೇ ಪ್ರಧಾನ ಸರ್ವತೋಪಿ ಪ್ರಧಾನ, ಮತ್ತೊಂದಲ್ಲ. ಆದ್ದರಿಂದ ಪಿತೃಪೈತಾಮಹಂ ರಾಜ್ಯಂ ಕಥಂ ನ ಸ್ಯಾತ್ ತವ ಪ್ರಭೋ ದಾರ್ತರಾಷ್ಟ್ರ ದುರಾಚಾರ ಕಿಂಕರಿಷ್ಯಂತಿ ಪಾಂಡವಾನ್. ಸುಖವಾಗಿ ನೀನು ಪಾಲನ ಮಾಡು, ಭೂಮಿಯನ್ನ ರಾಜ್ಯವನ್ನಾಳು, ಸಮಗ್ರ ಸೌಖ್ಯವನ್ನ ನೀನು ಎಲ್ಲವನ್ನು ಭೋಗ ಮಾಡು, ಚಾತುರ್ವರ್ಣವನ್ನು ಚೆನ್ನಾಗಿ ರಕ್ಷಣೆ ಮಾಡು, ಬ್ರಾಹ್ಮಣರನ್ನು ನೀನು ಭರಣ ಮಾಡು. ಅದ್ದೀವ ನಾರದ ಶ್ರೀಮಾನ್ ಆಗಮಿಷ್ಯತಿ ಸತ್ವರಃ. ನಾನು ಈಚೆ ಹೋಗ್ತೀನಿ, ಹೋದ ತಕ್ಷಣ ನಾರದರು ಬರ್ತಾರೆ. ಸರ್ವಜ್ಞನಾದ ತ್ರಿಕಾಲಜ್ಞನಾದ ಪರಮಾತ್ಮನಿಗೆ, ಸರ್ವ ಪ್ರೇರಕನಾದ ಪರಮಾತ್ಮನಿಗೆ ನಾರದರು ಬರುವುದು ಗೊತ್ತಿಲ್ಲೇನು? ಪರಮಾತ್ಮನಿಗೆ ಗೊತ್ತಿದೆ. ಆ ಮಾತನ್ನು ಪರಮಾತ್ಮ ಎತ್ತಿ ಹೇಳ್ತಾನೆ. ನಾರದರು ಬರ್ತಾರೆ, ನಾರದರು ಬಂದು ನಿಮಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಅವರೇನು ಉಪದೇಶ ಮಾಡ್ತಾರಲ್ಲ ಆ ಮಾತನ್ನು ನೀವು ಪೂರ್ಣವಾಗಿ ಅನ್ಕಂಡೀಷನಲಿ ನೀವು ಅದನ್ನ ಒಪ್ಪಿಕೊಳ್ಳಿ, ಅದರಂತೆ ಪಾಲನ ಮಾಡಿ, ಅದರಿಂದ ನಿಮ್ಮ ಶ್ರೇಯಸ್ಸು. ಪರಮಾತ್ಮ ಹೇಳ್ತಾನೆ, ಅದ್ಯೈವ ನಾರದ ಶ್ರೀಮಾನ್ ಆಗಮಿಷ್ಯತೆ ಸತ್ವರಃ ಆದತ್ಸ್ವ ತಸ್ಯ ವಾಕ್ಯಾನಿ ಶಾಸನಂ ಕುರುತಸ್ಯ ವೈ ಏವ ಮುಕ್ತ್ವಾ ತತಃ ಕುಂತೀಂ ಅಭಿವಾದ್ಯ ಜನಾರ್ದನಃ. ಪರಮಾತ್ಮ ಬಂದ. ಭಗವಂತನ ನಾಟಕವೇ ನಾಟಕ. ಅವತಾರ ಕಾಲದಲ್ಲಂತೂ ಅಖಂಡ ನಾಟಕ. ಬಹಳ ಕಷ್ಟವಾಗತ್ತೆ. ಜ್ಞಾನವಂತರಿಗೆ ಜ್ಞಾನ ಕೆಲವು ಸಲ ಮೇಲೆ ಕೆಳಗೆ ಆಗಿಬಿಡುತ್ತದೆ, ಸುತ್ತಿ ಬಿಡುತ್ತದೆ, ತಿರುವಿ ಬಿಡುತ್ತದೆ. ನಾರ್ಹಯಿತ್ಯಭಿಧಾತಂ ವೈ ತ್ವಾಮ ಕಿಂಚನ ಗೋಚರಂ. ಬಹಳ ಕಷ್ಟ ಇದೆ. ಭಗವಂತ ಇಷ್ಟು ಮೋಸ ಮಾಡ್ತಾನೆ. ಬಂದ ಎಲ್ಲರ ಜೊತೆಗೆ ಕೂಡಿ ಮಾತಾಡಿ ಆಡಿ ಆಶೀರ್ವಾದ ಅನುಗ್ರಹವನ್ನ ನೀನು ಮಾಡಿದ್ದಿ ಅಂತ ಹೇಳಿಸಿಕೊಂಡ. ನನ್ನ ಅನುಗ್ರಹವಲ್ಲ, ನಿಮ್ಮ ಪುಣ್ಯದಿಂದ ಸಿಕ್ಕಿತು ಅಂತಂದ. ಅವರಿಗೆ ಮೋಸವಾಯಿತು. ಈ ಕಡೆ ಬಂದ, ಕುಂತಿಗೆ ಕಾಲು ಹಿಡಿದ, ಗಟ್ಟಿಯ ಕಾಲು ಹಿಡಿದು ನಮಸ್ಕಾರ ಮಾಡಿದ. ಕುಂತಿಗೆ ಭಕ್ತಿ ತುಂಬಿತ್ತು. ಪರಮಾತ್ಮ ನೀನು ಸರ್ವಸ್ವಾಮಿ, ನೀನು ಜಗದೊಡೆಯ, ನಿನ್ನ ಅನುಗ್ರಹದಿಂದ ನಮಗೆಲ್ಲ ಆಪತ್ತು ಪರಿಹಾರವಾಯ್ತಪ್ಪ. ಜಾತುಷಂ ಗ್ರಹಮಾಸಾಧ್ಯ ಮಯ ಪ್ರಾಪ್ತಂ ಯದಾನಘ ಆರ್ಯೇಣ ಸಮಭಿಜ್ಞಾತಂ ತ್ವಯಾ ವೈ ಯದು ಪುಂಗವ ತ್ವಯಾ ನಾಥೇನ ಗೋವಿಂದ ದುಃಖಂ ತೀರಣಂ ಮಹತ್ತರಂ. ನೀನು ಸ್ವಾಮಿಯಾಗಿ ಇದ್ದದ್ದಕ್ಕಾಗಿ ನಮ್ಮ ಕಷ್ಟ ಪರಿಹಾರವಾಯಿತು. ಭಾಗವತ ಇದು ಭಕ್ತಿ ಪ್ರಚುರವಾದ ಗ್ರಂಥ, ನಿಜ. ಅಲ್ಲಿ ಭಗವಂತನ ಸ್ತುತಿ ಮಾಡಿದರೆ ಅದು ಸಹಜ, ಯಾಕೆ ಭಕ್ತಿ ಪ್ರಚುರ. ಮಹಾಭಾರತ ಇದು ಇತಿಹಾಸ ಗ್ರಂಥ. ಇಲ್ಲಿ ಕುಂತಿ ಕೃಷ್ಣನನ್ನ ಎಷ್ಟಾಗಿ ಹೊಗಳ್ತಾಳೆ ನೋಡಿ, ಎಷ್ಟು ಸ್ತೋತ್ರ ಮಾಡ್ತಾಳೆ. ತ್ವಯಾ ನಾಥೇನ ಗೋವಿಂದ ದುಃಖಂ ತೀರ್ಣಂ ಮಹತ್ತರಂ. ಪರಮಾತ್ಮ ನೀನು ನಮಗೆ ನಾಥನಾಗಿ ಸಿಕ್ಕದ್ದಕ್ಕೆ, ಜಗನ್ನಾಥ ನೀನು ನನ್ನ ಒಡೆಯನಾಗಿ ಸಿಕ್ಕದ್ದಕ್ಕಾಗಿ ನಮ್ಮ ಕಷ್ಟಗಳೆಲ್ಲ ಪಾರಾಯಿತು. ನಾವು ದಾಟಿ ಬಂದ್ವಿ, ಸುಖವಾಗಿ ನಮ್ಮ ಎಲ್ಲ ಚಿಂತೆಗಳೆಲ್ಲ ಪರಿಹಾರವಾಗಿ ಸುಖವಾಗಿ ಇದ್ದೇವೆ. ಸರ್ವದು ತ್ವಂಹಿ ನಾಥ ಸ್ವನಾಥಾನಾಂ ದರಿದ್ರಾಣಂ ವಿಶೇಷತೆ. ನೀನು ಅನಾಥರಿಗೆ ನಾಥ, ನೀನು ಅನಾಥರಿಗೆ ನಾಥ, ದರಿದ್ರರಿಗೆ ವಿಶೇಷವಾಗಿ ನಿನ್ನ ರಕ್ಷೆ. ನಿನ್ನ ರಕ್ಷೆ ದರಿದ್ರರಿಗೆ ಹೆಚ್ಚು. ಯಾರಿಗೆ ಭಕ್ತಿ ಬಿಟ್ಟು ಉಳಿದದ್ದೇನಿಲ್ಲ, ಜ್ಞಾನ ಭಕ್ತಿಗಳನ್ನು ಬಿಟ್ಟು ಇನ್ನೇನಿಲ್ಲ, ಅವರಿಗೆ ನಿನ್ನ ಕೃಪೆ ಹೆಚ್ಚು. ಒಬ್ಬ ಬಡವ ಮಗ ಇದ್ದಾನೆ, ಶ್ರೀಮಂತ ಮಗ ಇದ್ದಾನೆ, ಇಬ್ಬರು ಮಕ್ಕಳು. ಆದರೆ ಬಡ ಮಗನ ಮೇಲೆ ತಾಯಿಗೆ ಹೆಚ್ಚು ಅಭಿಮಾನ, ಅಕ್ಕರೆ. ಹಾಗೆ ಪರಮಾತ್ಮನಿಗೆ ಅಕಿಂಚನರ ಮೇಲೆ, ದರಿದ್ರರ ಮೇಲೆ, ಬಡವರ ಮೇಲೆ ಭಗವಂತನಿಗೆ ವಿಶೇಷ ಕರುಣೆ. ಶ್ರೀಮಂತರ ಮೇಲಲ್ಲ, ಐಶ್ವರ್ಯವಂತರ ಅವರಿಗೆ ಸೊಕ್ಕಿರತ್ರಿ. ಅವರು ದೇವರನ್ನು ನೋಡುವುದಿಲ್ಲ, ಅವರು ದೇವರನ್ನು ಮಾತಾಡಿಸುವುದಿಲ್ಲ. ಆದ್ದರಿಂದ ದೇವರಿಗೆ ಅವರ ಮೇಲೆ ಬಹಳ ಪ್ರೀತಿ ಇಲ್ಲ. ಯಾರು ಬಡವರೋ ಆ ಬಡವರ ಮೇಲೆ ಬಹಳ ಪ್ರೀತಿ. ಆದರೆ ಭಕ್ತಿ ಇರಬೇಕು. ಬರೀ ಬಡತನ ಇದ್ರಲ್ಲ, ಭಕ್ತಿ ಇದ್ದು ಬಡತನ ಇದ್ರೆ ದೇವರು ಹೆಚ್ಚು ಪ್ರೀತಿಯಲ್ಲಿ ಮಾಡ್ತಾನೆ.
ಬರೀ ಭಕ್ತಿ ಇದ್ರೂ ಸಾಕು, ಪ್ರೀತಿ ಮಾಡ್ತಾನೆ. ಆದರೆ ಬಡತನ ಇದ್ರೆ ಇನ್ನೂ ಹೆಚ್ಚು. ಬ್ರಹ್ಮದೇವರಿಗೆ ಬಡತನ ಇಲ್ಲ, ಬಹಳ ಶ್ರೀಮಂತಿಕೆ ಇದೆ, ಆದರೂ ಪರಮಾತ್ಮ ಅವರ ಮೇಲೆ ವಿಶೇಷ ಪ್ರೀತಿಯನ್ನು ಮಾಡ್ತಾನೆ, ಇಲ್ಲ ಅಂತೇನಲ್ಲ. ಸರ್ವ ದುಃಖಾನಿ ಶಾಮ್ಯಂತಿ ತವ ಸಂದರ್ಶನನ್ಮಮ. ನಿನ್ನ ದರ್ಶನವಾದರೆ ಸಾಕು ಕೃಷ್ಣ, ಒಂದು ಸಲ ನಿನ್ನ ದರ್ಶನವಾದರೆ ಸಾಕು, ನಮ್ಮೆಲ್ಲ ದುಃಖಗಳ ಪರಿಹಾರವಾಯಿತು, ಆನಂದವಾಗುತ್ತೆ. ಪರಮಾತ್ಮನನ್ನ ನಿತ್ಯದಲ್ಲಿ ಪೂಜೆ ಮಾಡುವಾಗ ಪೂಜಾ ಕಾಲದಲ್ಲಿ ಒಂದು ಮಾತು ಬರುತ್ತದೆ, ನಿಶೇಷ ದುಃಖ ಶಮನಂ ನಿತ್ಯಾನಂದಂ ಶುಚಿಸ್ಮಿತಂ. ನಿಶೇಷ ದುಃಖ ಶಮನಂ, ಎಲ್ಲ ದುಃಖಗಳನ್ನು ಕಳೆದು ಹಾಕುವ, ಕತ್ತರಿಸಿ ಹಾಕುವ, ಪರಿಹಾರ ಮಾಡುವಂತಹ ಉತ್ತಮವಾದ ನಿನ್ನ ದರ್ಶನ ಸ್ವಾಮಿ. ನಿನ್ನ ದರ್ಶನವನ್ನು ಕೊಟ್ಟು ನನ್ನ ಉದ್ಧಾರ ಮಾಡು. ಸ್ಮರಸ್ಮೈ ನಾನ್ ಮಹಾಪ್ರಜ್ಞ ತೇನ ಜೀವಂತಿ ಪಾಂಡವಾಹ. ಪರಮಾತ್ಮ ನೀನು ಇವರನ್ನು ನೆನೆ, ಪಾಂಡವರನ್ನ ಸ್ಮರಣೆ ಮಾಡಿದರೆ ಸಾಕು, ನಿನ್ನ ನೆನಪಿನಿಗೆ ನಾವು ವಿಷಯರಾದರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ. ಕರಿಷ್ಯಾಮೀತಿ ಚಾಮಂತ್ರ ಅಭಿವಾದ್ಯ ಪಿತೃಶ್ವಸಾಂ ಗಮನಾಯ ಮತಿಂ ಚಕ್ರೇ ವಾಸುದೇವ ಸಹಾನಗಃ. ಅವನು ಪರಮಾತ್ಮ ಹೊರಟ. ಪರಮಾತ್ಮ ಹೋಗುವಾಗ ಹೋಗಿ ಬಾ ಅಂತ ಅವನನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಭಗವಂತನ ವಿಯೋಗ ಅಂದ್ರೆ ಪಾಂಡವರಿಗೆ ಅತೀ ದುಃಖದ ವಿಯೋಗ. ತಮ್ಮ ಪ್ರಾಣವನ್ನೇ ಕಳಕೊಂಡಷ್ಟು ಅವರಿಗೆ ದುಃಖ. ಕೃಷ್ಣನನ್ನ ದೂರ ಕಳಿಸುವುದು ಅಂದ್ರೆ ಅಷ್ಟು ದುಃಖ. ನಮ್ಮ ಮನೆಗೆ ಬಂದು ಸತ್ಯಾತ್ಮ ತೀರ್ಥರನ್ನ ಕೊಟ್ಟು ಕಳಿಸ್ಬೇಕಾದ್ರೆ ಇಷ್ಟು ನಮಗೆ ಚಡಪಡಿಕೆ ಆಗತ್ತೆ. ಕೃಷ್ಣ ಜಗದೊಡೆಯ ಅನಂತ ಭಕ್ತಿಯನ್ನು ಮಾಡುವ ಭೀಮಾದಿಗಳಿಗೆ ಕೃಷ್ಣನನ್ನು ದೂರ ಅಗಲಿಸುವುದು ಅಂತಂದ್ರೆ ಎಷ್ಟು ಅವರಿಗೆ ಸಮಸ್ಯೆ, ಎಷ್ಟು ಅವರಿಗೆ ದುಃಖವಾಗಲಿಕ್ಕಿಲ್ಲ. ಅಷ್ಟು ದುಃಖದಿಂದ ಕೃಷ್ಣನನ್ನ ಕೊಟ್ಟು ಕಳಿಸಿದ್ರು. ಪರಮಾತ್ಮನನ್ನ ಕೊಟ್ಟು ಕಳಿಸಿ ಮನೆಗೆ ಬರ್ತಾರೆ. ಬರುವ ಸರಿಯಾದ ಹೊತ್ತಿಗೆ ನಾರದರು ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನಾರದರು ಬಂದರು. ಧೃತರಾಷ್ಟ್ರ ಅಭ್ಯನುಜ್ಞಾತಾ ಇಂದ್ರಪ್ರಸ್ಥಂ ಪ್ರವಿಶ್ಯ ತತ ರೇಮಿರೇ ಪುರುಷವ್ಯಾಘ್ರಾಹ ಕೃಷ್ಣಯ ಸಹ ಪಾಂಡವಾಹ. ಸುಖವಾಗಿದ್ದಾರೆ, ರಾಜ್ಯವನ್ನು ಆಳ್ತಾ ಇದ್ದಾರೆ, ಭೋಗಗಳನ್ನು ಮಾಡ್ತಾ ಇದ್ದಾರೆ. ಇದು ಊರು ಬಹಳ ಸುಂದರವಾಗಿದೆ. ಆ ಊರನ್ನು ನೋಡುವುದಕ್ಕೆ, ಪಾಂಡವರನ್ನ ಕಾಣುವುದಕ್ಕೆ, ಒಳ್ಳೆ ಮಾತುಗಳನ್ನು ಹೇಳುವುದಕ್ಕೆ, ಬ್ರಹ್ಮದೇವರು ಹೇಳಿ ಕಳಿಸಿಕೊಟ್ಟ ಮಾತುಗಳನ್ನು ಹೇಳುವುದಕ್ಕಾಗಿ ನಾರದರು ಬಂದಿದ್ದಾರೆ. ಅದು ಏನದು ಮಾತು? ಬಹಳ ನಿಗೂಢವಾಗಿದೆ, ಸ್ವಲ್ಪ ಹೊತ್ತು ಹೋಗುತ್ತೆ. ಪಥ ನಕ್ಷತ್ರ ಜುಷ್ಟೇಣ ಆಕಾಶಯಾನದಿಂದ ಬರ್ತಾ ಇದ್ದಾರೆ. ಸರ್ವ ವೇದಾಂತಕೋ ವಿಪ್ರಹ ಸರ್ವ ವೇದಾಂಗ ಪಾರಗಃ. ನಾರದರ ವರ್ಣನೆ ಇದೆ ಈ ಅಧ್ಯಾಯದಲ್ಲಿ. ವಿಶಿಷ್ಟವಾಗಿ ಸ್ತೋತ್ರವಿದೆ. ನಾರದರು ಎಂಥವರು, ಎಂಥ ಮಹಾನುಭಾವರು. ನಾರದರು ಅಂದರೆ ಸಾಮಾನ್ಯವಾಗಿ ಇವತ್ತಿನ ಈ ಸಿನಿಮಾ ನಾಟಕಗಳನ್ನು ನೋಡಿ ಅಥವಾ ಪುರಾಣದ ಅರ್ಧಬರ್ಧ ಮಾತುಗಳನ್ನು ಕೇಳಿದ ಜನರ ದೃಷ್ಟಿಯೊಳಗೆ ಏನಾಗಿದೆ ಅಂದ್ರೆ ಚಾಡಿ ಹೇಳುವವರು, ಜಗಳ ಹಚ್ಚುವವರು ನಾರದರು. ಇಷ್ಟು ನಾರದರು ಅಂತ ಗೊತ್ತಾಗಿದೆ. ದೈತ್ಯರ ಮನೆಗೂ ಫ್ರೀ ಎಂಟ್ರಿ, ದೇವತೆಗಳಲ್ಲೂ ಸುಖವಾಗಿ ಬರ್ತಾರೆ, ದೇವತೆಗಳಲ್ಲೂ ಅತ್ಯಂತ ಕಾನ್ಫಿಡೆನ್ಸಿನಿಂದ ಮಾತಾಡ್ತಾರೆ. ದೈತ್ಯರಂತೂ ಇವರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟಾರೆ. ಅಟ್ಟರ ಮಟ್ಟಿಗೆ ಇರತಕ್ಕಂತಹ ಕಾಂಟ್ರವರ್ಸಿಯಲ್ ಆರ್ ಸೀಮಿಂಗ್ಲಿ ಭಾರಿ ಒಳ್ಳೆ ವ್ಯಕ್ತಿ. ನಾರಾಯಣ ನಾರಾಯಣ, ಕೈಯಲ್ಲಿ ಮಹತಿ, ಹಾಡುವುದು ಬಿಟ್ಟು ಮತ್ತೊಂದು ಗೊತ್ತಿಲ್ಲ, ಅತ್ಯಂತ ನಿಷ್ಕಲ್ಮಶ ಹೃದಯ. ಆದರೆ ನಾರದರಂತಹ ಮಹಾಜ್ಞಾನಿಗಳು, ಮಹಾ ಸಾಮರ್ಥ್ಯ ಯಾರಿಗಿಲ್ಲ ನೋಡಿ. ಸರ್ವ ವೇದಾಂತಗೋ ವಿಪ್ರಹ, ಸಮಗ್ರವಾದ ವೇದಾಂತದ ಶಾಸ್ತ್ರದ ಮರ್ಮವನ್ನು ತಿಳಿದಂತಹ ಮಹಾಜ್ಞಾನಿಗಳು. ಸರ್ವ ವೇದಾಂಗ ಪಾರಗಃ, ಎಲ್ಲ ವೇದಗಳ ಅಂಗಗಳು, ಶಿಕ್ಷಾ, ಛಂದಸ್ಸು, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ, ಈ ಎಲ್ಲ ಶಾಸ್ತ್ರಗಳಲ್ಲಿ ಪಾರಂಗತರಾದವರು. ಪರೇಣ ತಪಸಾಯುಕ್ತ, ಭಾರೀ ತಪಸ್ವಿಗಳು. ಬ್ರಾಹ್ಮೇಣ ತಪಸಾವೃತಃ, ಬ್ರಹ್ಮ ವರ್ಚಸ್ಸು ಮುಖದ ಮೇಲೆ ತುಂಬಿದೆ. ನಾರದರು ಬಹಳ ಬೆಳ್ಳಗಿನ ರೂಪ ಅಂತೆ, ಬಹಳ ಬೆಳ್ಳಗಂತೆ. ಬಹಳ ಬೆಳ್ಳಗೆ ಅಂದ್ರೆ ಒಂಥ ಬೆಳ್ಳಗಿನ ರೂಪ, ಅಂಥ ರೂಪದಿಂದ ಅವರು ಬರ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಅಲ್ಲಲ್ಲ, ನಯೇ ನೀತೌಚ ನಿರತಃ ವಿಶ್ರುತಶ್ಚ ಮಹಾಮುನಿ. ನಯೇ ನೀತೌಚ ನಿರತಃ, ನಯ ಅಂದ್ರೆ ಪಾಲಿಟಿಕ್ಸ್ ಅಂತ ಅರ್ಥ. ರಾಜಕಾರಣವೇನಿದೆ ನೋಡಿ, ಆ ರಾಜಕಾರಣವನ್ನ ಚೆನ್ನಾಗಿ ಬಲ್ಲವರು. ಯಾರು ಬಲಿಷ್ಠರು, ಯಾರು ದುರ್ಬಲರು, ಯಾರಿಂದ ಯಾರಿಗೆ ಸೋಲು, ಯಾರಿಂದ ಯಾರಿಗೆ ಗೆಲುವು, ಇವುಗಳನ್ನೆಲ್ಲ ತಿಳಿದವರು ಪೊಲಿಟಿಕಲ್ ಎನಲಿಸ್ಟ್ ಅಂತಂತಾರಲ್ಲ, ಅವರು, ಅವರೊಳಗೆ ಅಗ್ರಗಣ್ಯರಾದವರು ನಾರದರು. ಚಾಣಕ್ಯನ ತಾತ. ನಯೇ ನೀತೌಚ, ನೀತಿಶಾಸ್ತ್ರದಲ್ಲೂ ಕೂಡ ಒಳ್ಳೆ ಸಮರ್ಥರು. ವಿಶ್ರುತಶ್ಚ ಮಹಾಮುನಿ, ಪ್ರಸಿದ್ಧರು.
ನಾರದರು ಅಂದ್ರೆ ಗೊತ್ತಿಲ್ಲ ಅಂತ ಅನ್ನುವವರೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ನಾರದರ ಹೆಸರು ಗೊತ್ತಿದೆ ಎಲ್ಲರಿಗೂ. ಪರಾತ್ಪರತರಂ ಪ್ರಾಪ್ತೋ ಧರ್ಮಾನ್ ಸಮಭಿಜಗ್ಮಿಮಾನ್, ಭಗವಂತನನ್ನ ಕಂಡವರು, ಭಗವಂತನನ್ನ ಪಡೆದವರು, ಎಲ್ಲ ಧರ್ಮಗಳನ್ನ ಹೊಂದಿದವರು, ಮಹಾಪುಣ್ಯಾತ್ಮರು. ನಿರಂತರ ಧ್ಯಾನ ಮಾಡ್ತಾರೆ, ದೋಷಗಳು ಸರ್ವಥಾ ಇಲ್ಲ, ರಜೋಗುಣ ಇಲ್ಲ ಅವರಿಗೆ, ಶಾಂತರಾಗಿದ್ದಾರೆ, ಮೃದು ಮೆತ್ತಗಿದ್ದಾರೆ, ನಿಷ್ಠುರ ಮಾತಾಡುವುದಿಲ್ಲ, ಎಲ್ಲರಿಗೆ ಮೆತ್ತಗಿನ ಮಾತಾಡ್ತಾ ಕಾರ್ಯ ಸಾಧಿಸ್ತಾರೆ. ರುಜುಹು ಸರಳವಾದ ಸ್ವಭಾವ, ಬ್ರಾಹ್ಮಣರವರು. ಪರಮಹಂಸರು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ, ಪರಮಹಂಸರು ಅಂತ. ಆದರೆ ಈ ಪರಮಹಂಸರಿಗೆ ಒಂದು ಸ್ವಲ್ಪ ನಿಯಮ, ಶಿಖಾ ಇದೆ, ಚಂಡಿಕೆ ಇದೆ. ನಾರದರಿಗೆ ಚಂಡಿಕೆ ಇದೆ, ಬಹಳ ಚಂಡಿಕೆ, ಸುಂದರವಾದಂತಹ ಚಂಡಿಕೆ ಇದೆ ಅಂತ ಹೇಳ್ತಾರೆ. ಧರ್ಮೇಣಾಧಿಗತ ಸರ್ವೈ ದೇವದಾನವ ಮಾನುಷೈ ಕ್ಷೀಣಕರ್ಮಸು ಪಾಪೇಶು ಭೂತೇಶು ವಿವಿಧೇಶು ಚ. ಬೇರೆ ಬೇರೆ ಯಾರಿಗೆ ಪಾಪ ಕಳೆದಿದೆಯಲ್ಲ ಅವರ ಮೇಲೆ ವಿಶೇಷ ಅನುಗ್ರಹ ಮಾಡ್ತಾರೆ. ಯಾರು ಮಹಾಪಾಪಿಷ್ಠರೋ ಅವರಿಗೆ ಪಾಪವನ್ನು ಪ್ರಚೋದನೆ ಮಾಡುವಂತೆ ಪ್ರೇರಣೆ ಮಾಡ್ತಾರೆ. ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಆಯಾ ವಿಧವಾದ ಕಾರ್ಯವನ್ನು ಮಾಡ್ತಿರ್ತಾರೆ. ಸರ್ವಥಾ ಕೃತ ಮರ್ಯಾದೋ ವೇದೇಶು ವಿವಿಧೇಶು ಚ. ಎಲ್ಲ ವಿಧಿಗಳಲ್ಲಿ, ವೇದದ ವಿವಿಧವಾದ ವೇದಗಳಲ್ಲಿ ಅವರ ಮರ್ಯಾದೆ ಈ ರೀತಿಯಾಗಿ ಮಾಡಬೇಕು, ಈ ಎಲ್ಲ ವಿಧಿ ನಿಯಮಗಳು ಗೊತ್ತವರಿಗೆ. ಶತಶಃ ಸೋಮಪ ಯಜ್ಞೆ ಪುಣ್ಯೇ ಪುಣ್ಯಕೃತ ಅಗ್ನಿಚಿತ. ರುಜುಹು ಆರೋಹವಾನ್ ವೃದ್ಧ. ಬಹಳ ಮಹತ್ವದ ಮಾತು. ಮನುಷ್ಯ ಏರ್ತಾ ಇರಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಪ್ರಾಯ ಅನೇಕರ ಅವಸ್ಥೆ ಹೀಗಿರ್ತದೆ ಅಂತಂದ್ರೆ, ಓದಿದವರು ಓದಿ ಆದ ಮೇಲೆ ಮತ್ತೆ ಮುಂದೆ ಅವರು ಪ್ರಗತಿಶೀಲರಾಗುವುದಿಲ್ಲ, ಕುಂಠಿತವಾಗಿ ಬಿಡ್ತದೆ, ಸ್ಥಗಿತವಾಗುತ್ತೆ. ನಾವು ವಿದ್ವಾಂಸರು, ಮುಗಿದೋಯ್ತು, ನಿಂತೋಯ್ತು. ಹಾಗಲ್ಲ, ಪುಣ್ಯವನ್ನು ಮಾಡುವವರು ಪುಣ್ಯವನ್ನು ಮಾಡಿ ಆಯ್ತು, ನಾವೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟಿವಿ, ಆಗಿದೆ ನಮ್ದು. ಅರೆ ಆಗಿದೆ ಅಂದ್ರೆ ಏನ್ ಪುಣ್ಯ ಏನಾಗತ್ತೆ? ಆಗುವುದಿಲ್ಲ, ಮುಗಿಯುವುದಿಲ್ಲ. ಕರ್ಮಗಳು, ಸಾಧನೆಗಳು, ಜ್ಞಾನ, ಭಕ್ತಿ ಎಂದಿಗೂ ಮುಗಿಯುವುದಿಲ್ಲ, ಅದು ಮಾಡ್ತಾನೆ ಇರಬೇಕು. ಅದು ಮುಗಿಯೋದೇನದು? ಮುಗಿತದೆ ಅಂತ ಹೇಗೆ ಹೇಳ್ತೀರದನ್ನ? ಹಾಗಾಗಿ ಯಾವಾಗಲೂ ಆರೋಹವಾನ್, ಏರ್ತಾ ಇರಬೇಕು. ಏರುವುದೊಂದೇ ಕೆಲಸ, ನಿಲ್ಲುವುದಲ್ಲ, ಇಳಿಯುವುದಂತೂ ಸರ್ವಥಾ ಅಲ್ಲ. ನಮ್ಮ ಆಚಾರ್ಯ ಯಾವಾಗಲೂ ಹೇಳಬೇಕು, ನೋ ಅಡ್ವಾನ್ಸ್ ಈಸ್ ಟು ಗೋ ಬ್ಯಾಕ್ ಅಂತ ಹೇಳ್ತಾರೆ. ಮುಂದೋಗದೆ ಇದ್ರೆ ನಿತ್ಯ 1 ಮೈಲಿ ನಡಿಬೇಕು. 3 ದಿವಸ 1 ಮೈಲಿಯೂ ನಡೀದೆ, ನಿಂತಲ್ಲೇ ನಿಂತಿದ್ದ, 1 ಇಂಚು ಹಿಂದೋಗಲಿಲ್ಲ. ಆದರೆ ಎಷ್ಟು ಹಿಂದೋದಾಗೆ? 3 ಮೈಲು ಹಿಂದೋದಾಗೆ. ಯಾಕೆ? 3 ದಿವಸ ಮುನ್ನಡಿಲಿಲ್ಲಲ್ಲ. ಆದ್ದರಿಂದ ಮನುಷ್ಯ ನಿತ್ಯ ಪ್ರಗತಿಶೀಲನಾಗಬೇಕು, ಆಗದೇ ಇದ್ರೆ ಅವನ ಕೆಳಗೆ ಬಿದ್ದಂತೆ. ಆದ್ದರಿಂದ ರುಜುಹು ಆರೋಹವಾನ್ ವೃದ್ಧ ಭೂಯಿಷ್ಠ ಪತಿಕೋನಗಃ ಪಾಪರಹಿತರು ಶ್ಲಕ್ಷಣಯ ಶಿಖಯ ಉಪೇತಃ. ಸುಂದರವಾಗಿರತಕ್ಕಂತಹ ಬಾಚಿದ ಚಂಡಿಕೆ ಇದೆ ಅವರಿಗೆ, ಶಿಖೆ ಇದೆ. ಶ್ಲಕ್ಷಣಯ ಶಿಖಯೋಪೇತಃ, ಎಣ್ಣೆಗೆಣ್ಣೆ ಚೆನ್ನಾಗಿ ಹಚ್ಚಿದ್ದಾರೆ, ಅದು ಇರುತ್ತಲ್ಲ ಬೇರೆ ಬೇರೆ, ಅದು. ಸಂಪನ್ನ ಪರಮತ್ವಿಷ, ಭಾರಿ ತೇಜಸ್ವಿಗಳು. ಅವಧಾತೇಚ ಸೂಕ್ಷ್ಮೇಚ ದಿವ್ಯೇಚ ರಚಿತೆ ಶುಭೆ ಮಹೇಂದ್ರ ದತ್ತೇ ಮಹತಿ ಬಿಭ್ರತ್ ಪರಮವಾಸಸಿ. ಶ್ರೇಷ್ಠವಾದಂತಹ ಬಟ್ಟೆಗಳನ್ನು ಉಟ್ಟಿದ್ದಾರೆ. ಆ ಉಟ್ಟ ಬಟ್ಟೆಗಳನ್ನು ಕೊಟ್ಟವರು ಯಾರು? ಇಂದ್ರ, ಪುರಂದರ. ಆ ಇಂದ್ರ ಇವರಿಗೆ ಬಟ್ಟೆಗಳನ್ನು ಕೊಟ್ಟ. ಆ ಹೇರು, ನೀವಿದನ್ನು ಉಡಿ ಅಂತ. ಅವರು ಅದನ್ನು ಉಟ್ಟು ಓಡಾಡ್ತಾರೆ. ಭಾರಿ ಪ್ರಕಾಶಮಾನವಾಗಿರತಕ್ಕ ಬಟ್ಟೆಗಳು, ಹೊಲಸೆ ಆಗುವುದಿಲ್ಲ. ದೇವತೆಗಳು ಕೊಟ್ಟದ್ದು, ಅದಕ್ಕೆ ಹೊಲಸೆ ತಾಕುವುದಿಲ್ಲ. ಅದಕ್ಕೆ ಇಂಥದ್ದೊಂದು ನಿರ್ಮಾಣ ಮಾಡಿ ಅಂದಾಗ ನಿಮ್ಮ ಟೆಕ್ಸ್ಟೈಲು ಅಥವಾ ಇವತ್ತಿನ ನಿಮ್ಮ ಸೈನ್ಸು ಪ್ರಗತಿಶೀಲವಾದಾಗ ಹೊಲಸು ಧೂಳು ಕೂಡಬಾರ್ದು, ಕೆಳಗೆ ಒಗೆದ್ರೆ ಕೆಳಗೆ ಬೀಳಬಾರ್ದು, ಎತ್ತರದಲ್ಲೇ ನಿಂತಿರ್ಬೇಕದು. ಅಂಥ ಬಟ್ಟೆಯನ್ನ ನಿರ್ಮಾಣ ಮಾಡಿ, ಏನು ರಾಜತ ಛತ್ರ ಮುಚ್ಛತ್ಯ, ಬೆಳ್ಳಿಯ ಛತ್ರ, ಭಾರಿ ಉತ್ತಮವಾಗಿರತಕ್ಕಂತಹ ಛತ್ರ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಪ್ರಾಪ್ಯ ದುಷ್ಪ್ರಾಪ ಮನ್ನೇನ ಬ್ರಹ್ಮವರ್ಚಸ ಉತ್ತಮಂ, ಯಾರ್ಯಾರಿಗೂ ಇಲ್ಲದೆ ಇರತಕ್ಕಂತಹ ಬ್ರಹ್ಮವರ್ಚಸ್ಸು ಕಣ್ಣಿನಲ್ಲಿ ಠವ 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 ಹೊಳಿತದೆ. ಭವನೇ ಭೂಮಿಪಾಲಸ್ಯ ಬೃಹಸ್ಪತಿರಿವಾಪ್ತತಃ ಸಂಹಿತಾಯಾಮ್, ಸಂಹಿತಾ ಸಮಗ್ರವಾದ ವೇದದ 4 ವೇದಗಳ ಸಂಹಿತಾ ಅವರಿಗೆ ಮುಖೋದ್ಗತ ಸಿದ್ಧ. ಸ್ಥಿತಸ್ಯೋಪಸ್ಥಿತಸ್ಯ ಚ, ಅದರ ಎಡಬಲದಲ್ಲಿ ಇರತಕ್ಕಂತಹ ಖಿಲಭಾಗ ಅದೆಲ್ಲ ಅವರಿಗೆ ಗೊತ್ತು. ದ್ವಿಪದಸ್ಯ ಚ ಧರ್ಮಸ್ಯ ಕ್ರಮಧರ್ಮಸ್ಯ ಪಾರಗಃ, ಪದಪಾಠ ಅವರಿಗೆ ಸಂಪೂರ್ಣ ಸಿದ್ಧ, ಕ್ರಮಪಾಠ ಸಿದ್ಧ. ನಾರದರಿಗೆ ಸಂಹಿತಾ, ಪದ, ಕ್ರಮ, ಗಾಥಾ, ಸಾಮ, ಅನುಸಾಮ ಇವುಗಳನ್ನೆಲ್ಲ ಬಲ್ಲವರು. ಎಲ್ಲ ವೇದಗಳ ನಾನಾ ವಿಧವಾದಂತಹ ಬ್ರಾಂಚಸ್ ಅವೆಲ್ಲ ತಿಳಿದಿದ್ದಾರೆ. ಸಾಮ್ನಾಂ ಪರಮವಲ್ಗುನಾಂ, ಪರಮ ಸುಂದರವಾಗಿರತಕ್ಕ ಸಾಮಗಳು ಹಾಡ್ತಾರೆ.
ನಾರದರ ಹಾಡು ಅಂದ್ರೆ ಏನದು? ಅದ್ಭುತವಾದ ಹಾಡು. ಅಂಥ ಹಾಡು ಆತ್ಮನ ಸರ್ವಮೋಕ್ಷಿಭ್ಯ ಕೃತಿಮಾನ್ ಕೃತ್ಯವಿತ್ ಸದಾ. ಎಲ್ಲ ಕೃತಿಗಳನ್ನು ಮಾಡುವವರು, ಎಲ್ಲ ಕೃತ್ಯ ಯಾರ ಕೆಲಸ ಏನು ಅಂತ ತಿಳಿದವರು. ವಿದಿತಾರ್ಥ ಸಮಶ್ಚೈವ ಕ್ಷೇತ್ತ ನಿಗಮ ಸಂಶಯಾನ್. ವೇದದಲ್ಲಿ ಇಂಥ ಸಂಶಯ ಬಂದಿದೆ ಅಂತ ಕೇಳಿ ಅವರು ಉತ್ತರ ಕೊಡ್ತಾರೆ, ಸಂಶಯಗಳನ್ನು ಪರಿಹಾರ ಮಾಡ್ತಾರೆ. ಎಲ್ಲ ಸಂಶಯಗಳಿಗೆ ಉತ್ತರ. ವಿದಿತಾರ್ಥ ಸಮಶ್ಚೈವ ಅರ್ಥ ನಿರ್ವಚನೆ ನಿತ್ಯಂ ಸಂಶಯ ಚಿತ್ ಅಸಂಶಯ. ಅರ್ಥಗಳ ನಿರ್ವಚನವನ್ನು ಮಾಡುವುದಕ್ಕೆ, ಒಂದೊಂದು ಶಬ್ದಕ್ಕೆ ಸರಿಯಾದ ಅರ್ಥವನ್ನು ನಿರ್ವಚನ ಮಾಡುವಂತಹ ಮಹಾಕೌಶಲ ನಾರದರಿಗಿದೆ. ಸಂಶಯ ಸ್ವಯಂ ಇಲ್ಲ, ಇನ್ನೊಬ್ಬರ ಸಂಶಯವನ್ನು ಕಳೀತಾರೆ. ಲೋಪೇನ ಆಗಮಧರ್ಮೇಣ ಸಂಕ್ರಮೇಣ ಚ ವೃತ್ತಿಷು. ಸಮಾಸವನ್ನ, ಸಂಧಿಗಳನ್ನ, ವಿಗ್ರಹಗಳನ್ನ ಮಾಡುವಲ್ಲಿ, ತದ್ಧಿತ ಕೃದಂತ ವೃತ್ತಿಗಳಲ್ಲಿ ಎಲ್ಲಿ ಲೋಪ, ಎಲ್ಲಿ ಆಗಮ, ಎಲ್ಲಿ ಸಂಕ್ರಮಣ, ಎಲ್ಲಿ ಆದೇಶ ಎಲ್ಲವನ್ನೂ ತಿಳಿದವರು. ಏಕಾರ್ಥ ಏಕ ಶಬ್ದಂಶ್ಚ ನಾನಾರ್ಥಾನ್. ಒಂದು ಶಬ್ದಕ್ಕೆ ಏನರ್ಥಗಳು, ಅನೇಕ ಅರ್ಥಗಳು, ಅದನ್ನೆಲ್ಲ ತಿಳಿದಿದ್ದಾರೆ. ಅನೇಕ ಅರ್ಥಗಳಿರುವಂತಹ ಒಂದೊಂದು ಶಬ್ದ, ಒಂದು ಅರ್ಥವನ್ನು ಹೇಳತಕ್ಕ ಅನೇಕ ಶಬ್ದ, ಹೀಗೆ ಎಲ್ಲವನ್ನು ತಿಳಿದಿದ್ದಾರೆ. ಪ್ರಮಾಣಭೂತೋ ಲೋಕೇಶು ಸರ್ವಾಧಿಕರಣೇಶು ಚ ಸರ್ವವರ್ಣ ವಿಕಾರೇಶು. ಯಾವುದಕ್ಕೆ ಏನೇನಾಗತ್ತೆ ಅಂತನ್ನುವುದನ್ನೆಲ್ಲ ತಿಳಿದವರು. ಹಿಂಸೆ ಮಾಡಿದ್ದಕ್ಕಾಗಿ ಆ ಪ್ರಾಣಿಗೆ ಸಿಂಹ ಅಂತ ಕರೀತಾರೆ. ಹಿಂಸೆ ಮಾಡತ್ತೆ, ಆದ್ದರಿಂದ ಸಿಂಹ ಅಂತ ಕರೀತಾರೆ. ಅರೆ, ಹಿಂಸೆ ಮಾಡಿದ್ದರಿಂದ ಹಿಂಸ ಅಂತ ಕರಿಬೇಕಾಯ್ತದಕ್ಕೆ. ಪ್ರಾಣಿಗೆ ಹಿಂಸ ಅಂತ ಪ್ರಾಣಿ ಅಲ್ಲ, ಸಿಂಹ ಅಂತ ಪ್ರಾಣಿ. ಯಾಕೆ? ವರ್ಣಾಗಮೋ ವರ್ಣ ವಿಪರ್ಯಯಶ್ಚ. ಈ ಎಲ್ಲ ಶಾಸ್ತ್ರದ ನಿಯಮಗಳೇನಿವೆಯಲ್ಲ, ವ್ಯಾಕರಣದ ನಿಯಮ, ಇದನ್ನೆಲ್ಲ ಬಲ್ಲವರು ನಾರದರು, ಸಿದ್ಧಹಸ್ತರವರು. ಅನಂತ ವೇದಗಳ ಶಬ್ದಗಳ ಎಲ್ಲದರ ವ್ಯುತ್ಪತ್ತಿ ಅವರಿಗೆ ಸಿದ್ಧ. ಸ್ವರೇ ಅಸ್ವರೇಚ ಸರ್ವೇಷು ವಿವಿಧೇ ವೃತ್ತೇಶು ವಿವಿಧೇಶು ಚ ಸಮಸ್ಥಾನ್. ಹೀಗೆ ಅವರ ಜ್ಞಾನ ಭಾರಿ ಅದ್ಭುತವಾದದ್ದು. ಆತ್ಮನೇ ಪದ, ಪರಸ್ಮೈ ಪದ, ಸ್ವರಗಳು, ಸಂಸ್ಕಾರಗಳು, ಯೋಗಗಳು ಎಲ್ಲವನ್ನು ಬಲ್ಲವರು, ಅದನ್ನೆಲ್ಲ ತಿಳಿದಿದ್ದಾರೆ. ತದ್ಧಿತೇಶು ವರ್ಣತ ಸ್ವರತೋರ್ಥತಃ. ತದ್ಧಿತ ಪ್ರತ್ಯಯಗಳು, ಸ್ವರವರ್ಣಗಳು, ಅರ್ಥ ಎಲ್ಲವನ್ನೂ ಹೇಳಲಿಕ್ಕೆ ಬಲ್ಲರು, ಎಲ್ಲವನ್ನು ತಿಳಿದವರು. ಇಂಥ ಜ್ಞಾನಿಗಳಾದ ನಾರದರು ಬಂದರು. ನಾರದರನ್ನ ಆಸನ ಕೊಟ್ಟು ಕೂಡಿಸಿ ಅವರಿಗೆ ಸತ್ಕಾರವನ್ನು ಮಾಡ್ತಾರೆ. ಸತ್ಕಾರವಾಯಿತು. ಆದ ಮೇಲೆ ದ್ರೌಪದಿಯನ್ನು ಕರೆಸಿದ್ರು. ದ್ರೌಪದಿ ತಂದು ಕಾಲಿಗೆ ನೀರು ತಂದು ಹಾಕಿ ಪಾದ ಪ್ರಕ್ಷಾಳನೆಯನ್ನು ಮಾಡಿಸ್ತಾಳೆ. ಎಲ್ಲರೂ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ದ್ರೌಪದಿಯನ್ನ ಕೊಟ್ಟು ಕಳಿಸ್ತಾರೆ. ಹೋಗಂತ ಹೇಳು, ದ್ರೌಪದಿಗೆ ಹೋಗು ಅಂತ ಹೇಳಿ ದ್ರೌಪದಿಯನ್ನು ಕೊಟ್ಟು ಕಳಿಸಿದ್ರು. ದ್ರೌಪದಿ ಒಳಗೆ ಹೋದ ಮೇಲೆ ಪಾಂಡವರನ್ನಷ್ಟೇ ಕೂಡಿಸಿಕೊಂಡು ಉಪದೇಶ ಮಾಡ್ತಾರೆ. ಹೇಳ್ತಾರೆ, ಶ್ರುತ್ವೈತ ದ್ರೌಪದಿ ಚಾಪಿ ಶುಚಿರ್ಭೂತ್ವ ಸಮಾಹಿತ ತಸ್ಯಾಭಿವಾದ್ಯ ಚರಣವು ದೇವರ್ಷೇರ್ ಧರ್ಮಚಾರಣಿ ಗಮ್ಯತಾಮಿತಿ ಹೋವಾಚ. ಹೋಗಮ್ಮ ಅಂತ ಹೇಳಿದಾಗ ಕೊಟ್ಟು ಕಳಿಸಿ ವಿವಿಕ್ತೆ ಏಕಾಂತದಲ್ಲಿ ಕೂಡಿಸಿಕೊಂಡು ಹೇಳ್ತಾ ಇದ್ದಾರೆ, ನೋಡಿ ಪಾಂಡವರು, ನೀವೆಲ್ಲ ಬಹಳ ಸಾತ್ವಿಕರು. ನೀವು, ನಿಮ್ಮಲ್ಲಿ ಜಗಳ ಎಂದೆಂದಿಗೂ ಇಲ್ಲ, ಎಂದಿಗೂ ಅಸಮಾಧಾನ ಇಲ್ಲ, ಕಲಹವಿಲ್ಲ. ಆದರೆ ಒಬ್ಬ ಹೆಂಡತಿಯನ್ನು 5 ಜನ ನೀವು ಮದುವೆಯಾಗಿದ್ದೀರಿ. ಆ ನಿಮಿತ್ತದಿಂದ ನಿಮಗೆ ಕಲಹ ಬರುವ ಸಂಭವ ಇರ್ತದೆ. ಆದ್ದರಿಂದ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಳ್ಳಿ, ವ್ಯವಸ್ಥೆ ಮಾಡಿಕೊಂಡು ನೀವು ಸಂಸಾರವನ್ನು ಮಾಡಬೇಕು ಅಂತ ಹೇಳಿ ನಾರದರು ಉಪಕ್ಷೇಪ ಮಾಡ್ತಾರೆ. ಯಾಕೆ ಅಂದ್ರೆ ಹಿಂದೊಂದು ಹೀಗೆ ಘಟನೆ ಆಯಿತು. ಸುಂದ ಮತ್ತು ಉಪಸುಂದ ಅಂತ ಇಬ್ಬರು ಇದ್ರು. ಆ ಸುಂದ ಮತ್ತು ಉಪಸುಂದ ಅಂತನ್ನುವರಿಬ್ಬರು ಬಹಳ ಅನ್ಯೋನ್ಯ ಪ್ರೀತಿಯಿಂದ ಪರಮಾವಧಿ ಪ್ರೀತಿ. ಅಬ್ಬಬ್ಬ, ಅಷ್ಟು ಅಂತಂದ್ರೆ ಅಷ್ಟು ಪ್ರೀತಿ, ಅನ್ಯೋನ್ಯ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯ ಒಂದು, ಊಟಕ್ಕೆ ಕೂತ್ರ ತಟ್ಟೆ ಒಂದು, ಮಲಗೋ ಹಾಸಿಗೆ ಒಂದು, ಇಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ. ಆದರೆ ತಿಲೋತ್ತಮ ಅಂತನ್ನುವ ಒಂದು ಹೆಣ್ಣಿನ ಕಾರಣಕ್ಕಾಗಿ, ಒಂದು ಅಪ್ಸರೆಯ ಕಾರಣಕ್ಕಾಗಿ ಅವರಿಬ್ಬರು ಹಾಡದಾಡಿ ಸತ್ತೋದ್ರು. ಆದ್ದರಿಂದ ನಿಮ್ಮಲ್ಲಿ ಆ ರೀತಿಯಾಗಿ ಹೆಣ್ಣಿಗಾಗಿ ಜಗಳ ಆಗೋ ಪ್ರಸಂಗ ಇಲ್ಲ. ನಿಮಗೆಲ್ಲ ತಿಳುವಳಿಕೆ ಇದೆ, ನೀವೆಲ್ಲರೂ ಉತ್ತಮರು. ಆದರೂ ವ್ಯವಸ್ಥೆ ಮಾಡಿಕೊಂಡ್ಬಿಡಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಹೇಳಿ ಕಳಿಸಿದ್ದು, ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಯಾರವರು ಸುಂದೋಪಸುಂದರು ಅಂತ ಕೇಳಿದಾಗ, ಹಿರಣ್ಯಕಶಿಪು ಗೊತ್ತಲ್ಲ, ಆ ಹಿರಣ್ಯಕಶಿಪುವಿನ ವಂಶದಲ್ಲಿ ನಿಕುಂಭ ಅಂತ ಒಬ್ಬವನ ಆದ. ಆ ನಿಕುಂಭ ಅಂತನ್ನುವವನ ಮಕ್ಕಳಿವರಿಬ್ಬರು, ಸುಂದ ಉಪಸುಂದ, ಮಹಾಪರಾಕ್ರಮಿಗಳು. ಅವರು ಅವನನ್ನು ಬಿಟ್ಟು, ಸುಂದರನ ಬಿಟ್ಟು ಉಪಸುಂದ ಊಟ ಮಾಡ್ತಿರಲಿಲ್ಲ, ಉಪಸುಂದರನ ಬಿಟ್ಟು ಸುಂದ ತಿಂತ ಇರಲಿಲ್ಲ. ಹಾಲು ಕುಡಿಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಬೆಳಿಗ್ಗೆ ಏಳಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಮಲಗಬೇಕಾದ್ರೆ, ಓಡಾಡಬೇಕಾದ್ರೆ, ರಥದಲ್ಲಿ ಕೂಡ್ಬೇಕಾದ್ರೆ, ಏನು ಮಾಡಬೇಕಾದ್ರೂ ಸುಂದ ಉಪಸುಂದ ಪರಸ್ಪರವಾಗಿ ಇರಬೇಕು. ಇದ್ರೇನೆ ಅವರು ಕೆಲಸ ಮಾಡೋರು. ಇಂಥ ಮಟ್ಟಿಗೆ ಅವರಿಗೆ ಪ್ರೀತಿ. ಅವರಿಬ್ರು, ಒಬ್ಬವನಂದ ನಾನು ತಪಸ್ಸಿಗೆ ಹೋಗ್ತೀನಿ, ನಾನು ಬರ್ತೀನಿ ಅಂತ ಇನ್ನೊಬ್ಬನು, ಇಬ್ರು ತಪಸ್ಸಿಗೆ ಹೋದ್ರು.
ವಿಂಧ್ಯ ಪರ್ವತಕ್ಕೆ ತಪಸ್ಸಿಗೆ ಹೋದ್ರು. ಘೋರವಾದ ತಪಸ್ಸು ಮಾಡಿ, ತಪಸ್ಸು ಅಂದ್ರೆ ಅತ್ಯದ್ಭುತವಾದ ತಪಸ್ಸು. ಆದರೆ ಆ ತಪಸ್ಸಿನ ಪ್ರಭಾವದಿಂದ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲ ಬ್ರಾಹ್ಮಣರನ್ನ, ಎಲ್ಲ ಋಷಿಗಳನ್ನ ದ್ವೇಷ ಮಾಡ್ತಾರೆ. ಋಷಿಗಳನ್ನ ಚಂಡು ಹಿಡಿದು ಕಿತ್ತಾಕಿ ಅವರನ್ನು ತಿಂದು ಬಿಡ್ತಿದ್ರು. ಇಂಥ ನೀಚತನ ಮಾಡ್ತಾ ಇದ್ರು. ಬಹಳ ಪಾಪವನ್ನ ಕಟ್ಕೊಂಡ್ರು, ಎಲ್ಲ ಪೀಡೆ ಕೊಟ್ಟು. ಆ ಎಲ್ಲ ಪೀಡೆ ಕೊಟ್ಟದ್ದಕ್ಕೆ ಆ ಋಷಿಗಳೆಲ್ಲ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ ಬ್ರಹ್ಮದೇವರೇ, ಅವನೇನೋ ತಪಶ್ಚರ್ಯ ಮಾಡ್ತಾ ಇದ್ದಾರೆ, ಬಹಳ ಪೀಡೆ ಕೊಡ್ತಾನೆ, ವರ ಕೊಟ್ಟು ಏನಾದರೂ ಪರಿಹಾರ ಮಾಡಿ ಅವರು ಆಗಲಿ ಅಂತ ಬ್ರಹ್ಮದೇವರು ಬಂದರು. ಘೋರ ತಪಸ್ಸು ಮುಗಿತಾ ಇರುವ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಪ್ರತ್ಯಕ್ಷರಾಗಿ ನಿಂತು, ನಿಮ್ಮ ತಪಸ್ಸಿಗೆ ಸಂತುಷ್ಟನಾಗಿನಿ, ವರ ಕೇಳಿ ಕೊಡ್ತೇನೆ. ಏನಿಲ್ಲ, ನಾವು ಎಂದೆಂದಿಗೂ ಸಾಯಬಾರದು, ಯಾವಾಗಲೂ ಬದುಕಿರಬೇಕು, ಇದೆಲ್ಲ ಸಾಧ್ಯವಿಲ್ಲ, ಅದನ್ನು ಬಿಟ್ಟು ನೀವೇನಾದರೂ ವರವನ್ನು ಬೇಡಬೇಕು ಅಂದಾಗ ಅವರೇನ್ ಬೇಡ್ಕೊಂಡ್ರು ಗೊತ್ತೇನೋ, ಇದು ತಪ್ಪುಗಳು ಹೀಗೆ ಆಗ್ತಾನೆ ಇರ್ತದೆ. ಪರಮಾತ್ಮ ನಿನ್ ಕರುಣೆ ಇರಲಿ ಅಂತ ಕೇಳಿಬಿಟ್ರೆ ಬಹಳ ಸುಖ, ಅದು ಬಿಟ್ಟು ಏನೇ ಬೇಡಿದ್ರು ಕೂಡ ಅನರ್ಥ. ರಾವಣ ಒಂದು ಬೇಡಿದ್ದ ವರ ಏನ್ ಬೇಡಿದ ಅಂದ್ರೆ, ನನಗೆ ದೇವತೆಗಳಿಂದ, ರಾಕ್ಷಸರಿಂದ, ದೈತ್ಯರಿಂದ, ಪ್ರಾಣಿಗಳಿಂದ, ಅವರಿಂದ ಇವರಿಂದ ನನಗೆ ಮರಣ ಬೇಡ, ನನಗೆ ಯಾರಿಂದಲೂ ಮರಣ ಬೇಡ. ನನಗೆ ಮನುಷ್ಯರಿಂದ ಅಂಜಿಕೆ ಇಲ್ಲ, ನರ ಮತ್ತು ವಾನರರಿಂದ ನನಗೆ ಏನೂ ಅಂಜಿಕೆ ಇಲ್ಲ, ನನಗೇನು ಚಿಂತೆ ಇಲ್ಲ ಅಂತ ತಿರಸ್ಕಾರ ಮಾಡಿ, ನರವಾನರರಿಂದ ನನಗೆ ಭಯವಿಲ್ಲ ಅಂತ ಹೇಳಿ ಅವನ ವರವನ್ನೇ ಬೇಡಲಿಲ್ಲ. ಹಾಗೆ ಈ ಸುಂದೋಪಸುಂದರು ಕೂಡ ಅದೇ ರೀತಿಯಾಗಿ ಮಾಡಿದರು. ಏನ್ ಮಾಡಿದ್ರು ಅಂದ್ರೆ, ನಮ್ಮಿಬ್ಬರೊಳಗೆ ಜಗಳ ಹುಟ್ಟಿ ನಾವು ಸುಂದರನನ್ನ ಕೊಂದ್ರೆ ನಾವು ಸಾಯ್ಬೇಕೇ ಹೊರತು ಇನ್ ಬೇರೆಯವರಿಂದ ನಾವು ಸಾಯೋ ಪ್ರಸಕ್ತಿಯೇ ಇಲ್ಲ, ಯಾರಿಂದಲೂ ನಾವು ಸಾಯಬಾರದು, ಸಾಕು, ಇಷ್ಟಾದರೆ ಸಾಕು. ನಾವು ಪರಸ್ಪರವಾಗಿಂತೂ ಜಗಳ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅನ್ಯೋನ್ಯ ಪ್ರೀತಿಯಿಂದ ಇದ್ದೀವಿ. ಆದ್ದರಿಂದ ನಮ್ಮಲ್ಲಿ ಜಗಳ ಆಗೋ ಪ್ರಸಕ್ತಿ ಇಲ್ಲ. ಇನ್ ಯಾರೋ ಬೇರೆಯವರು ಬಂದು ಕೊಲ್ಲಬೇಕು, ಅದಾಗದೇ ಇದ್ರೆ ಸಾಕು. ತಥಾಸ್ತು ಅಂತ ಬ್ರಹ್ಮದೇವರು ವರ ಕೊಟ್ಟರು. ಅನ್ಯೋನ್ಯ ಪ್ರೀತಿ, ಅಬ್ಬಾ ಏನ್ ಸುಂದ, ಏನು ಉಪಸುಂದ, ಭಾರಿ ಪ್ರೀತಿ. ಎಲ್ಲಾರು ಪ್ರೀತಿಯಿಂದ ಇದ್ದಾರೆ. ಆ ತಪಸ್ಸಿನಿಂದ ವರ ಸಿಕ್ಕಿದೆ, ತೃಪ್ತರಾದರು, ಉನ್ಮತ್ತರಾದರು. ಮೊದಲನೇ ದಾಳಿ ಅಂತಂದ್ರೆ ಸ್ವರ್ಗಲೋಕ. ಅಲ್ಲಿ ಹೋಗಿ ದೇವತೆಗಳನ್ನ ಪೀಡೆ ಕೊಟ್ಟು ದೇವತೆಗಳನ್ನು ಓಡಿಸಿಬಿಟ್ಟು, ಅಲ್ಲಲ್ಲಿ ಋಷಿಗಳು ಮುನಿಗಳು ಎಲ್ಲೆಲ್ಲಿ ಯಜ್ಞ ಯಾಗ ಮಾಡ್ತಾರೆ ಅಲ್ಲಿ ಹೋಗೋದು, ನನ್ನ ಹೆಸರಲ್ಲಿ ಪೂಜೆ ಮಾಡಿ, ನಮಗ್ ಸಮರ್ಪಣೆ ಮಾಡಿ, ನಮ್ಮ ಪೂಜೆ ಮಾಡಿ, ದೇವರನ್ನು ಪೂಜೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಪೀಡೆ ಕೊಡ್ತೀವಿ. ಹೀಗೆಲ್ಲ ತೊಂದರೆ ಕೊಟ್ಟು ಬಹಳ ತೊಂದರೆ ಆದದ್ದಕ್ಕೆ ಋಷಿಗಳು ಮತ್ತೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಏನಿದು ಪರಿಸ್ಥಿತಿ, ಬಹಳ ಕಷ್ಟ ಆಗಿದೆ ನಮಗೆ ಅಂತಂದಾಗ, ಆಗ ಅವ್ರು ಏನ್ ವಿಚಿತ್ರ, ಮಧ್ಯಾಹ್ನ ಉರಿಬಿಸಿಲೊಳಗೆ ತಂಪು ಬೆಳದಿಂಗಳು ಬೇಕು ಅಂತಂದ್ರೆ ಬೆಳದಿಂಗಳು ನಿರ್ಮಾಣ ಆಗ್ಬೇಕು, ಮಧ್ಯಾಹ್ನ ಉರಿಬಿಸಿಲೊಳಗೆ. ಇಂಥ ವಿಚಿತ್ರವಾಗಿರತಕ್ಕಂತಹ ಅಕಾಲ ಕೌಮುದೀಂ ಚೈವ ಚಕ್ರತ ಸರ್ವಕಾಲಕೀಂ, ಹೀಗೆ ಅವರೆಲ್ಲ ಭಾರಿ ಮಾಡ್ತಾ ಇದ್ದಾರೆ. ದೇವಾನಾಮೇವ ಭವನಂ ಜಗ್ಮುತರು ಯುದ್ಧದುರ್ಮದವು ಮ್ಲೇಚ್ಛ ಜಾತಿರಿ ವಿಜಿಗ್ಗಿತು, ಎಲ್ಲಾ ಕಡೆಗೆ ಹೋಗಿ ಜಯ ಸಂಪಾದನೆ ಮಾಡ್ತಾರೆ, ಭಾರಿ ಶಕ್ತಿಶಾಲಿಗಳಾಗಿದ್ದಾರೆ. ಋಷಿಗಳು ಇವರ ಕಾಟ ತಪ್ಪಿಸ್ಕೊಳ್ಬೇಕು ಅಂತ ಯಾರಿಗೆ ಸಾಮರ್ಥ್ಯವಿರ್ತಿತ್ತೋ ಅವರು ಆನೆಗಳಾಗಿ ಪ್ರಾಣಿಗಳಂತೆ ಹೋಗ್ತಾ ಇದ್ರೆ ಅದನ್ನು ತಿಳ್ಕೊಂಡು ನೋಡಿಕೊಂಡು ಸಿಂಹವಾಗಿ ಬಂದು ಅವರನ್ನು ಕೊಲ್ತಾ ಇದ್ರು. ಇಂಥ ವಿಚಿತ್ರವಾಗಿರತಕ್ಕಂತಹ ಪೀಡಾಕಾರರು ಆದರೂ ಈ ಸುಂದ ಉಪಸುಂದ. ಇದು ನೋಡಿ ಕೊನೆಗೆ ದೇವಋಷಯ ಸರ್ವೇ ಸಿದ್ಧಾಶ್ಚ ಪರಮಋಷಯ ಪರಮಾತ್ಮನ ಹತ್ರ ಹೋಗಿ, ಬ್ರಹ್ಮದೇವರ ಹತ್ರ ಹೋಗಿ, ಸ್ವಾಮಿ ವರ ಕೊಟ್ಟಿರಿ, ಆದ್ರೆ ಏನ್ ವರ ಕೊಟ್ಟೇನ್ ಪ್ರಯೋಜನ, ಉಳಿದವರೆಲ್ಲರೂ ಯಾರು ಅವರನ್ನು ಕೊಲ್ಲೋ ಹಾಗಿಲ್ಲ, ಮತ್ತೆ ಅವರಿಬ್ರು ಎಂದೆಂದಿಗೂ ಜಗಳ ಆಡೋದಿಲ್ಲ, ಸಾಯೋದು ಹೇಗೆ, ನೀವೇನೋ ಭಾರಿ ಬುದ್ಧಿವಂತಿಕೆ ಮಾಡಿದೆ ಅಂತ ನೀವು ಕೊಟ್ರೆ ವರ, ಆದ್ರೆ ಅವರಿಬ್ಬರಲ್ಲಿ ಪರಸ್ಪರ ಜಗಳ ಆಗೋದೇ ಇಲ್ಲ, ಅವರ ಸಾಯೋದು ಹೇಗೆ ಅಂತಂದಾಗ ಬ್ರಹ್ಮದೇವರಂದ್ರು, ಏನ್ ವಿಚಾರ ಮಾಡಬೇಡಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಆಗಿಂದಾಗ ವಿಶ್ವಕರ್ಮನನ್ನು ಕರೀತಾರೆ. ವಿಶ್ವಕರ್ಮ ಬಾ ಇಲ್ಲಿ, ಏನ್ ಮಾಡಬೇಕು, ಏನಿಲ್ಲ, ಒಂದು ಹೆಣ್ಣನ್ನು ತಯಾರು ಮಾಡೋದು. ಆಯ್ತು, ತಥಾಸ್ತು, ಆಯ್ತು. ಎಂಥದ್ದದು ಹೆಣ್ಣು, ಜಗತ್ತಿನೊಳಗೆ ಸುಂದರ ಅಂತ ಏನೇನಿದೆ 14 ಲೋಕಗಳಲ್ಲಿ ಅದರೊಳಗಿನ ಎಲ್ಲ ಸೌಂದರ್ಯದ ಸಾರವನ್ನ ತಂದು ವಿಚಾರ ಮಾಡಿ ನೀನು ಅದ್ಭುತವಾದ ಒಂದು ಹೆಣ್ಣನ್ನು ನಿರ್ಮಾಣ ಮಾಡು. ಆಗ್ಲಿ ಒಪ್ಪಿಕೊಂಡ ವಿಶ್ವಕರ್ಮ. ಆಗ್ಲಿ ಅಂತ ಹೇಳಿ ತ್ರಿಶುಲೋಕೇಶು ಯತ್ಕಿಂಚಿತ್ ಭೂತಂ ಸ್ಥಾವರ ಜಂಗಮಂ, ಸ್ಥಾವರ ಜಂಗಮ ಎರಡರಲ್ಲೂ ಸೌಂದರ್ಯ ಅಂತೇನೇನಿದೆ ಅದೆಲ್ಲ
ಅಷ್ಟು ಒಂದು ಕಡೆಗೆ ಸೇರಬೇಕು ಅಂಥದ್ದು. ಸಮಾನಯದ್ದರ್ಶನೀಯಂ ತತ್ತದತ್ರ ಸ ವಿಶ್ವವಿತ ಕೋಟಿಶಶ್ಚೈವ ರತ್ನಾನೆ ತಸ್ಯಾಹ ಗಾತ್ರೇ ನ್ಯವೇಶಯತ. ಇಂಥ ಆಭರಣಗಳನ್ನು ಹಾಕಿದ ಅದೇನು ಅಂಥ ಆಭರಣ ಜಗತ್ತಿನಲ್ಲಿ ಎಲ್ಲೂ ಕಾಣ್ಲಿಕ್ಕೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಉತ್ತಮವಾದಂತಹ ಆಭರಣಗಳನ್ನು ಹಾಕಿದ ವಿಶ್ವಕರ್ಮ ನಿರ್ಮಾಣವಾಯಿತು. ಒಂದು ಹೆಣ್ಣಿನ ಪ್ರತಿಮೆ, ಅರ್ಥಾತ್ ಒಂದು ಹೆಣ್ಮಗಳು ನಿರ್ಮಾಣವಾಗಿದೆ. ಸಾ ಪ್ರಯತ್ನೇನ ಮಹತ ನಿರ್ಮಿತ ವಿಶ್ವಕರ್ಮಣ ತಿಲಂ ಸಮಾನೀಯ ರತ್ನಾನಂ ಯದ್ವಿನಿರ್ಮಿತ ತಿಲೋತ್ತಮೇತ ತತ್ತಸ್ಯಾಹ ನಾಮಚಕ್ರೆ ಪಿತಾಮಹ. ಬ್ರಹ್ಮದೇವರು ಅವಳಿಗೆ ತಿಲೋತ್ತಮ, ಸಣ್ಣ ತಿಲವೂ ಎಲ್ಲಾದರೂ ಉತ್ತಮವಾದದ್ದಿದ್ರೆ ಜಗತ್ತಿನಲ್ಲಿ ಆ 14 ಲೋಕಗಳಲ್ಲಿರುವ ಉತ್ತಮಿಕೆ ಅಂತನ್ನುವುದನ್ನೆಲ್ಲ ನೀನು ಒಂದು ಕಡೆಗೆ ಸೇರಿಸಿ ನಿರ್ಮಾಣ ಮಾಡಿದಂತಹದ್ದು. ಆದ್ದರಿಂದ ಇವಳಿಗೆ ತಿಲೋತ್ತಮ ಅಂತ ನಾನು ನಾಮಕರಣ ಮಾಡಿದ್ದೀನಿ ಅಂತ ಹೇಳಿದ್ರು. ಆಯ್ತು. ಅವಳು ಬಂದು ಕೇಳ್ತಾಳೆ, ಸ್ವಾಮಿ ನಾನು ಏನ್ ಮಾಡ್ಬೇಕು, ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ಯಾಕೆ ನಿರ್ಮಾಣ ಮಾಡಿದ್ರಿ ನನ್ನನ್ನು? ಏನಿಲ್ಲ, ಸುಂದೋಪಸುಂದರಿದ್ದಾರೆ, ಅವರಿಬ್ಬರ ಹತ್ರ ಹೋಗು, ಅವರಿಗೆ ಮೋಹಗೊಳಿಸಿ ಅವರಿಬ್ಬರನ್ನು ಕೊಲ್ಲುವ ಕೆಲಸವನ್ನು ಮಾಡ್ಬೇಕು ನೀನು. ಆಗ್ಲಿ, ಅವಶ್ಯವಾಗಿ ಮಾಡ್ತೇನೆ ಅಂತಂತಾರೆ. ಆಗ ಸಭೆ ನೆರೆದಾಗ ಬ್ರಹ್ಮದೇವರ ಮಧ್ಯದಲ್ಲಿ ಕೂತಾರೆ. ಬ್ರಹ್ಮದೇವರ ಮಧ್ಯದಲ್ಲಿ ಕೂತ ಸಂದರ್ಭದಲ್ಲಿ ಅವಳು ಕೇಳಿಕೊಂಡು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿಕೊಂಡು ಹೋಗ್ತಾ ಇದ್ದಾಳೆ. ಪ್ರದಕ್ಷಿಣೆ ಹಾಕಿಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಬ್ರಹ್ಮದೇವರು 4 ಮುಖಗಳಿಂದ ಆಶೀರ್ವಾದ ಮಾಡ್ತಾರೆ. ಅವರು 4 ದಿಕ್ಕಿಗೆ ಬಂದು ಹೋಗ್ತಾ ಇರುವಾಗ ಆಶೀರ್ವಾದ ಮಾಡ್ತಾರೆ. ಆದರೆ ದೇವೇಂದ್ರ ಮತ್ತು ರುದ್ರದೇವರು ಅವರು ಧೈರ್ಯವನ್ನೇ ಕಳೆದುಕೊಂಡ್ರು ಅವಳ ಸೌಂದರ್ಯವನ್ನು ಕಂಡು. ದ್ರಷ್ಟುಕಾಮಸ್ಯ ಚಾತ್ಯರ್ಥಂ ಗತಾಯಂ ಪಾರ್ಶ್ವತಸ್ತಥ ಅನ್ಯದ ಅಂಚಿತ ಪದ್ಮಾಕ್ಷಂ ದಕ್ಷಿಣಂ ನಿಶ್ಚಿತಂ ಮುಖಂ. ಹೀಗೆ ಅವಳು ಎಲ್ಲಿ ಹೋಗ್ತಾಳೆ ಅವಳ ಬೆನ್ನತ್ತಿ ಹೋಗ್ತಾರೆ ಇಂದ್ರ ಮತ್ತು ರುದ್ರ. ಅಷ್ಟು ಚೆಲುವಿನ ಮೂರ್ತಿ ಅವಳು. ಮಹೇಂದ್ರಸ್ಯಾಪಿ ನೇತ್ರಾಣಂ ಪೃಷ್ಠತ ಪಾರ್ಶ್ವತೋಗ್ರತಃ ಸಹಸ್ರಂ ಸರ್ವತೋಭವತ. ಆಮೇಲೆ ಕೊನೆಗೆ ಅವಳು ಹೋದ್ಲು. ಬ್ರಹ್ಮದೇವರ ಆಜ್ಞೆಯ ಪ್ರಕಾರ ಸುಂದೋಪಸಿಂದರಿದ್ದ ದೇಹ ಪ್ರದೇಶಕ್ಕೆ ಹೋಗ್ತಾಳೆ, ನಿಂತ್ಕೊಳ್ತಾಳೆ. ನಿಂತ್ಕೊಂಡಾಗ ಅವಳು ಮಾತಾಡ್ತಾಳೆ. ವಿಂಧ್ಯ ಪರ್ವತದ ಮೇಲೆ ಸುರಾಪಾನವನ್ನು ಮಾಡ್ತಿದ್ದಾರೆ ಅವರು ಸುಂದೋಪಸುಂದರು. ಆಗ ಅವಳ ಹತ್ರ ಹೋದ್ರು, ನೋಡಿದ್ರು. ಒಬ್ಬವನು ಕೈ ಹಿಡಿದು ಎಳಿತಾಳೆ ಅವಳನ್ನ ನನ್ನ ಹೆಂಡತಿ ಇವಳು ಅಂತ. ಅವಳು ಒಪ್ಪಿಕೊಂಡ್ಳು, ಆಗ್ಲಿ ನಿನ್ನ ಹೆಂಡತಿ ಆಗ್ತೀನಿ ನಾನು ಅಂತ. ಇನ್ನೊಬ್ಬ ಉಪಸುಂದ ಅವನ ಕರೆದ ನನ್ನ ಹೆಂಡತಿ ಇವಳು ಅಂತ. ಆಗ ಆಗಲಿ ನಾನು ಒಪ್ತೀನಿ, ನನಗೇನು ಚಿಂತೆ ಇಲ್ಲ, ಅವನನ್ನು ಬಿಡಿಸು, ನಾನು ನಿನ್ನ ಹೆಂಡತಿ ಆಗ್ತೀನಿ ಅಂತ ಅಂದ. ಜಗಳ ಶುರುವಾಯ್ತು. ಆ ದೀರ್ಘಕ್ಕೆ ಹೋಗಿ ಮಮ ಭಾರ್ಯ ತವ ಗುರುಹು, ನನ್ನ ಹೆಂಡತಿ ನಿನ್ನ ಅತ್ತಿಗೆ ಇವಳು ಅಂತ ಉಪಸುಂದನಿಗೆ ಹೇಳಿದ. ಉಪಸುಂದ ಹೇಳ್ತಾನೆ, ನನ್ನ ಹೆಂಡತಿ ನಿನಗೆ ತಮ್ಮನ ಹೆಂಡತಿ ಅವಳು, ನಿನ್ನ ಹೆಂಡತಿ ಅಲ್ಲ. ಜಗಳ ಶುರುವಾಯ್ತು. ಉಪಸುಂದರ ಸಂಹಾರ. ಅವರು ಬೇಡಿಕೊಂಡ ವರವೇನಿತ್ತು, ಯಾರಿಂದ ನಾವು ಸಾಯಬಾರದು, ನಮ್ಮಲ್ಲಿ ಜಗಳ ಬಂದರೆ ಮಾತ್ರ ನಾವು ಸಾಯಬೇಕು, ಅವರಲ್ಲೇ ಜಗಳ ಬರುವಂತೆ ಅಪ್ಸರೆಯ ಪ್ರವೇಶವಾಗಿ ಈ ರೀತಿಯಾಗಿ ಆಗಿದೆ. ಸುಂದೋಪಸುಂದರು ಪರಸ್ಪರವಾಗಿ ಹೊಡೆದಾಡಿ ಸತ್ತೋದರು. ಹೀಗೆ ಘಟನೆ ಆಗಿದೆ. ಆದ್ದರಿಂದ ಒಂದು ಹೆಣ್ಣಿಗಾಗಿ ಇಬ್ಬರು ಸತ್ತಂತೆ ನಿಮಗೇನೂ ಅನರ್ಥವಾಗುವುದಿಲ್ಲ. ಆದರೆ ಲೋಕವ್ಯವಹಾರ ಅನ್ನುವ ಆ ಸಂದರ್ಭದಲ್ಲಿ ನಿಯಮ ಮಾಡಿಕೊಳ್ತಾರೆ. ಒಬ್ಬೊಬ್ರು 1 ವರ್ಷ ಸಂಸಾರವನ್ನು ಮಾಡತಕ್ಕದ್ದು. ಆಗ ಬೇರೆಯವರು ಯಾರಾದರೂ ಬಂದ್ರೆ ಅವರ ಆ ಕಕ್ಷೆಯೊಳಗೆ, ಆ ಮನೆಯೊಳಗೆ, ಕೋಣೆಯೊಳಗೆ ಪ್ರವೇಶ ಮಾಡಿದರೂ ಕೂಡ 1 ವರ್ಷದವರೆಗೆ ಸಮಗ್ರವಾಗಿ ತೀರ್ಥ ಸಂಚಾರವನ್ನು ಮಾಡಬೇಕು, ಬ್ರಹ್ಮಚರ್ಯವನ್ನು ಪಾಲನ ಮಾಡಬೇಕು ಎಂಬಂತಹ ನಿಯಮವನ್ನ ಪಾಂಡವರು ತಾವು 5 ಜನ ತಾವೇ ಒಪ್ಪಿಗೆಯನ್ನು ಮಾಡಿಕೊಂಡು ಏಕೈಕಸ್ಯ ಗೃಹೇ ಕೃಷ್ಣ ವಸೇದ್ ವರ್ಷಂ ಅಕಲ್ಮಷ ದ್ರೌಪದ್ಯಾನ ಸಹಾಸೀನಾನ್ ಅನ್ಯೋನ್ಯಂ ಯೋಭಿದರ್ಶಯೇತ್ ಸನೋ 12 ಮಾಸಾನಿ ಬ್ರಹ್ಮಚಾರಿ ವನೇ ವಸೇತ್. ಬ್ರಹ್ಮಚಾರಿಯಾಗಿ ವನದಲ್ಲಿ ಅವನು 1 ವರ್ಷಗಳ ಕಾಲ ಇರತಕ್ಕದ್ದು. ಈ ವಿಧವಾದಂತಹ ನಿಯಮಬದ್ಧರಾಗಿ ನಾವು ಇರೋಣ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಿಯಮ ಶುರುವಾದ ಮೇಲೆ ಏನಾಯ್ತು, ಒಮ್ಮೆ ವಶೇ ಶಸ್ತ್ರ ಪ್ರತಾಪೇನ ಕುರ್ವಂತೋ ಅನ್ಯಾನ್ ಮಹೀಕ್ಷಿತಃ ಸರ್ವೇಷಾಂ ಪಾರ್ಥಾನಾಂ ವಶವರ್ತಿನಿ ಅಥ ದೀರ್ಘೇಣ ಕಾಲೇನ ಬ್ರಾಹ್ಮಣಸ್ಯ ವಿಷಂಪತೆ. ಇಂದ್ರಪ್ರಸ್ಥದಲ್ಲಿದ್ದಾರೆ, ಎಲ್ಲ ರಾಜ್ಯವನ್ನು ಆಳ್ತಾ ಇದ್ದಾರೆ, ತಮ್ಮ ವಶದಲ್ಲಿ ಮಾಡಿಕೊಂಡು. ಪಾಂಡವರ ಪರಾಕ್ರಮ ಬಹಳ ಅದ್ಭುತವಾದದ್ದು, ಪಾಂಡವರ ವಿಜಯ ಬಹಳ ವಿಚಿತ್ರವಾದದ್ದು. ಎಂಥೆಂಥ ರಾಜರೆಲ್ಲ ಪಾಂಡವರಿಗೆ ವಶವಾದ. ಇದಕ್ಕೂ ಮೊದಲೇ ಬಹಳ ಮಹತ್ವದ ಮಾತು ಆ ಹಿಂದೆ ಮಹಾಭಾರತದಲ್ಲಿ ಬಂದಿಲ್ಲ, ಬೇರೆ ಕಡೆಗೆ ಬಂದಿದೆ, ಹರಿವಂಶದಲ್ಲಿ. ಪಾಂಡವರು ಜರಾಸಂಧಾದಿಗಳನ್ನೆಲ್ಲರನ್ನು ಸೋಲಿಸಿ, ಸಂಹಾರ ಮಾಡಿ ಅಲ್ಲ, ಸೋಲಿಸಿ ತಮ್ಮ ವಶವಾಗಿ ಮಾಡಿಕೊಂಡ್ರು ಅನೇಕ ರಾಜರುಗಳನ್ನು. ಆಗ ವೈಷ್ಣವ ರಾಜರು ಅನೇಕರಿದ್ದರು.
ವಿಷ್ಣು ಭಕ್ತರಾದ ಅನೇಕ ರಾಜರಿದೆ. ಆ ಎಲ್ಲ ರಾಜರು ಕೂಡ ಜರಾಸಂಧನ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಬಂದರು. ಅವರಿಗೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಬಹಳ ಮಹತ್ವದ ಮಾತು. ಅವರಿಗೆ ಬಲಿಷ್ಠರಾದವರು ತಮಗೆ ಯಾರು ನಾಯಕರು ಬೇಕಾಗಿತ್ತು. ಆ ನಾಯಕರು ಯಾರು ಸಿಕ್ಕಿರಲಿಲ್ಲ. ಜರಾಸಂಧ ಒಬ್ಬ ಬಲಿಷ್ಠನಾಗಿದ್ದ. ಆದ್ದರಿಂದ ಅವನು ವಶದಲ್ಲಿ ಮಾಡಿಕೊಂಡು ಬಿಟ್ಟಿದ್ದ. ಮಾತು ಮೀರಿ ಬರುವಂತೆ ಹೊರಗಿರುವಂತೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಎಲ್ಲರೂ ಆ ಶಿವಭಕ್ತನಾದ ಜರಾಸಂಧನ ಮಾತು ಕೇಳಿಕೊಂಡು ಅವನ ಬೆನ್ನ. ಈಗ ಪಾಂಡವರು ಸಿಕ್ಕರೋ, ಪಾಂಡವರಿಗೆ ನಾಯಕನಾಗಿ ಕೃಷ್ಣ ಸಿಕ್ಕನೋ, ಆಗ ಬಾಲ್ಯೀಕಾದಿಗಳೆಲ್ಲರೂ ಕೂಡ ಜರಾಸಂಧನನ ಬಿಟ್ಟು, ಶಲ್ಯ, ಬಾಲ್ಯೀಕ ಇವರೆಲ್ಲರೂ ಕೂಡ ಜರಾಸಂಧನ ಪಕ್ಷದಲ್ಲಿರ್ತಾರೆ. ಆ ಜರಾಸಂಧನನ ಬಿಟ್ಟು ಬಂದು ಪಾಂಡವರಿಗೆ ಅನುಕೂಲರಾಗಿ ವಶವರ್ತಿಗಳಾಗಿ ಉಳಿತಾರೆ. ಈ ವಿಧವಾದಂತಹ ಕಥೆಯನ್ನ ನಾವು ಕೇಳ್ತೇವೆ. ಹಾಗೆ ಪಾಂಡವರ ವಿಜಯ ಇಷ್ಟೆಲ್ಲ ಅದ್ಭುತವಾದ ರೀತಿಯಿಂದ ಬಹಳ ಸುಂದರವಾಗಿ ನಡೀತದೆ. ಆಗ ಕೆಲವು ಕಳ್ಳರು ಒಬ್ಬ ಬ್ರಾಹ್ಮಣನ, ಇಂದ್ರಪ್ರಸ್ಥದಲ್ಲಿರುವ ಒಬ್ಬ ಬ್ರಾಹ್ಮಣನ ಆಕಳಗಳನ್ನ ಅಪಹಾರ. ಆ ಆಕಳ ಮಾಡಿದಾಗ ಬ್ರಾಹ್ಮಣ ಓಡಿ ಬರ್ತಾನೆ. ಬ್ರಾಹ್ಮಣ ಓಡಿ ಬಂದು ಆಕ್ರಂದನ ಮಾಡ್ತಾನೆ. ಇವರ ರಾಜಸಭೆಯ ಮುಂದೆ ಆಕ್ರಂದನ ಮಾಡ್ತಾನೆ. ಆಕ್ರಂದನ ಮಾಡ್ತಾ ಇರುವ ಅಳುವ ಸಂದರ್ಭದಲ್ಲಿ ಅರ್ಜುನ ಕೇಳಿಸಿಕೊಂಡು ಅರ್ಜುನ ಅಂತಾನೆ, ನಾನು ಅದನ್ನು ರಕ್ಷಣೆ ಮಾಡ್ತೀನಿ, ನೀನೇನೆ ಯೋಚನೆ ಮಾಡಬೇಡ. ಯೋಚನೆ ಮಾಡಬೇಡ ಅಂತಂತ ಇದ್ರೆ ತನ್ನ ಧನುರ್ಬಾಣಗಳೆಲ್ಲವೂ ಕೂಡ ಒಂದು ಕೋಣೆಯಲ್ಲಿದೆ. ಆ ಕೋಣೆಯಲ್ಲಿ ಧರ್ಮರಾಜ ದ್ರೌಪದಿ ಇದ್ದಾರೆ. ಅಲ್ಲಿ ಹೋಗುವಂತಿಲ್ಲ, ತನ್ನ ಮಾಡಿಕೊಂಡ ನಿಯಮದ ಭಂಗವಾಗತ್ತೆ. ಇನ್ನೊಂದು ಕಡೆಗೆ ಬ್ರಾಹ್ಮಣನ ಆಕಳಗಳ ಅಪಹಾರವಾಗಿದೆ, ರಕ್ಷಣೆ ಮಾಡದೇ ಇದ್ರೆ ಧರ್ಮ ಹಾನಿಯಾಗ್ತದೆ, ಮಹಾಪಾಪ ಬರ್ತದೆ. ಆದ್ದರಿಂದ ಆ ಕಳ್ಳರನ್ನ ದಂಡಿಸಿ ಆಕಳಗಳನ್ನ ತಿರುಗಿ ತರಬೇಕು. ಈ ಎರಡು ಜವಾಬ್ದಾರಿಯ ಕೆಲಸಗಳು. ಏನ್ ಮಾಡಬೇಕು? ಈ ಸಂದೇಹ ಬಂದಾಗ ಕೊನೆಗೆ ಅರ್ಜುನ ನಿಶ್ಚಯ ಮಾಡ್ತಾನೆ, ನಾನು ಬಹಳ ಅಂದ್ರೆ ಏನು 1 ವರ್ಷ ತೀರ್ಥಕ್ಷೇತ್ರ ಸಂಚಾರ ಮಾಡಬೇಕಾಗತ್ತಷ್ಟೇ, ಅದಕ್ಕಿಂತಲೂ ಹೆಚ್ಚಿಂದೇನಿದೆ. ಆದರೆ ನಾನು ಆಕಳಗಳ ರಕ್ಷಣೆಯನ್ನು ಮಾಡುವುದು ನನ್ನ ಕರ್ತವ್ಯ. ಬ್ರಾಹ್ಮಣರಿಗಾಗಿ ನಾನು ನನ್ನ ನಿಯಮ ಮುರಿದರೂ ಚಿಂತೆ ಇಲ್ಲ ಅಂತ ಹೇಳಿ ಒಳಗೆ ಹೋಗ್ತಾನೆ. ಹೋಗುವಾಗ ಹೇಗೆ ಹೋದ ಅನ್ನುವ ಮಾತನ್ನ ಒಂದು ಮಹಾಭಾರತದ ವಾಕ್ಯ ಹೇಳ್ತದೆ. ಮುಖಮಾಚ್ಛಿದ್ಯ ಆಚ್ಛಾದ್ಯ ನಿಬಿಡಂ ಉತ್ತರೀಯೇಣ ವಾಸಸ ಅಗ್ರಜಂ ಚಾರ್ಜುನೋ ಗೇಹಾತ್ ಅಭಿವಾದ್ಯ ಆಶು ನಿಸೃತ. ಮುಖವನ್ನು ಮುಚ್ಚಿಕೊಂಡು ಒಳಗೆ ಹೋಗಿ ಧನುರ್ಬಾಣಗಳನ್ನು ತೆಗೆದುಕೊಂಡು ಬಂದ. ಆದರೆ ಒಳಗೆ ಹೋದದ್ದಕ್ಕಾಗಿ ಈ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಬಂತು. ಆ ಕಳ್ಳರನ್ನ ಅವರಿಗೆ ದಂಡನ ಮಾಡಿ ಆಕಳಗಳನ್ನು ತಂದು ಬ್ರಾಹ್ಮಣನಿಗೆ ಕೊಟ್ಟು ಎಲ್ಲ ಶಾಂತಗೊಳಿಸಿ ಆಮೇಲೆ ತೀರ್ಥಕ್ಷೇತ್ರಗಳಿಗೆ ನಾನು ಹೋಗಿ ಬರ್ತೇನೆ, ದೋಷವೇ ಇಲ್ಲ, ನೀನು ಯಾಕೆ ಹಾಗೆ ಯೋಚನೆ ಮಾಡ್ತಿ? ಅರ್ಜುನ ಅಂತಾನೆ, ಹಾಗಲ್ಲ, ನಿಯಮ ಅಂತಂದ್ಮೇಲೆ ಆ ನಿಯಮ ಅದನ್ನು ನಾನು ಪರಿಪಾಲನೆ ಮಾಡಲೇಬೇಕು, ಅದರಿಂದಲೇ ನನಗೆ ನಿಮಗೆ ಎಲ್ಲರಿಗೆ ಶ್ರೇಯಸ್ಸು, ನಾನು ಹೋಗಿ ಬರ್ತೇನೆ. ಅನಿವಾರ್ಯವಾಗಿ ನವ್ಯಾಜೇನ ಚರಿತ್ ಧರ್ಮಂ ಇತಿಮೇ ಭವತಃ ಶ್ರುತಂ. ವ್ಯಾಜದಿಂದ ಧರ್ಮವನ್ನು ಮಾಡಬಾರದು. ಏನೋ ನಿಮಿತ್ತದಿಂದ ಧರ್ಮವನ್ನು ಮಾಡುವುದು, ಏನೋ ನಿಮಿತ್ತ ಬಂದಾಗ ಧರ್ಮವನ್ನು ಬಿಟ್ಟುಬಿಡುವುದು. ಮನುಷ್ಯನಿಗೆ ಧರ್ಮ ಅಂತಂದ್ರೆ ಅದೊಂದು ಅಗ್ಗದ ವಸ್ತು. ಅದು ಬಹಳ ಚೀಪಾದ ಪದಾರ್ಥ ಅಂದ್ರೆ ಧರ್ಮ. ಏನೇ ಪ್ರಹಾರ ಬರ್ತಿತ್ತು ಅಂದ್ರೆ ಧರ್ಮದ ಮೇಲೆ ಮೊದಲ ಪ್ರಹಾರ, ಆಮೇಲೆ ಉಳಿದ ಕಡೆಗೆಲ್ಲ ಪ್ರಹಾರ. ಎಲ್ಲ ಪ್ರಹಾರಗಳು ಮೊದಲಿಗೆ ಧರ್ಮದ ಮೇಲೆ, ಯಾವುದರ ಮೇಲೆ ಆಗುವುದಿಲ್ಲ. ಸ್ವಲ್ಪ ಅನಾರೋಗ್ಯ, ಆದ್ದರಿಂದ ಕೆಲಸಕ್ಕೆ ಹೋಗೋದು ಬಿಟ್ರೇನು ಇಲ್ಲ, ಊಟ ಮಾಡೋದು ಬಿಟ್ರೇನು ಇಲ್ಲ, ಮಲಗೋದು ವ್ಯವಹಾರ ಹರಟೆ ಇಲ್ಲ, ಏನ್ ಬಿಟ್ರಿ? ಸಂಧ್ಯಾವಂದನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಆರಾಮಿಲ್ರಿ, ಸಂಧ್ಯಾವಂದನ ಮಾಡಲಿಲ್ಲ. ಅಂದ್ರೆ ಆರಾಮಿಲ್ಲ ಅಂತನ್ನುವುದು ಡೈರೆಕ್ಟ್ಲಿ ಅದು ಎಲ್ಲ ಎಲ್ಲಿ ಪ್ರಹಾರವಾಗತ್ತೆ ಅಂದ್ರೆ ಧರ್ಮಕ್ಕೆ, ಪೂಜೆಗೆ, ಸ್ನಾನಕ್ಕೆ, ವಿಧಿಗಳಿಗೆ, ಅದಕ್ಕೇನೆ ಪ್ರಹಾರ, ಇನ್ಯಾವುದಕ್ಕೂ ಆಗುದಿಲ್ಲ. ನಮಗೆ ಸಾಮಾನ್ಯವಾಗಿ ಏನೇ ಒಂದು ಸಣ್ಣ ಪ್ರಿಟೆಕ್ಸ್ಟ್ ಸಿಕ್ತು ಅಂದ್ರೆ ಮುಗಿದೋಯ್ತು, ಧರ್ಮಲೋಪವಾಯ್ತು. ಸಣ್ಣದೇ ಇರಲಿ, ಆ ತರಹ ಮಾಡ್ತಕ್ಕದ್ದಲ್ಲ. ನವ್ಯಾಜೇನ ಚರೇತ್ ಧರ್ಮಂ ಇತಿ ಮೇ ಭವತಃ ಶ್ರುತಂ. ಆದ್ದರಿಂದ ನಿಮಿತ್ತದಿಂದ ನಾನು ಧರ್ಮವನ್ನು ಮಾಡುವುದಿಲ್ಲ. ವನೇ 12 ಮಾಸಂಸ್ತು ವಾಸಾಯ ಅನುಜಗಾಮಹ. ಆದ್ದರಿಂದ ನಾನು ಹೋಗಿ ಬರ್ತೇನೆ ಅಂತ ಸಂಚಾರಕ್ಕೆ ಹೊರಟ. ಸಂಚಾರಕ್ಕೆ ಹೋಗ ಅವನ ಬೆನ್ನತ್ತಿ ಬ್ರಾಹ್ಮಣರು. ಏನ್ ಪರಿಸ್ಥಿತಿ ಆಗಿರ್ಬೇಕು! ಅವನು ತನ್ನಟ್ಟಕ್ಕೆ ತಾನೇನೋ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ತೀರ್ಥಕ್ಷೇತ್ರಗಳಿಗೆ ಹೋಗೋಣ ಅಂತಂದ್ರೆ ಬ್ರಾಹ್ಮಣರು ಬಿಡಲಿಲ್ಲ. ವೇದ ಪಾರಂಗತರಾಗಿರತಕ್ಕ ಬ್ರಾಹ್ಮಣರೆಲ್ಲರೂ ಬೆನ್ನತ್ತಿದ್ರು. ವೇದಾಂಗ ವಿದ್ವಾಂಸ ತಥೈವ ಅಧ್ಯಾತ್ಮ ಚಿಂತಕಾ, ಅನೇಕ ಅಧ್ಯಾತ್ಮದ ಚಿಂತನವನ್ನು ಮಾಡತಕ್ಕಂತಹ ಜನ ಅವರೆಲ್ಲ ಬೆನ್ನತ್ತಿದ್ರು. ಭೈಕ್ಷಾಶ್ಚ ಭಗವದ್ಭಕ್ತ, ಭಿಕ್ಷೆ ಬೇಡಿ ಬದುಕುವಂತಹ ಜನ ಅರ್ಜುನನ ಬೆನ್ನತ್ತಿದ್ರು. ಭಗವಂತನ ಭಕ್ತರು, ಸೂತರು, ಪೌರಾಣಿಕರು, ಕಥಕರು, ಶ್ರಮಣರು, ವನೌಕಸರು ಎಲ್ಲರೂ
ಉತ್ತಮ ಕಥೆಗಳನ್ನು ಹೇಳ್ತಾ ನಿತ್ಯದಲ್ಲೂ ಬೆಳಗಿನಿಂದ ಸಾಯಂಕಾಲದವರೆಗೆ ಕಥೆ. ಅಂದರೆ ಹರಟೆ ಚಂದಮಾಮ ಕಥೆ ಅಂತ ಅರ್ಥ ಅಲ್ಲ. ಭಗವಂತನ, ರಾಜರ, ಋಷಿಗಳ, ಜ್ಞಾನಿಗಳ, ದೇವತೆಗಳ ಕಥೆಗಳು, ತತ್ವಗಳು, ಅವುಗಳನ್ನೆಲ್ಲ ಚಿಂತನವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಗಂಗಾದ್ವಾರ ಅಂದ್ರೆ ಹರಿದ್ವಾರಕ್ಕೆ ಬರ್ತಾರೆ. ಹರಿದ್ವಾರಕ್ಕೆ ಬಂದು ಅಲ್ಲಿ ನಿವೇಶವನ್ನು ಮಾಡಿಕೊಂಡಿರ್ತಾರೆ. ಅಗ್ನಿಹೋತ್ರ ಪ್ರಾದುಶ್ಚಕ್ರೋ ನನೇಕಶಃ ಅಭಿಷೇಕಾಯ ಕೌಂತೆಯೋ ಗಂಗಾ ಮವತತಾರಃ. ಆಗ ಎಲ್ಲರೂ ಸ್ನಾನ ಮಾಡಿ ಬರ್ತಾರೆ. ಆದರೆ ಏನಾಗುವುದಿಲ್ಲ, ಅರ್ಜುನ ಗಂಗಾ ನದಿಯೊಳಗೆ ಸ್ನಾನಕ್ಕೆ ಇಳಿದಾಗ ಅಪಕೃಷ್ಟೋ ಮಹಾಬಾಹೋ ನಾಗರಾಜಸ್ಯ ಕನ್ಯೆಯ, ಒಂದು ನಾಗರಾಜನ ಕನ್ಯೆ ಉಲೂಪಿ ಅಂತನ್ನುವವಳು. ಆ ಉಲೂಪಿ ಅಂತನ್ನುವವಳು ಅರ್ಜುನನನ್ನ ಸೆರೆ ಹಿಡಿದು ಪೂರ್ಣ ಅತ್ಯಂತವಾಗಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿ ಕರ್ಕೊಂಡು ಹೋದ ಮೇಲೆ ಕೌರವ್ಯಸ್ಯಾಥ ನಾಗಸ್ಯ, ಕೌರವಿ ಒಂದು ನಾಗ, ಆ ನಾಗನ ಮನೆಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ಕೂಡಿಸ್ತಾಳೆ. ತತ್ತಾಗ್ನಿ ಕಾರ್ಯಂ ಕೃತವನ್ ಕುಂತಿ ಪುತ್ರೋ ಧನಂಜಯ. ಸ್ನಾನ ಮೇಲಾಗಿದೆ, ಇನ್ನು ಅಗ್ನಿ ಕಾರ್ಯವಾಗಬೇಕು. ಅಗ್ನಿ ಕಾರ್ಯವನ್ನು ಕೆಳಗೆ ಮಾಡ್ತಾ ಇದ್ದಾನೆ ಅರ್ಜುನ. ಅದನ್ನು ಮುಗಿಸಿದ ಆಮೇಲೆ ಯಾರು ನೀನು ಏನು ಅಂತೆಲ್ಲ ಕೇಳಿದಾಗ ನಾನು ಉಲೂಪಿ ಅಂತ ಹೇಳಿ ಅವಳು ಹೇಳ್ತಾಳೆ. ಅವರ ಐರಾವತ ಕುಲ, ಅದರಲ್ಲಿ ಕೌರವಿಯ, ಅದರಲ್ಲಿ ನಾನು ಮತ್ತೆ ಆ ಕೌರವಿಯ ಎಂಬಂತಹ ಹಾವಿನ ಮಗಳಾಗಿ ಹುಟ್ಟಿದವಳು ಉಲೂಪಿ ಅಂತ ಹೇಳಿ ನನ್ನನ್ನು ನೀನು ಮದುವೆಯಾಗಬೇಕು. ಅವನಂತಾನೆ, ನಾನು ಬ್ರಹ್ಮಚರ್ಯಿಯಾಗಿ ನಾನು 1 ವರ್ಷ ಹೊರಗೆ ಸಂಚಾರಕ್ಕೆ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಬೇಕು ಅಂತ ಬಂದೀನಿ. ನನ್ನ ಇಂತಹ ಸಂದರ್ಭದೊಳಗೆ ನೀನು ಮದುವೆ ಆಗುವಂತೀಯಲ್ಲ, ಇದು ಪಾಪ ಬರುವುದಿಲ್ಲ ಹಾಗೆ ಹೀಗೆ ಅಂತ ಆರ್ಗ್ಯುಮೆಂಟ್ ಮಾಡಿ ಕೊನೆಗೆ ಒಪ್ಪಿಸ್ತಾಳೆ. ಅರ್ಜುನ ಅನಿವಾರ್ಯವಾಗಿ ಒಪ್ಪಿ ಅವಳನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಯೋನೋನು ಪ್ರವೇಶನ್ ಮೋಹತ್ಸ ಸವೈದ್ವಾನ್ ಹೇಳಿ ಕೊನೆಗೆ ಅಲ್ಲಿ ಇರಾವಾನ್ ಅಂತನ್ನುವಂತಹ ಶ್ರೇಷ್ಠನಾದ ಮಗ. ಇರಾವಾನ್ ಅಂದ್ರೆ ಯಾರು? ವರುಣಾವೇಶಯುಕ್ತಂ, ವರುಣನ ಆವೇಶ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಆ ಬಲಿಷ್ಠ ಮಹಾಪರಾಕ್ರಮಿ. ಮತ್ತೆ ಗಂಗಾದ್ವಾರಕ್ಕೆ ಯಥಾ ಪ್ರಕಾರ ಬರ್ತಾನೆ. ಉಲೂಪಿ ಮತ್ತು ಇರಾವಾನ್ ಇವರ ಜೊತೆಗೆ ಸ್ವಲ್ಪೇ ದಿವಸಗಳವರೆಗೆ ಇದ್ದು ಬಂದು ಬಿಡ್ತಾನೆ. ಬಂದು ಈಚೆ ಗಂಗಾದ್ವಾರಕ್ಕೆ ಬಂದ. ಆಮೇಲೆ ಮತ್ತೆ ಮುಂದೆ ಯಾತ್ರೆಗೆ ಹೋಗ್ತಾ ಇರುವ ಬ್ರಾಹ್ಮಣರಿಂದ ಹಿಮಾಲಯ ಪರ್ವತದ ಒಂದು ಪಾರ್ಶ್ವದಲ್ಲಿ ಅಗಸ್ತ್ಯ ಮಠ, ಅಲ್ಲಿ ಹೋಗ್ತಾನೆ. ವಸಿಷ್ಠರ ಪರ್ವತ, ಭೃಗುತುಂಗ, ಅಲ್ಲಲ್ಲಿ ಹೋಗ್ತಾನೆ. ನಿವೇಶಂಶ ದ್ವಿಜಾತಿಭ್ಯ, ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಕಟ್ಟಿಸಿಕೊಡ್ತಾನೆ. ಏನು ಪುಣ್ಯಾತ್ಮ ನೋಡಿ, ಬ್ರಾಹ್ಮಣರಿಗೆ ಭಾರಿ ಅಗ್ರಹಾರಗಳನ್ನು ಕಟ್ಟಿಸಿಕೊಡ್ತಾನೆ. ನಿವೇಶಂಶ ದ್ವಿಜಾತಿಭ್ಯ, ಹಿರಣ್ಯ ಬಿಂದು ತೀರ್ಥ, ಆಮೇಲೆ ಪೂರ್ವ ದಿಕ್ಕಿಗೆ ಹೋಗ್ತಾನೆ. ನೈಮಿಷಾರಣ್ಯ, ಅಂಗವಂಗ ಕಲಿಂಗಗಳಲ್ಲೂ ಕೂಡ ತೀರ್ಥಗಳಿಗೆ ಅರ್ಜುನ ಹೋಗಿ ಬರ್ತಾನೆ. ಕಲಿಂಗ ರಾಷ್ಟ್ರದ್ವಾರೇಶು ಅಲ್ಲಿ ಹೋಗ್ತಾನೆ. ಆಮೇಲೆ ಕೆಲವರನ್ನೇ ಕರೆದುಕೊಂಡು ದಕ್ಷಿಣಕ್ಕೆ ಬರ್ತಾನೆ. ದಕ್ಷಿಣಕ್ಕೆ ಬಂದಾಗ ಗೋದಾವರಿ ಸ್ನಾನವನ್ನು, ಅಂದ್ರೆ ಆಂಧ್ರದಲ್ಲಿರುವ ಗೋದಾವರಿಯಲ್ಲಿ ಸ್ನಾನ ಮಾಡಿ ಕಾವೇರಿ ನದಿಗೆ ಬರ್ತಾನೆ. ಅಲ್ಲಿ ಸ್ನಾನ ಮಾಡ್ತಾನೆ. ಆ ಸಮುದ್ರ ತೀರದಿಂದ ಮುಂದೆ ಮಣಲೂರು ಅಂತನ್ನುವ ಊರು, ಅದು ಯಾವುದು ಅಂತ ಇಲ್ಲಿವರೆಗೆ ಇನ್ನೂ ಪತ್ತೆ ಆಗಿಲ್ಲ. ಆ ಮಣಲೂರಿಗೆ ಬರ್ತಾನೆ. ಮಣಲೂರಿಗೆ ಬಂದು ಅಲ್ಲಿ ಒಬ್ಬ ಚಿತ್ರವಾಹನ ಅಂತನ್ನುವ ರಾಜ, ಆ ರಾಜನ ಹತ್ರ ಅಲ್ಲಿ ಇರ್ತಾನೆ. ಆಗ ಆ ಚಿತ್ರವಾಹನನ ಮಗಳಾಗಿರುವ ಚಿಕ್ಕನ ಮದುವೆಯಾಗಬೇಕು ಅಂತಾನೆ. ಅಷ್ಟೊತ್ತಿಗೆ ನಿಯಮ ಮುಗಿದು ಹೋಗಿರ್ತದೆ. 13ನೇ ತಿಂಗಳಿಗೆ ಮಣಲೂರಿಗೆ ಬಂದದ್ದು, ಚಿತ್ರವಾಹನ ಭೇಟಿಯಾದದ್ದು. ಚಿತ್ರಾಂಗದೆಯನ್ನು ಮದುವೆ ಆಗ್ತೇನೆ ಅಂತಾನೆ. ಆಗ ಚಿತ್ರವಾಹನ ಅಂತಾನೆ, ನಮ್ಮ ಮನೆಯಲ್ಲಿ ಅನಿವಾರ್ಯವಾದಂತಹ ಒಂದು ಸಂಗತಿ ಇದೆ. ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದೇ ಮಕ್ಕಳು, ಅದು ಹೆಣ್ಣಾಗಲಿ ಗಂಡಾಗಲಿ ಒಂದೇ. ವಿ ಟು ಅಂಡ್ ವಿ ಹ್ಯಾವ್ ಒನ್ ಅಂತಹ ಸಂಪ್ರದಾಯ ಬಂದಿದೆ ನಮ್ಮಲ್ಲಿ. ಸಂಪ್ರದಾಯ ಅಂದ್ರೆ ಸಂಪ್ರದಾಯ ಅಂತಲ್ಲ, ಇದು ಇದರಿಂದ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು. ಈಗ ನನ್ನ ಮಗಳು, ಈ ಮಗಳು ಒಂದೇ ಆದದ್ದರಿಂದ ಅವಳೇ ನನಗೆ ಮಗ ಇದ್ದ ಹಾಗೆ. ಆದ್ದರಿಂದ ಅವಳ ಮಗ ನನ್ನ ಮಗನಾಗಬೇಕು. ಹಾಗಿದ್ರೆ ನೀನು ಚಿತ್ರಾಂಗದೆಯನ್ನು ವಿವಾಹವಾಗು, ಇಲ್ಲದೇ ಇದ್ರೆ ನೀನು ವಿವಾಹವಾಗಬೇಡ, ನಾನು ನಿನಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವುದಿಲ್ಲ. ಆಗ ಅರ್ಜುನ ಒಪ್ಪಿಕೊಳ್ತಾನೆ. ಪುತ್ರಿಕಾ ಪುತ್ರ ಧರ್ಮ ಅಂತ, ತನ್ನ ಮಗಳ ಮಗನೇ ತನ್ನ ಮಗನಾಗಿ ಸಿಗಬೇಕು ಅಂತ ಒಂದು ಕರಾರಿನಿಂದ ಮದುವೆ ಮಾಡಿಕೊಡುವುದು, ಹೆಣ್ಣನ್ನು ಕೊಡುವುದು. ಆ ರೀತಿಯಾಗಿ ಮಾಡಿಕೊಡ್ತಾನೆ. ಆಗ ಚಿತ್ರಾಂಗದೆಯ ಮದುವೆ ಆದಾಗ ಅಲ್ಲಿರ್ತಕ್ಕಂತಹ ಮತ್ತೆ ಅಲ್ಲಿ ಹುಟ್ಟಿದವನು ಅವನು ಬಭ್ರುವಾಹನ ಅಂತ ಒಬ್ಬ ಶ್ರೇಷ್ಠನ ಹುಟ್ಟಿ ಬರ್ತಾನೆ. ಮಾಸೇ ತ್ರಯೋದಶೇ ಪಾರ್ಥ ಕೃತ್ವ ವೈವಾಹಿಕೀಂ ಕ್ರಿಯಾಂ ಉವಾಸ ನಗರೇ ತಸ್ಮಿನ್ ಮಾಸಂಸ್ತ್ರೀನ್ ಸ ತಥಾ ಸಹ ತಯಾ ಸಹ. ಮತ್ತೆ ಅಲ್ಲೇ ವಾಸವಾಗಿರ್ತಾನೆ. ಮುಂದೆ ಸಮುದ್ರದ ದಂಡೆಗಿರತಕ್ಕಂತಹ ತೀರ್ಥಗಳಿಗೆ ಬರ್ತಾನೆ. ಅಲ್ಲಿ ಕುಂಡಗಳು, ಆ ಕುಂಡಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಹೋಗುವಾಗ ಎಲ್ಲರೂ ಹೇಳ್ತಾರೆ, ಅಲ್ಲಿ ಹೋಗ್ಬೇಡಪ್ಪ, ಇಲ್ಲಿ ಯಾರು ಸ್ನಾನ ಮಾಡೋದಿಲ್ಲ, ಅಲ್ಲಿ ಮೊಸಳೆಗಳಿವೆ, ಹೋಗ್ಬಾರ್ದು. ಉಳಿದವರೆಲ್ಲ ಬೇರೆ ಬೇರೆ ಕಡೆಗೆ ಸ್ನಾನ ಮಾಡ್ತಾರೆ. ಅರ್ಜುನ ಅಂತಾನೆ, ಏನಾಗುತ್ತೆ ನೋಡ್ತೀನಿ ನಾನು
ಅಂತ ಹೇಳಿ ಆ ಕುಂಡಗಳಲ್ಲೇ ಸ್ನಾನ ಮಾಡ್ತಾನೆ, ಆ ತೀರ್ಥದಲ್ಲೇ ಸ್ನಾನ ಮಾಡ್ತಾನೆ. ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದ ತಕ್ಷಣ ಒಂದು ಮೊಸಳೆ ಬಂದು ಹಿಡಿದು ಬಿಟ್ರೆ ಇವನ ಕಾಲಿನಿಂದ ಝಾಡಿಸಿ ಎತ್ತಿ ಅದನ್ನ ಹೊರಗೆ ಎಸಿತಾನೆ. ಎಸೆದಾಗ ಹೊರಗೆ ಬಿತ್ತು. ಹೊರಗೆ ಬಿದ್ದದ್ದು ಮಾತ್ರವಲ್ಲ, ಅದು ಸುಂದರಿಯಾಗಿ ಒಂದು ಅಪ್ಸರೆಯಾಗಿ ನಿಂತು ಅವಳು ಹೇಳ್ತಾಳೆ, ನಾವೆಲ್ಲರೂ ಈ ಮೊಸಳೆಯ ವೇಷದಿಂದ ಬಂದೀವಿ. ಇದಕ್ಕೆ ಕಾರಣ 5 ಜನ ನಾವು ಅಪ್ಸರೆಯರು. 5 ಜನ ಅಪ್ಸರೆಯರು ಕೂಡ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ನಾವು ಪೀಡೆ ಕೊಟ್ವಿ. ಅವನಿಗೆ ಮೋಸ ಮಾಡಿ, ಅವನಿಗೆ ಪ್ರಲೋಭನ ಮಾಡಿ ಆಕರ್ಷಣೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ವಿ. ಆಕರ್ಷಣೆಗೆ ಒಳಗಾಗದೆ ನಮಗೆ ಶಾಪ ಕೊಟ್ಟ, ನೀವು ಮೊಸಳೆಯಾಗಿ ಅಂತ. ಹಾಗಾಗಿ ನಾವು ಮೊಸಳೆಯಾಗಿ ಬಿದ್ದಿದ್ದೇವೆ. ಆದ್ದರಿಂದ 100 ವರ್ಷ ಮೊಸಳೆಯಾಗಿ ಅಂತ ನಮಗೆ ಶಾಪ ಕೊಟ್ಟ. ಹಾಗಾಗಿ ನಾವು ಮೊಸಳೆಯಾಗಿದ್ದೇವೆ. ನಮ್ಮ ಉದ್ಧಾರವಾಗಬೇಕು ಯಾವಾಗ? ಆಗ ಅವನು ಹೇಳಿದ, ಶರಣಂ ವಿಪ್ರಂತಂ ತಪೋಧನಮಯ ಅಚ್ಯುತಂ ಏಷೇವ ವಧೋಸ್ಮಾಕಂ ಸ್ವಯಂ ಪ್ರಾಪ್ತಸ್ತಪೋಧನ. ನಿಮಗೆ ಪೀಡೆ ಕೊಟ್ಟದ್ದೇ ನಮಗೆ ಮಹಾ ಅನರ್ಥವಾಗಿದೆ, ಮತ್ತೆ ನೀವು ಶಾಪ ಕೊಡುವ ಕಾರಣವಿಲ್ಲ. ಆದರೂ ಶಾಪ ಕೊಟ್ಟಿದ್ದೀರಿ, ದಯವಿಟ್ಟು ಶಾಪವನ್ನು ತೆಗೆದು ಬಿಡಿ. ಅವನಂತಲೂ ಸತ್ಯವನ್ನು ಮಾತಾಡಿದವನು. ಒಂದು ಸಲ ನಾನು ನಿಮ್ಗೆ ಶಾಪ ಕೊಟ್ಟೀನಿ ಅಂತಂದ್ರೆ ಆ ಶಾಪ ನಡಿಲೇಬೇಕು, ಅದೆಂದೆಂದಿಗೂ ಮತ್ತೆ ಮರುಕಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಶಾಪವನ್ನು ಅನುಭವಿಸಿಯೇ ಆಗಬೇಕು. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಇತ್ಯಾದಿಯಾಗಿ ನಾವು ಬಹಳ ಬೇಡಿಕೊಂಡಾಗ ಆಗ ಅವನು ಒಂದು ಮಾತನ್ನು ಹೇಳಿದ, ನಾರಿ ತೀರ್ಥ ಅಂತ ಹೇಳಿ ಆಗ್ತದೆ. ಸ್ವಲ್ಪ ಕಾಲದ ನಂತರ ನಿಮಗೆ ಯಾರು ನಿಮ್ಮ 5 ಜನರನ್ನು ಕೂಡ ತನ್ನ ಪ್ರತಾಪದಿಂದ ಮತ್ತೆ ತೆಗೆದು ಹೊರಗೆ ಹಾಕ್ತಾನೆ, ಮೊಸಳೆಯ ರೂಪದಿಂದ ಇರುವ ನಿಮ್ಮನ್ನ, ಅಂಥ ವ್ಯಕ್ತಿಯಿಂದ ನಿಮ್ಮ ಉದ್ಧಾರವಾಗತ್ತೆ ಅಂತ ಹೇಳಿದ್ರು. ಇದನ್ನು ಕೇಳಿಕೊಂಡಾದ ಮೇಲೆ ಯಾರಿಂದ ಇಂಥದ್ದಾದೀತು ಅಂತ ನಾವು ಕಾಯ್ತಾ ಇದ್ವಿ. ಆಗ ನಾರದರಿಗೆ ಕೇಳಿದಾಗ ನಾರದರು ಹೇಳಿದ್ರು, ಏನಿಲ್ಲ, ಅರ್ಜುನ ಬರ್ತಾನೆ. ಅರ್ಜುನ ಬಂದು ಇನ್ನೊಂದು 16 ವರ್ಷಗಳ ನಂತರ ಅರ್ಜುನ ಬರ್ತಾನೆ. ಅರ್ಜುನ ಬಂದು ನಿಮ್ಮಲ್ಲಿ ಸ್ನಾನ ಮಾಡ್ತಾ ಇರುವಾಗ ನೀವು ಅವನನ್ನು ಹಿಡಿದಿ, ಅವನು ನಿಮ್ಮನ್ನ ಮೇಲಕ್ಕೆ ಎತ್ತಿ ತೆಗಿತಾನೆ, ಆಗ ನಿಮ್ಮ ಉದ್ಧಾರವಾಗ್ತದೆ ಅಂತ ನಾರದರು ಎಂದೋ ನಮಗೆ ಈ ವಾರ್ತೆಯನ್ನೇ ಹೇಳಿದ್ರು. ಆಗಲಿ ಅಂತ ಹೇಳಿ ನಾವು ಕಾಯ್ತಾ ಕೂತಿದ್ವಿ ಇಲ್ಲಿ. ಈಗ ನೀನು ಬಂದಿದ್ದೀಯಾ, ಆದ್ದರಿಂದ ನಿನ್ನ ಕಾಲನ್ನು ಹಿಡಿದಿದ್ದೇವೆ. ಎಲ್ಲರ ಕಾಲನ್ನು ಹಿಡಿತಿದ್ವಿ. ಅರ್ಜುನ ಅಲ್ಲ ಯಾರು, ಎಲ್ಲರ ಕಾಲ ಹಿಡಿತಿದ್ವಿ. ಎಲ್ಲರೂ ಕಾಲ ಕಚ್ಚಿಸಿಕೊಂಡು ಒದ್ದಾಡಿ ಕಷ್ಟಪಟ್ಟು ಅಳ್ತಾ ಇದ್ರು. ಕೆಲವರು ಸಾಯ್ತಾ ಇದ್ರು. ಏನಾಗ್ತಿತ್ತು ಆಗ್ತಿತ್ತು. ನಮ್ಮ ದೇಹ ಗುಣವಾಗಿ ನಮ್ಮ ಯೋನಿಗೆ ಸ್ವಭಾವಕ್ಕೆ ತಕ್ಕಂತೆ ನಾವು ಕೊಂದು ಹಾಕ್ತಿದ್ವಿ. ಆದರೆ ಈಗ ನೀನು ಬಂದಿದ್ದಿ, ನೀನು ಅರ್ಜುನ ಅಂತ ಗೊತ್ತಾಗಿದೆ. ಅದರಿಂದಲೇ ನಿನ್ನಿಂದಾಗಿ ನಾವು ಬದುಕಿದ್ದೇವೆ. ನಮ್ಮ ಉದ್ಧಾರವಾಯಿತು, ಬಹಳ ಉಪಕಾರವಾಯಿತು, ಬಹಳ ಸಂತೋಷ ಅಂತ ಹೇಳಿ ನಮ್ಮ ಇದಕ್ಕೆ ನಾರಿ ತೀರ್ಥ ಅಂತ ಹೆಸರು ಕೊಡಬೇಕು ಅಂತ ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಸ್ನಾನ 5 ಕಡೆಗೆ ಸ್ನಾನ ಮಾಡಿ 5 ನಾರಿಯರ ಉದ್ಧಾರ ಮಾಡಿ ನಾರಿ ತೀರ್ಥ ಅಂತ ಹೆಸರಿಟ್ಟು ಮತ್ತೆ ಅವನು ತಿರುಗಿ ಮೇಲೆ ಬರ್ತಾನೆ, ಮಣಲೂರಿಗೆ ಬರ್ತಾನೆ. ಬಭ್ರುವಾಹನನಲ್ಲೇ ಬಿಟ್ಟು ನೀವಿಲ್ಲೇ ಇರಿ, ನಾವು ಆಮೇಲೆ ಕರೆಸ್ತೇನೆ ನಿಮ್ಮನ್ನ ಅಂತಂತ. ಚಿತ್ರಾಂಗದೆ ಇಲ್ಲಿ ಉಳಿತ. ಚಿತ್ರಾಂಗದೆ ಯಾರು ಅಂತ ಪ್ರಶ್ನೆ, ಸಣ್ಣ ಮಹತ್ವದ ಪ್ರಶ್ನೆ, ಸಣ್ಣ ಉತ್ತರವಿದೆ, ಬಹಳ ಮಹತ್ವದ್ದಿದೆ. ಶ್ರೀಮದಾಚಾರ್ಯರು ಎತ್ತಿ ತೋರಿಸ್ತಾರೆ. ಅದೇನು ಮಾತು ಅಂದ್ರೆ, ಚಿತ್ರಾಂಗದೆ ಶಚಿ, ಇನ್ಯಾರಲ್ಲ. ಆ ಶಚಿ ರಾಮಾಯಣ ಕಾಲದಲ್ಲಿ ತಾರೆಯಾಗಿ ಹುಟ್ಟಿದ್ಲು. ತಾರಾ ಅಂದ್ರೆ ವಾಲಿಯ ಹೆಂಡತಿ. ವಾಲಿಯ ಹೆಂಡತಿಯಾಗಿ ಹುಟ್ಟಿದಂತ ವಾಲಿ ಇಂದ್ರ. ಇಂದ್ರನ ಹೆಂಡತಿಯಾಗಿ ಮೂಲ ರೂಪದಲ್ಲಿ ಇಂದ್ರನ ಹೆಂಡತಿಯಾದ ಶಚಿ ಹುಟ್ಟಿ ಬಂದಿದ್ದಾಳೆ. ದುರ್ದೈವದಿಂದ ಸುಗ್ರೀವನ ಸಹವಾಸಕ್ಕೆ ಅವಳು ಪಕ್ಕಾದ್ಲು. ಹಾಗಾಗಿ ಆ ದೋಷಗ್ರಸ್ತಳವಳು ಶುದ್ಧವಾಗಿ ಮೂಲ ರೂಪದಲ್ಲಿ ಸೇರಿಕೊಳ್ಳುವುದು ಸಾಧ್ಯವಾಗಲಿಲ್ಲ ಅವಳಿಗೆ, ಶಚಿ ದೇವಿಗೆ ಈ ಒಂದು ಸಮಸ್ಯೆ ಬಂದದ್ದಕ್ಕಾಗಿ ತಾರಾ ಎನ್ನುವ ಶಚಿ ಅಂಶ ಒಂದಂಶ, ಆ ಅಂಶಕ್ಕೆ ಆ ಪಾಪವಿದ್ದದ್ದಕ್ಕೆ ಸ್ವರ್ಗಕ್ಕೆ ಹೋಗದೆ ಅಂತರಿಕ್ಷದಲ್ಲೇ ತಿರುಗ್ತಾ ಇದ್ಲು. ಅಂತರಿಕ್ಷದಲ್ಲೇ ತಿರುಗುತ್ತಾ ಇರುವಂತಹ ತಾರೆ ಈಗ ಚಿತ್ರಾಂಗದೆಯಾಗಿ ಹುಟ್ಟಿ ಬಂದಿದ್ದಾಳೆ. ಅರ್ಜುನನ ಮದುವೆಯಾದ್ಲು. ಇಂದ್ರನ ಮದುವೆಯಾದ್ಲು ಶಚಿ ಚಿತ್ರಾಂಗದೆಯ ರೂಪದಲ್ಲಿ. ಮದುವೆ ಆದ ಮೇಲೆ ಈಗಲೂ ಕೂಡ ಅವಳಿಗೆ ಅರ್ಜುನನ ಸಹವಾಸ ಬಹಳ ದಿನಗಳವರೆಗಿಲ್ಲ. ಅರ್ಜುನನ ಮದುವೆಯಾಗಿ ಬಭ್ರುವಾಹನನ ಪಡೆದು ಹೋಗಿಬಿಡ್ತಾನೆ ಮಣಲೂರಲ್ಲಿ. ಯಾಕೆ? ಕರಾರ್ ಹಾಕಿರ್ತಾನೆ ತಂದೆ, ನನ್ನ ಮಗಳು ನಿನ್ನ ಹೆಂಡತಿ, ಅವಳು ಮಗ ಇದ್ದ ಹಾಗೆ, ಅವಳ ಮಗನೂ ನನ್ನ ಮಗ, ಆದ್ರಿಂದ ಬಿಟ್ಟು ಹೋಗಬೇಕು. ಹಾಗಾಗಿ ಬಿಟ್ಟು ಹೋದ. ಅದು ಯಾಕೆ ಅಂತಂದ್ರೆ, ಅವಳು ಮಾಡಿದ ಹಿಂದೆ ಸೂರ್ಯಜಸ್ಯ ಅಂಗಸಂಗ, ಸೂರ್ಯನ ಮಗನಾಗಿರುವ ಸುಗ್ರೀವನ ಸಹವಾಸವನ್ನ ಮಾಡಿದ್ದಕ್ಕಾಗಿ ತಾರೆಗೆ ಬಂದ ಶಾಪ, ಪಾಪ. ಆ ಪಾಪದಿಂದ ಅವಳಿಲ್ಲಿ ದುಃಖ ಪಡಬೇಕಾಗಿದೆ. ಹಾಗಾಗಿ ಇಲ್ಲಿ ಉಳಿದು ಅಂತರಿಕ್ಷದಿಂದಲೇ ತಿರುಗಿ ಬಂದಂತಹ ಚಿತ್ರಾಂಗದೆಗೆ
ಇಲ್ಲಿ ಸಂಪೂರ್ಣ ಅರ್ಜುನನ ಇಡೀ ಜೀವನದವರೆಗೂ ಕೂಡ ಅರ್ಜುನನ ಸಹವಾಸ ದೀರ್ಘಕಾಲದವರೆಗೆ ಮಾಡಲಿಕ್ಕಾಗದೆ ಇಲ್ಲೇ ಉಳಿದು ಪಾಪವನ್ನು ಅನುಭವಿಸಿ ದುಃಖವನ್ನು ಅನುಭವಿಸಿ ಎಲ್ಲ ಪಶ್ಚಾತ್ತಾಪ ಪಟ್ಟನಾಳೆ. ಆಗ ಅವಳಿಗೆ ಪುನಃ ಮತ್ತೆ ಸ್ವರ್ಗಲೋಕಕ್ಕೆ ಹೋಗುವ ಅಧಿಕಾರ ಬರ್ತದೆ, ಶಚಿ ರೂಪದಲ್ಲಿ ಸೇರಿಕೊಳ್ಳುವ ಅಧಿಕಾರ ಬರ್ತದೆ, ಮತ್ತೆ ಪುನಃ ಇಂದ್ರನ ಮಡದಿಯಾಗಿ ಸುಖವಾಗಿ ಮುಂದೆ ಉಳಿತಾಳೆ. ಈ ತರಹದ ಒಂದು ಪ್ರಸಂಗವನ್ನ ಇಲ್ಲಿ ಗಮನಕ್ಕೆ ತಂದ್ಕೋಬೇಕು. ದೇವತೆಗಳಲ್ಲಿ ಒಂದೊಂದು ಅಂಶಗಳಿವೆ. ಆ ಒಂದೊಂದು ಅಂಶಕ್ಕೆ ಆದ ಪಾಪವೇನಿದೆ ಆ ಅಂಶಕ್ಕೆ ಆ ಶಾಪ ಕೆಲವು ಸಲ ಆಗ್ತದೆ, ಅಂಶಿಗೆ ಆ ಶಾಪ ಆಗುವುದಿಲ್ಲ. ಉದಾಹರಣೆಗೆ ಯಮನ ಒಂದು ಅಂಶಕ್ಕೆ ಶಾಪ, ಹಾಗಾಗಿ ಅವನು ವಿದುರನಾದ. ಅದೇ ರೀತಿಯಾಗಿ ಶಚಿಯ ಒಂದು ಅಂಶ ತಾರೆಯಾಗಿ ಹುಟ್ಟಿ ಪಾಪಿಷ್ಠವಾಗಿತ್ತು. ದ್ರೌಪದಿ ದೇವಿಯಲ್ಲೂ ಕೂಡ ಶಚಿ ಇದ್ದಾಳೆ, ಅವಳು ಶುದ್ಧ ಶಚಿ, ಅವಳಿಗೆ ಯಾವ ದೋಷವಿಲ್ಲ. ಅವಳು ತಾರೆಯಲ್ಲ, ತಾರೆಯಾಗಿ ಬಂದ ಅಂಶವೇ ಬೇರೆ, ದ್ರೌಪದಿಯಾಗಿ ಉಳಿದ ಅಂಶವೇ ಬೇರೆ. ಹೀಗೆ ಶಚಿ ದೇವಿಯ ಒಂದು ಅಂಶಕ್ಕೆ ಮಾತ್ರ ದೋಷವಿದೆ, ಇನ್ನು ಉಳಿದ ಅಂಶಗಳಿಗೆ ದೋಷವಿಲ್ಲ. ತಾತ್ವಿಕವಾದಂತಹ ಮಹತ್ವದ ಒಂದು ಸಿದ್ಧಾಂತವನ್ನು ಈ ಸಭದಲ್ಲಿ ತಿಳ್ಕೋಬೇಕು. ಆ ರೀತಿಯಾಗಿ ತಾನೆ ತಿರುಗಿ ಬರ್ತಾ ಇರುವಾಗ ಗೋಕರ್ಣಕ್ಕೆ ಬರ್ತಾನೆ. ಮಹತ್ವದ ಮಾತನ್ನು ಹೇಳ್ತಾರೆ. ಗೋಕರ್ಣ ಬಹಳ ಪವಿತ್ರವಾದ ಕ್ಷೇತ್ರವಂತೆ. ಅದನ್ನು ಹೇಳ್ತಾರೆ, ಗೋಕರ್ಣ ಎಂಥದ್ದು ಪವಿತ್ರವಾದ ಕ್ಷೇತ್ರ ಅಂತಂದ್ರೆ, ಕೇರಳಾನ್ ಸಮತಿಕ್ರಮ್ಯ, ಕೇರಳದ ಎಲ್ಲ ಹೋಗಿ ಅಲ್ಲೆಲ್ಲ ಸಂಚಾರ ಮಾಡಿಕೊಂಡು ಗೋಕರ್ಣಕ್ಕೆ ಬರ್ತಾನೆ. ಗೋಕರ್ಣಂ ಅಭಿತೋಗಮತ ಆದ್ಯಂ ಪಶುಪತಿ ಸ್ಥಾನಂ ದರ್ಶನಾದೇವ ಮುಕ್ತಿದಂ. ಪಶುಪತಿಯ ಉತ್ತಮವಾದ ಸ್ಥಾನ, ಅಲ್ಲಿ ಹೋಗಿ ರುದ್ರದೇವರ ದರ್ಶನವನ್ನು ಮಾಡಿಕೊಳ್ಬೇಕು, ಪಾಪಗಳೆಲ್ಲ ಕಳೀತವೆ. ಇದಂ ದರ್ಶನದಿಂದಲೇ ಎಲ್ಲ ಪಾಪಗಳನ್ನು ಕಳೆಯುವಂತಹದ್ದು. ಯತ್ರ ಪಾಪೋಪಿ ಮನುಜಃ ಪ್ರಾಪ್ನೋತ್ಯಭಯಂ ಅಭಯದಂ ಪದಂ, ಅಂತಹ ಉತ್ತಮವಾದಂತಹ ಸ್ಥಾನ. ಅಲ್ಲಿ ಆ ಗೋಕರ್ಣಕ್ಕೆ ಮತ್ತೆ ಅರ್ಜುನ ಬರ್ತಾನೆ. ಅಲ್ಲಿಂದ ಮತ್ತೆ ಮುಂದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಬರ್ತಾನೆ. ಪಶ್ಚಿಮ ಸಮುದ್ರದ ದಂಡೆಗುಂಟ ಬರ್ತಾನೆ. ಪ್ರಾಯ ಈ ವಿದ್ಯಾಪೀಠ ಇದ್ದ ಕ್ಷೇತ್ರದಲ್ಲಿ ನಿಂತಿದ್ದಾನೆ. ಹಾಗಾಗಿ ಇಲ್ಲೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮವಾಗ್ತಾ ಇದೆ, ಪಾಠ ಪ್ರವಚನ ನಡೀತಾ ಇದೆ. ಇಲ್ಲೂ ಇದ್ದ. ಇಲ್ಲಾದ ಮೇಲೆ ಪ್ರಭಾಸಕ್ಕೆ ಹೋದ. ಪ್ರಭಾಸಂ ಅಭಿಜಗ್ಭಿಮಾನ್. ಆ ಪ್ರಭಾಸಕ್ಕೆ ಹೋದ ಮೇಲೆ ಅಲ್ಲಿ ಆಲೋಚನೆ ಮಾಡ್ತಾನೆ. ಸುಭದ್ರೆ ಕೃಷ್ಣನ ತಂಗಿ, ಅವಳನ್ನ ನಾನು ಮದುವೆ ಆಗಬೇಕು ಅಂತ ಹೇಳಿ ಅಲ್ಲಿ ಆಲೋಚನೆ ಮಾಡಿ ಅದಕ್ಕೆ ಉಪಾಯವನ್ನು ಹೂಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಅಷ್ಟು ಸಿದ್ಧತೆಯಲ್ಲಿ ಅರ್ಜುನ ಇದ್ದಾನೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.